ಆಪಾದಮೌಳಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುದ್ರಾ ಪುಸ್ತಕ ಶಂಕಾಕ್ಷ ವಿದ್ಯೋಜಿತಕರಾಂಬುಜ ಪ್ರತ್ಯವೇಶ ಹಯಗ್ರೀವ ಮಧ್ಯಾಹ್ನ ವಿಷಯೋ ಭವ ಸಚ್ಚಾಸ್ತ್ರೋಜಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವನ್ನ ವಿಬೋಧಯಾಮಿ ತದನು ಪ್ರಾಪ್ಯೋಪದನಿರ್ಭವೇತ್ ಇತ್ಯಾಘೋಷಯತೀವ ಯತ್ಕರಸ್ಯೈಃ ತುಂಬಾದಿವಕ್ತ್ರಂ ಭಜೆ. ಸೃಷ್ಟಿಸ್ಥಿತ್ಯಪ್ಯಯೇಯಾಃ ನಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಕೃತಿಸರ್ವದರವಿಶಿಷ್ಟಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರ್ಬ್ರಹ್ಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ತನ್ಮಯಾದಿರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ವತ್ಸರಾಣಾಂ ಸದಾ ವೇದ್ಯಂ ವಾಸ್ತವಮತ್ರ ವಸುಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃದ್ಯವರ್ಜಿತಕೃತಿಭಿಃ ಶುಶ್ರೂಷವಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ್ಮೃತಧ್ರುವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನಪೇದಮಪೇದಕೃತ್ಯಂ ದ್ವೈಪಾಯನೋ ವಿರಹ ಕಾತರಃ ಜುಹಾವ ಪುತ್ರೇತಿ ತನ್ಮಯತಯಾ ತರವೋ ವಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತಿ ಶ್ರೀರಸ್ತ್ವಮೇಧಸ್ಥಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯಾ ಗ್ರೀದಶಕ್ತಿತ್ರತಯಾ ಯದೇರ್ಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ. ಭೂಯೋ ನಮಸ್ತದ್ವಿನಚ್ಚಿದೆ ಸತಾಮಸಂಭವಾಯ ಗ್ರಸತ್ವಮೂರ್ತಯೇ ಪುಂಸಾಂ ಪುರಃಪಾರಮಹಪಿಚಾಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಳಾನಿ ಭವಂತು. ಶ್ಲೋಕೈಕ ಶ್ರವಣಪಠಣ ಮಾತೃನಗದಾ ವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋನ್ಪುಟಧರೆ ಧರ್ಮಾದ್ ನಿಖಿಲ ಪುರುಷಾರ್ಥ ಸಾಧನೆ ಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭಿಸಿ ಕಿಂಚಿತ್ ಪುರಪ್ರಸಕ್ತ ಪ್ರಮೇಯಾನುವಾದಃ. ಕಪಿಲನಾಮ ಪರಮಾತ್ಮ ತಾಯಿ ದೇವಹೂತಿ ದೇವಿಗೆ ಉಪದೇಶವನ್ನು ಆರಂಭ ಮಾಡ್ತಾ ದೊಡ್ಡವರ ಒಂದು ಸಹವಾಸದಿಂದ ಸರಿಯಾದ ಜ್ಞಾನ ಎಂಬುದು ತಿಳುವಳಿಕೆ ಎಂಬುದು ಬರ್ತದೆ. ಆ ಸರಿಯಾದ ಜ್ಞಾನದ ಮೂಲಕವಾಗಿ ಒಳಗೂ ಸರಿಯಾದ ಜ್ಞಾನ, ಸ್ವರೂಪದ ಒಳಗೂ ಸರಿಯಾದ ಜ್ಞಾನ ಇದ್ದಾಗ ಹೊರಗೂ ಅಂತಹದ್ದೇ ಜ್ಞಾನ ಬಂತು ಅಂತಂದರೆ ಅದು ಅಗ್ನಿಯಾಗಿ ಪರಿವರ್ತನೆಯಾಗಿ ಮಧ್ಯದಲ್ಲಿರ್ತಕ್ಕಂತಹ ಈ ಲಿಂಗದೇಹವನ್ನು ಸುಟ್ಟು ಹಾಕ್ತದೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಜೀವರಾಶಿಯೂ ಕೂಡ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪಡೆದಿರುವಂತಹ ಜ್ಞಾನವನ್ನು ಎಷ್ಟು ಅಲ್ಪವಾಗಿ ಪಡೆದಿದ್ರೂ ಕೂಡ ಯಥಾರ್ಥವಾಗಿತ್ತು ಅಂತ ಅದನ್ನು ಮನನ ಮಾಡಬೇಕು, ಧಾರಣ ಮಾಡಬೇಕು. ಅದರಿಂದ ಮೋಕ್ಷವನ್ನು ಹೊಂದಬೇಕು ಅಂತ ರೀತಿಯಾಗಿ ಹೇಳಿದಾಗ ಆಗ ದೇವಹೂತಿ ದೇವಿ ಅಂತಹ ತತ್ವಜ್ಞಾನವನ್ನು ನಾನು ತಿಳಿಸಿಕೊಡಬೇಕು ಅಂತ ಈ ರೀತಿಯಾಗಿ ಕೇಳಿಕೊಂಡಾಗ ಆಗ ಪರಮಾತ್ಮ ಆಕೆಗೆ ತತ್ವೋಪದೇಶವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಅದು ಕಪಿಲಗೀತಾ ಅಂತ ರೀತಿಯಾಗಿ ಪ್ರಸಿದ್ಧವಾದ ಗೀತಾ ಅಂತಾಗಿದೆ. ಅದರ ಒಂದು ಸಾರಾಂಶವನ್ನು ಮಾತ್ರ ತಿಳಿಯುವಂಥ ಪ್ರಯತ್ನ ಮಾಡೋಣ. ಭಗವಂತನ ಕಪಿಲಗೀತಾ ಅರ್ಥ ಆಗೋದು ಬ್ರಹ್ಮಾದಿಗಳಿಗೆ, ನಮ್ಮಂಥವರಿಗೆಲ್ಲ ಅರ್ಥವೇ ಆಗೋದಿಲ್ಲ. ಆದರೆ ಜ್ಞಾನಿಗಳ ಒಂದು ಉಪಕಾರದಿಂದ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಭಗವಂತನನ್ನ
ಭಗವಂತ ಹೇಳಿದ್ದು ಮೊದಲಿದು ಜಗಜ್ಜನ್ಮಾಧಿಕರ್ತ ಅಂತ ಈ ರೀತಿಯಾಗಿ ತಿಳ್ಕೊಂಡ್ರೆ ಮೋಕ್ಷ. ಮೋಕ್ಷ ಎಂಬುವಂಥದ್ದಾಗಬೇಕಾದ್ರೆ ಮೊದಲಿಗೆ ದೇವರನ್ನು ಜಗಜ್ಜನ್ಮಾಧಿಕರ್ತ ಅಂತ ತಿಳಿಯಬೇಕಾದ್ದು ಮುಖ್ಯ. ಆಗ ಜಗತ್ತೆಂಬುದು ಸತ್ಯ ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಅವಶ್ಯಕವಾಗಿದೆ. ಹಾಗಾಗಿ ಸತ್ಯಬೋಧವಾದ ಈ ಜಗತ್ತಿಗೆ ಜನ್ಮಾದಿಗಳನ್ನು ಕೊಡುವಂಥ ಭಗವಂತ ಅಂತ ತಿಳ್ಕೊಂಡ್ರೆ ಮೋಕ್ಷವಾಗ್ತದೆ ಅಂತ ಈ ರೀತಿಯಾಗಿ ವೇದ ಸಾರಿ ಹೇಳಿದೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥಾಯನಾಯ ವಿದ್ಯತೆ. ಅವನನ್ನ ಏವಂ ವಿದ್ವಾನ್ ಜಗತ್ತಿಗೆ ಜನ್ಮಾಧಿಕರ್ತ ಅಂತ ರೀತಿಯಾಗಿ ಯಾವ ತಿಳ್ಕೊಳ್ತಾನೋ ಸಹ ಅಮೃತ ಇಹ ಭವತಿ, ಅವನು ಮುಕ್ತನಾಗ್ತಾನೆ. ಇದು ವೇದ ಹೇಳಿರುವಂಥದ್ದು, ಅದನ್ನೇ ಪರಮಾತ್ಮ ಹೇಳಿದ. ನಾಣ್ಯಪಂಥಾಯನಾಯ ವಿದ್ಯತೆ. ಮತ್ತೆ ಆ ರೀತಿ ತಿಳುವಳಿಕೆ ಎಂಬುವಂತಹದ್ದು ಅವನಿಗೆ ಇದ್ದಾಗ ಅದು ಭಗವಂತನಿಗೆ ಅತ್ಯಂತ ಪ್ರಿಯಕರವಾಗ್ತದೆ. ಯಾವಾಗ ಭಗವಂತ ಅವನ ಮೇಲೆ ಪ್ರಸನ್ನನಾಗ್ತಾನೋ ಆಗ ಅವನಿಗೆ ಮೋಕ್ಷ ಸಿಗ್ತದೆ. ಇವರು ಎಷ್ಟೇ ಮೋಕ್ಷ ಸಿಗಲಿ ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಮೋಕ್ಷ ಸಿಗೋದಿಲ್ಲ. ಭಗವಂತ ಪ್ರಸನ್ನನಾಗಬೇಕು. ಅದನ್ನು ವೇದ ಹೇಳ್ತದೆ, ಯಮಯಮೇಶ ವೃಣತೆ ಏನ ಲಭ್ಯ ಏಷಃ ಇಚ್ಛಾರೂಪಿ ಭಗವಾನ್. ಇಚ್ಛಾರೂಪನಾಗಿರ್ತಕ್ಕಂತಹ ದೇವರು ಎಂ ಯಾವನನ್ನ ವರುಣತೆ ಇವ ಮೋಕ್ಷಕ್ಕೆ ಯೋಗ್ಯ ಅಧಿಕಾರಿ ಅಂತ ಈ ರೀತಿಯಾಗಿ ವರಿಸ್ತಾನೋ ತೇನ ಲಭ್ಯ, ಅವನಿಂದ ಮಾತ್ರ ಭಗವಂತ ಸಿಗಲಿಕ್ಕೆ ಸಾಧ್ಯ. ಇನ್ನೇನು ತಿಪ್ಪರಲಾಗ ಹೋಗಿದ್ರು ಕೂಡ ಭಗವಂತ ಸಿಗೋದಿಲ್ಲ. ಅವನ ಇಚ್ಛಾ ಬರಬೇಕು, ನಾನು ಸಿಗಬೇಕು ನಾನು ಅಂತ ಹೇಳಿದ್ದೀನಿ. ಅವನ ಇಚ್ಛಾ ಬರಬೇಕಾದ್ರೆ ಅವನನ್ನು ಜಗಜ್ಜನ್ಮಾಧಿಕರ್ತ ಎಂಬುವಂಥ ಉಪಾಸನ ಎಂಬುದು ಅತ್ಯಂತ ಅವಶ್ಯಕ ಅಂತ ರೀತಿಯಾಗಿ ಭಗವಂತ ಹೇಳಿದ. ವರ್ಣ ಅಂತಂದ್ರೆ ವರಿಸ್ತಾನೆ ಅಂದ್ರೆ ಅಭಿಪ್ರಾಯ ಏನು, ಪ್ರಸಾದ ಅಂತ ಅರ್ಥ. ಅವನ ಮೇಲೆ ಪ್ರಸನ್ನನಾಗ್ತಾನೆ ದೇವರು. ಇವನಿಗೆ ಮೋಕ್ಷವನ್ನು ಕೊಡಬೇಕು, ಇವನಿಗೆ ಬಂಧಕದಿಂದ ಮೋಚನ ಮಾಡಬೇಕು ಇವನನ್ನ ಅಂತ ರೀತಿಯಾಗಿ ಭಗವಂತ ಅಪೇಕ್ಷೆ ಪಡ್ತಾನೆ. ಅದೇ ಪ್ರಸಾದನೇ ವರ್ಣ ಅಂತ ರೀತಿಯಾಗಿ ಕರೀತಾರೆ. ಇಂತಹದ್ದು ಭಗವಂತನನ್ನ ಜಗಜ್ಜನ್ಮಾಧಿಕರ್ತ ಅಂತ ತಿಳ್ಕೊಂಡಾಗ ಮಾತ್ರ ಸಾಧ್ಯ. ಕರ್ಮಾದಿಗಳನ್ನು ಮಾಡಿದ್ರೆ ಸಾಧ್ಯ ಆಗ್ತದ ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಪಿಲ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ದ, ಕರ್ಮದಿಂದ ಭಗವಂತ ಬರೆಯೋದಿಲ್ಲ. ವೇದ ಹೇಳ್ತದಲ್ರಿ ಮತ್ತೆ ಹಾಗಾದ್ರೆ ಕರ್ಮಣ ತತ್ಕರ್ಮ ಹರಿದೋಷಂ ಲಿಹಿ ಅಂತ. ನಾವು ಕರ್ಮವನ್ನು ಮಾಡಿದಾಗ ಪರಮಾತ್ಮ ಸಂತೋಷ ಆಗ್ತದೆ ಅಂತ ರೀತಿಯಾಗಿ ತತ್ಕರ್ಮ ಹರಿದೋಷಂ ಅಂತ ಈ ರೀತಿಯಾಗಿ ವೇದ ಇದೆಯಲ್ಲ. ಅದಕ್ಕೆ ಪರಮಾತ್ಮನ ಸಂತೋಷ ಆಗ್ತದೆ ಅಭಿಪ್ರಾಯ ಏನು, ಪರಮಾತ್ಮನ ಸಂತೋಷ ಆಗಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ಉಂಟಾಗ್ತದೆ ಅಂತ ಅಭಿಪ್ರಾಯ. ಕರ್ಮದಿಂದ ಜ್ಞಾನ ಉಂಟಾಗ್ತದೆ ಹೊರತು ಕರ್ಮ ಸಾಕ್ಷಾತ್ತಾಗಿ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅದನ್ನು ದಾಸರಾಯರು ಹೇಳ್ತಾರೆ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ ಅಂತ. ಕರ್ಮವನ್ನು ಎಷ್ಟೇ ಮಾಡಿದ್ರೂ ಕೂಡ ಮೋಕ್ಷ ಸಿಗೋದಿಲ್ಲ ಅಂತ ಅಭಿಪ್ರಾಯ ಏನು, ಕರ್ಮದಿಂದ ಹರಿಯ ಜ್ಞಾನ ಉಂಟಾಗ್ತದೆ, ಜ್ಞಾನದಿಂದ ಮೋಕ್ಷ ಸಿಗ್ತದೆ. ಹಾಗಾಗಿ ಕರ್ಮ ಎಂಬುದು ಅಂತಃಕರಣ ಶುದ್ಧಿಗೆ ಕಾರಣವಾಗ್ತದೆ. ಕರ್ಮವೇ ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅಂತಃಕರಣ ಶುದ್ಧಿ ಎಂಬುದು ಜ್ಞಾನಕ್ಕೆ ಕಾರಣ. ಇಂತಹ ಜ್ಞಾನವನ್ನು ಪಡಿತಲ್ಲ ಅಂತ ರೀತಿಯಾಗಿ ಭಗವಂತನಿಗೆ ಆ ಕರ್ಮ ಎಂಬುದು ಅತ್ಯಂತ ಪ್ರಿಯ. ಹಾಗಾಗಿ ಭಗವಂತನೇ ಆಚಾರ ಇತಿಹಾಸವನ್ನು ಪಂಚರಾತ್ರಾಗಮದಲ್ಲಿ ವಿಸ್ತಾರ ಮಾಡಿದ್ದಾರೆ. ಹಾಗಾಗಿ ಆ ಪಂಚರಾತ್ರಾಗಮದಲ್ಲಿ ವಿಸ್ತಾರ ಮಾಡಿರತಕ್ಕಂಥ ಆಚರಣೆಗಳೇನೆ ಭಗವಂತನಿಗೆ ಅತ್ಯಂತ ಪ್ರಿಯ ಅಂತ ರೀತಿಯಾಗಿ ತತ್ಕರ್ಮ ಹರಿದೋಷಂ ಅಂತ ರೀತಿಯಾಗಿ ವೇದ ಹೇಳಿದ್ದೇವೆ ವಿನಃ ಕರ್ಮದಿಂದ ಜ್ಞಾನಕ್ಕೆ ಬೇಕಾಗಿರುವಂಥ ಅನುಗ್ರಹ ಮಾತ್ರ ಭಗವಂತ ಕೊಡ್ತಾನೆ. ಅದಕ್ಕೆ ಅಧಮ ಪ್ರಸಾದ ಅಂತ ರೀತಿಯಾಗಿ ಹೇಳ್ತಾರೆ. ಭಗವಂತ ಕರ್ಮದಿಂದ ಪ್ರಸಾದ ಕೊಡೋದಿಲ್ಲ ಅಂತಿಲ್ಲ, ಪ್ರಸಾದ ಕೊಡ್ತಾನೆ. ಎಂಥ ಪ್ರಸಾದ ಅಂತಂದ್ರೆ ಅದು ಕರ್ಮಣ ದಧಮ ಪ್ರೋಕ್ತ ಪ್ರಸಾದ ಮಧ್ಯಮ ಸ್ಮೃತಃ ಅಂತ. ಭಗವಂತನ ಪ್ರಸಾದ ಕರ್ಮದಿಂದ ಅಧಮ ಪ್ರಸಾದ ಆಗ್ತದೆ. ಮಧ್ಯಮೋ ಜನಲೋಕಾದಿ ಉತ್ತಮಸ್ತೇ ಮುಕ್ತಿದ ಅಂತ. ಅಂದ್ರೆ ಭಗವಂತ ಮಧ್ಯಮ ಪ್ರಸಾದ ಮಾಡಿದ ಅಂತಂದ್ರೆ ಜನಾದಿ ಲೋಕಗಳು ಲಬ್ಧವಾಗ್ತವೆ. ಉತ್ತಮ ಪ್ರಸಾದ ಮಾಡಿದ ಭಗವಂತ ಅಂತಂದ್ರೆ ಅದು ಮೋಕ್ಷ ಲಬ್ಧವಾಗ್ತದೆ ಅಂತ ರೀತಿಯಾಗಿ ಸಿದ್ಧವಾಗಿರುವಂಥ ವಿಚಾರ. ಆದ್ದರಿಂದ ಮೋಕ್ಷ ಸಾಧನ ಕರ್ಮ ಆಗ್ತದೆ, ಅಧಮ ಪ್ರಸಾದ ಆಗ್ತದೆ, ಮುಖ್ಯ ಪ್ರಸಾದ ಅಂತ ಆಗೋದಿಲ್ಲ. ಅಂತಹ ಭಗವಂತನನ್ನು ತಿಳ್ಕೊಳ್ಬೇಕಾದ್ರೆ ಅವನ ಬಗ್ಗೆ ವಿಚಾರವನ್ನು ನಡೆಸಬೇಕು ಅಂತ ರೀತಿಯಾಗಿ ಭಗವಂತ ಹೇಳ್ತಾನೆ. ಸಜ್ಜನರು ಸಿಕ್ಕಾಗ ಅವನ ಬಗ್ಗೆ ಕೇಳೋದು ಪ್ರಶ್ನೆಗಳನ್ನು ಅನೇಕ ರೀತಿಯಾಗಿ ಮಾಡಿ ನಮಗೆ ಬಂದಿರುವ ಸಂಶಯಗಳನ್ನು ಕಳ್ಕೊಂಡಾಗ ಮಾತ್ರ ಅವನ ಜ್ಞಾನ ಎಂಬುದು ಸ್ಫುಟ ಆಗ್ತದೆ. ಹಾಗಾಗಿ ಜಿಜ್ಞಾಸ ಅವನ ಬಗ್ಗೆ ತಿಳ್ಕೊಳ್ಬೇಕು ಎಂಬುವಂಥ ಇಚ್ಛಾ ಮೊದಲು ಉಂಟಾಗಬೇಕು, ಸಂಶಯಗಳು ನಿವೃತ್ತಿ ಆಗಬೇಕು, ಸರಿಯಾದ ಜ್ಞಾನ ಬರಬೇಕು. ಯಾಕೆಂದರೆ ಭಗವಂತನೇ ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ ಅಂತ ಭಗವಂತ ಹೇಳಿದ್ದಾನೆ. ಅವನ ಸಾಕ್ಷಾತ್ ಸಾಧನ ಆದ ಅಭಿಪ್ರಾಯ ಏನು, ಮೋಕ್ಷ ಕೊಡುವಂಥ ವ್ಯಕ್ತಿ ಅವನೇ. ಆ ಸಿದ್ಧವಾದ ಸಾಧನ ಅವನ ಪ್ರಸಾದ ಎಂಬುದು ನಮಗೆ ಮುಖ್ಯ ಆಗಬೇಕು ಅಂತ ರೀತಿಯಾಗಿ ಹೇಳ್ತಾರೆ. ಅದು ಪ್ರಸಾದವೇ ಭಗವಂತನ ಮೋಕ್ಷಕ್ಕೆ ಕಾರಣ, ಭಗವಂತ ಅಲ್ಲ ಅಂತ ರೀತಿಯಾಗಿ ಕೆಲವು ಕಡೆ ಮಾತು ಬರ್ತದಲ್ಲ ಅಂತಂದರೆ ಕಪಿಲ ಪರಮಾತ್ಮ ಹೇಳಿದ ಅದು ವ್ಯಾಪಾರ ಪ್ರಧಾನ ವಿವಕ್ಷೆಯಿಂದ ಹೇಳಿದ್ದು. ಅಂದರೆ ಪ್ರಸಾದ ಎಂಬುವಂಥದ್ದು ಮೋಕ್ಷಕ್ಕೆ, ಭಗವಂತನಿಗೂ ಮೋಕ್ಷಕ್ಕೂ ಮಧ್ಯದಲ್ಲಿ ಭಗವಂತನ ಪ್ರಸಾದ ಇದೆಯಲ್ಲ ಅದು ಮಧ್ಯೆ ಇದೆ. ಮಧ್ಯೆ ಇದ್ದರೆ ಅದು ವ್ಯಾಪಾರ ಅಂತ ಅರ್ಥ. ಒಂದು ಕೊಡ ಹುಟ್ಟಬೇಕಾದ್ರೆ ಕುಂಬಾರ ಚಕ್ರ ತಿರುಗಿಸ್ತಾರೆ. ಚಕ್ರ ತಿರುಗಿಸಿದಾಗ ಚಕ್ರ ತಿರುಗೋದ್ರಿಂದ ಗಡಿಗೆ ಹುಟ್ಟುತ್ತದೆ. ಕುಂಬಾರ ಕಾರಣ ಅಂತ ಹೇಳಲಿಕ್ಕೆ ಕಾರಣ ಅಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ. ಕುಂಬಾರನಿಗೂ ಆ ಗಡಿಗೆ ಆಗೋದಕ್ಕೂ ಮಧ್ಯದಲ್ಲಿ ಚಕ್ರ ತಿರುಗ್ತಾ ಇದೆಯಲ್ಲ ಅದಕ್ಕೆ ವ್ಯಾಪಾರ ಅಂತ ಹೆಂಗೆ ಕರೀತಾರೋ
ಆಗ ಭಗವಂತ ಮತ್ತು ಮೋಕ್ಷ ಇದರ ಮಧ್ಯದಲ್ಲಿ ಅವನ ಪ್ರಸಾದ ಆಗಿದೆ. ಆ ಪ್ರಸಾದ ವಿಧಿಯಲ್ಲ, ಅದೊಂದು ವ್ಯಾಪಾರ. ಆ ವ್ಯಾಪಾರ ಪ್ರಧಾನವಿಟ್ಟುಕೊಂಡು ಭಗವಂತನ ಪ್ರಸಾದನೇ ಮೋಕ್ಷಕ್ಕೆ ಕಾರಣ ಅಂತ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಶಾಸ್ತ್ರಗಳಲ್ಲಿ ಮಾತು ಬರ್ತದೆ ಅಂತ ರೀತಿಯಾಗಿ ತಾಯಿಗೆ ಭಗವಂತ ಹೇಳ್ತಾನೆ. ಪರಮಾತ್ಮನ ಪ್ರಸಾದ ಆದರೆ ಅದು ಭಗವಂತನ ಭಕ್ತಿಯಿಂದ ಮಾತ್ರ ಸಾಧ್ಯ. ಭಗವಂತ ಹೇಳಿದ, ನನ್ನ ಭಕ್ತಿಯನ್ನು ಮಾಡಿದಾಗ ಮಾತ್ರ ಅಂತಹ ಪ್ರಸಾದವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಭಕ್ತಿ ಇಲ್ಲದೆ ದ್ವೇಷ ಮಾಡಿದರೂ ಕೂಡ ಮೋಕ್ಷ ಆಗ್ತದೆ, ಆಗೋದಿಲ್ಲ ಭಗವಂತ ಅಂತ ಹೇಳಿದ. ಕೆಲವರೆಲ್ಲ ಹೇಳ್ತಾರೆ ಭಗವಂತನ ದ್ವೇಷದಿಂದ ಮೋಕ್ಷ ಆಗ್ತದೆ ಅಂತ. ದ್ವೇಷದಿಂದ ಹೇಗೆ ಮೋಕ್ಷ ಆಗ್ತದೆ? ದ್ವೇಷದಿಂದ ಮೋಕ್ಷ ಆಗೋದಿಲ್ಲ. ಭಗವಂತ ದ್ವೇಷದಿಂದ ಮೋಕ್ಷ ಕೊಡೋದಾಗಿದ್ದರೆ ಭಗವಂತ ಹೇಳಿದ, ಎಷ್ಟು ಅದು ಹಾಸ್ಯಾಸ್ಪದ ವಿಚಾರ ಅಂತಂದು. ಈಗ ಆಕಳನ್ನು ನೋಡಿದಾಗ ಆಕಳ ಮೇಲೆ ಭಕ್ತಿ ಮಾಡಿದರೆ ಮೋಕ್ಷ ಆಗ್ತದೆ, ಸ್ವರ್ಗಸ್ಥಾನ ಸಿಗ್ತದೆ ಅಂತ ರೀತಿಯಾಗಿ ಶಾಸ್ತ್ರ ಎಲ್ಲ ಹೇಳ್ತದೆ. ಆವಾಗ ಏನಾಗಬೇಕು? ಗಾಂ ದೃಷ್ಟ್ವಾಚ ನಮಸ್ಕೃತ್ಯ ಕೃತ್ವಾಚಯ ಪ್ರದಕ್ಷಿಣ ಕೃತಾಚನ ಸುಪ್ರದೇವ ವಸಂತರ ಹೀಗೆ ಪ್ರಮಾಣಗಳು ಬೇಕಾಗ್ತಿದೆ. ಆಕಳ ಮುಟ್ಟಿದ್ರೇ ಪಾಪ ನಾಶ ಆಗ್ತದೆ ಅಂತ ರೀತಿಯಾಗಿ ಎಲ್ಲ ಹೇಳೋ ಕಾಲಕ್ಕೆ ಆಕಳ ಮುಟ್ಟೋ ಕಾಲಕ್ಕೆ ನಾವೆಲ್ಲ ಭಾಳ ಹೆದರ್ಕೋತೀವಿ, ಎಲ್ಲಿ ಒದ್ದು ಬಿಡ್ತದೋ ಎಲ್ಲಿ ಹಾಯ್ತದೋ ಅಂತ ಹೇಳಿ. ಹಾಗೆ ನಮಗಿಂತ ಆಕಳನ್ನ ಕೊಂದು ತಿನ್ನುವಂಥ ಹುಲಿಗೆ ಮೊದಲು ಮೋಕ್ಷ ಸಿಗಬೇಕಾಗಿತ್ತು, ಸ್ವರ್ಗ ಸಿಗಬೇಕಾಗಿತ್ತು. ಯಾಕೆ ಆಕಳ ಎಲ್ಲ ಕಡೆ ಮುಟ್ಟಿರ್ತದಲ್ಲ, ಸಿಗ್ತದೆ ಅದಕ್ಕೆ, ಹುಲಿಗೆ ಸಿಗೋದಿಲ್ಲ. ಅಂದರೆ ಅದರ್ಥ ಏನು? ಆಕಳನ್ನ ಪೀಡಿಸ್ತದೆ, ಹಾಗಾಗಿ ಅದಕ್ಕೆ ಸ್ವರ್ಗ ಯಾವ ರೀತಿಯಾಗಿಲ್ಲ. ಆಕಳಲ್ಲಿ ಭಕ್ತಿ ಮಾಡಿದರೆ ಯಾವ ಸ್ವರ್ಗ ಬರ್ತದೆ ಅಂತ ಪ್ರಮಾಣಗಳ ಅರ್ಥ ಆಗ್ತದೋ ಹಾಗೆ ಆಕಳು ಹೇಗೆ ಆಕಳ ಕಾಯುವನಿಗೂ ಹಾಗೆ ಇದೆ, ಗೋಪಾಲಕನ ಹಾಗೆ ನೇಮ. ಆಕಳಿಗೆ ಏನು ನೇಮನೋ ಗೋಪಾಲಕನಿಗೂ ಅದೇ ನೇಮ. ಆದ್ದರಿಂದ ಪರಮಾತ್ಮ ತನ್ನಲ್ಲಿ ಭಕ್ತಿ ಮಾಡೋರಿಗೆ ಮಾತ್ರ ಮೋಕ್ಷ ಕೊಡ್ತಾನೆ ಹೊರತು ದ್ವೇಷ ಮಾಡೋರಿಗೆ ಯಾವತ್ತೂ ಮೋಕ್ಷವನ್ನು ಭಗವಂತ ಕೊಡೋದಿಲ್ಲ. ಆ ಕಂಡಿದೆಯಲ್ಲ ಶಿಶುಪಾಲಗಳಿಗೆ ಕೊಟ್ಟಿದ್ದು ಅಂತಂದರೆ ಅಲ್ಲಿ ಜೀವದ್ವಯ ಇದೆ ಅಂತ ರೀತಿಯಾಗಿ ಮುಂದೆ ನಿರ್ಣಯ ಮಾಡಿ ಹೇಳ್ತಾರೆ. ಇಬ್ಬರಿದ್ದಾರಲ್ಲಿ ಈ ಹಿರಣ್ಯಕಶಿಪು ದೈತ್ಯರು ಯಾವ ರೀತಿಯಾಗಿ ಜೈವಜರನ್ನು ಇಟ್ಕೊಂಡಿದ್ರು ಅದೇ ಜೈವಜರನ್ನು ಇಟ್ಕೊಂಡು ಶಿಶುಪಾಲ ಇಟ್ಕೊಂಡಿದ್ದ, ಜಯನ ಇಟ್ಕೊಂಡಿದ್ದ. ಜಯನಿಗೆ ಭಗವಂತ ಮೋಕ್ಷ ಕೊಟ್ಟ, ಶಿಶುಪಾಲ ದೈತ್ಯನಿಗೆ ಭಗವಂತ ಮನಸ್ಸಿಗೆ ಹಾಕಿದ ಅಂತ ರೀತಿ ತಿಳ್ಕೋಬೇಕು. ಆದ್ದರಿಂದ ಭಗವಂತ ಭಕ್ತಿಯನ್ನು ಮಾತ್ರ ಸಿಗುವಂಥ ವ್ಯಕ್ತಿಗೆ ಹೊರತು ಅವನನ್ನು ದ್ವೇಷ ಮಾಡೋದ್ರಿಂದ ಭಗವಂತ ಲಾಭ ಆಗೋದಿಲ್ಲ, ಅವನು ಸಿಗೋದಿಲ್ಲ ಅಂತ ಈ ರೀತಿಯಾಗಿ ಭಕ್ತೈಕಲಭ್ಯ ಪುರುಷೋತ್ತಮ. ಭಗವಂತ ಭಕ್ತಿಯಿಂದ ಮಾತ್ರ ಸಿಗುವಂತಹ ವ್ಯಕ್ತಿ. ಭಕ್ತಿ ಅಂದರೆ ಏನು ಅಂತ ಮತ್ತೊಮ್ಮೆ ಪ್ರಶ್ನೆ ಬರ್ತದೆ. ಭಗವಂತ ಹೇಳಿದ ಭಕ್ತಿ ಅಂತಂದರೆ ಭಗವಂತನಲ್ಲಿ ಮಾಡುವಂತಹ ಒಂದು ಪ್ರೇಮ ವಿಶೇಷವನ್ನು ಭಕ್ತಿ ಅಂತ ರೀತಿಯಾಗಿ ಕರೀತಾರೆ. ಅದನ್ನು ಟೀಕಾಕೃತವಾದವರೆಲ್ಲ ಅನೇಕ ರೀತಿಯಾಗಿ ವಿವರಣೆ ಮಾಡಿದ್ದಾರೆ. ಭಕ್ತಿ ಅಂದರೆ ಏನು ಅಂತ ನ್ಯಾಸದಾದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಗ ಸಹಸ್ರಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಭಕ್ತಿಯ ಒಂದು ಪರಿಷ್ಕಾರವನ್ನು ಮಾಡಿಟ್ಟಿದ್ದಾರೆ. ನೋಡಿ ಅಷ್ಟು ಚೆನ್ನಾಗಿ ಹೇಳ್ತಾರೆ. ನಿರವಧಿಕ ಅಂದರೆ ಇಷ್ಟಕ್ಕೆ ಇಷ್ಟು ಮಾಡ್ತೀವಿ ಅಂತ ಅವಧಿ ಇರಬಾರ್ದು. ಪೂರ್ಣ ಎಲ್ಲದಕ್ಕಿಂತಲೂ ಕೂಡ ಭಗವಂತನಲ್ಲಿ ಪ್ರೀತಿಯಿಂದ ನಾವು ಹೆಚ್ಚು ಮಾಡಬೇಕು ಅಂತ ರೀತಿಯಾಗಿ ಹೇಳಿದ್ದಾರೆ. ಅದು ಹೆಚ್ಚೆಚ್ಚು ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತಂದರೆ ಭಗವಂತನಲ್ಲಿ ಮೊದಲು ಜ್ಞಾನ ಬೇಕು. ಅನಂತ ಅನವತ್ಯ ಕಲ್ಯಾಣ ಗುಣ ಭಗವಂತನಲ್ಲಿ ಇದೆ ಎಂಬುವಂಥ ಜ್ಞಾನ ಮೊದಲು ಬೇಕು. ಆ ಜ್ಞಾನ ಬಂದಾಗ ಎಲ್ಲರಲ್ಲೂ ಕೂಡ ವ್ಯಾಮೋಹವನ್ನು ಬಿಡ್ತಾ ಬರಬೇಕಂತ. ಮೊದಲಿಗೆ ಮನುಷ್ಯನಿಗೆ ವ್ಯಾಮೋಹ ಎಲ್ಲಿ ಶುರುವಾಗತ್ತೆ ಅಂದರೆ ಹಣದ ಮೇಲೆ ಶುರುವಾಗುತ್ತೆ, ದುಡ್ಡಿನ ಮೇಲೆ ವ್ಯಾಮೋಹ ಶುರುವಾಗುತ್ತೆ. ಅದಕ್ಕಿಂತಲೂ ಕೂಡ ಪ್ರೀತಿಯನ್ನು ಜಾಸ್ತಿ ಭಗವಂತನ ಮಾಡಬೇಕು. ಆಮೇಲೆ ಕೆಲವೊಂದು ಸತಿ ಹಣ ಇಲ್ಲ ಅಂದ್ರೂ ಚಿಂತೆ ಎಲ್ಲ ಮಕ್ಕಳ ಮೇಲೆ ಶುರುವಾಗುತ್ತೆ ವ್ಯಾಮೋಹ. ಇನ್ನು ಕೆಲವು ಸತಿ ಆಮೇಲೆ ಹೆಂಡತಿ ಮೇಲೆ ಶುರುವಾಗುತ್ತೆ. ಆಮೇಲೆ ಎಲ್ಲ ಬಿಟ್ಟು ತನ್ನ ಮೇಲೆ ಶುರುವಾಗುತ್ತೆ ಅವನಿಗೆ ವ್ಯಾಮೋಹ. ಅದಕ್ಕೊಂದು ಕೋತಿ ಕತೆ ಉದಾಹರಣೆ ಹೇಳ್ತಾರೆ. ಒಂದು ಕೋತಿ ನೀರಿನಲ್ಲಿ ಹಾಕಿ ಮುಳುಗಿಸಿದ್ರಂತ ಆ ಕೋತಿಯನ್ನು. ಆ ನೀರು ಆ ಕೋತಿ ಕಾಲಿಗೆ ಬಂದಿರ್ತದೆ. ಕೋತಿ ಮರಿ ಇತ್ತು, ಆ ಮರಿ ಹೊಡ್ಕೊಂಡು ಕಾಲಿಗೆ ನೀರಿತ್ತು, ಅಲ್ಲೇ ಓಡಾಡ್ತಾ ಇತ್ತು. ಆಮೇಲೆ ಆ ನೀರನ್ನು ಬಿಡ್ತಾ ಬಂದ್ರಂತೆ. ಆ ನೀರು ಜಾಸ್ತಿ ಆದಂಗೆ ಆ ಕೋತಿ ಏನು ಮಾಡ್ತಪ್ಪ ಅಂದ್ರೆ ಆ ಮರಿಯನ್ನು ಮೇಲೆ ಕೂಡಿಸ್ಕೊಂಡು ತಲೆ ಮೇಲೆ ಕೂಡಿಸ್ಕೊಂಡು ತಾನೇ ಯಾವ ಮುಳುಗ್ಲಿಕ್ಕೆ ಬಂತು ಅವಾಗ ತನ್ನ ಮರಿಯನ್ನು ಕೆಳಗೆ ಹಾಕಿ ಆಮೇಲೆ ನಿಂತ್ಕೊಂಡ್ತಂತ. ಆಗ ನಮ್ಮ ವ್ಯಾಮೋಹನೂ ಕೂಡ ಹಾಗೆ ಇರ್ತದೆ. ಮೊದಲಿಗೆ ನಮ್ಮೂರು ಅಂತ ಇರ್ತೇವೆ. ನಮಗೆ ಯಾವಾಗ ಅವಾಗ ಬರ್ತದೆ ನಮ್ಮೂರನ್ನ ಕೆಳಗೆ ನಾವು ಬದುಕಿದ್ರೆ ಸಾಕು ಬಂದ ಮೇಲೆ ಬಂದ್ಬಿಡ್ತೀವಿ. ಹಾಗಾಗಿ ನಮ್ಮ ಮೇಲೆ ನಮಗೆ ಜಾಸ್ತಿ ಪ್ರೀತಿ ಇರ್ತದೆ. ಅದಕ್ಕೆ ಟೀಕಾಕೃತಪಾದರು ಹೇಳಿದ್ರು ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ. ಮೊದಲು ಸ್ವಾತ್ಮ ತನ್ನಕ್ಕಿಂತಲೂ ತನ್ನ ಮೇಲೆ ತಾನು ಮಾಡ್ಕೊಳ್ಳೋಕ್ಕಿಂತ ಪ್ರೀತಿಗಿಂತಲೂ ಕೂಡ ಹೆಚ್ಚಿನ ಪ್ರೀತಿ ಭಗವಂತನ ಮಾಡಬೇಕು ಅಂತ. ತನ್ನ ಮೇಲೆ ಪ್ರೀತಿ ಅಂದ್ರೆ ಅಭಿಪ್ರಾಯ ಏನು ಅಂದರೆ ತನ್ನ ಮೇಲೆ ಪ್ರೀತಿ ತನ್ನ ದೇಹದ ಮೇಲೆ ಇರುವಂಥ ಅಭಿಮಾನ ಅಂತ ಅಭಿಪ್ರಾಯ. ಅವನ ದೇಹದ ಮೇಲೆ ಅವನಿಗೆ ಎಷ್ಟು ಅಭಿಮಾನ ಇದೆಯೋ ಅಷ್ಟು ಅಭಿಮಾನ ಮತ್ತವರ ಮೇಲೆ ಬರೋದಿಲ್ಲ. ಅವನಿಗೆ ಅವನ ದೇಹದ ಮೇಲೆ ಮಾಡುವಂಥ ಅಭಿಮಾನಕ್ಕಿಂತಲೂ ಕೂಡ ಹೆಚ್ಚಿನ ಅಭಿಮಾನವನ್ನು ಭಗವಂತ ಮೇಲೆ ಮಾಡಬೇಕು ಒಂದು ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೇಗೆ ಅಂತಂದರೆ ಅಭಿಮಾನವೇ ದುಃಖಕ್ಕೆ ಕಾರಣ, ಆ ಅಭಿಮಾನವೇ ಸುಖಕ್ಕೂ ಕಾರಣ ಆಗ್ತದೆ ಅಂತ. ಭಗವಂತ ಮೇಲೆ ಮಾಡಿ ಈ ಅಭಿಮಾನ ಮಾಡಿದರೆ ತನಕ್ಕಿಂತಲೂ ಕೂಡ ಹೆಚ್ಚಿನ ಅಭಿಮಾನ ದೇವರ ಮೇಲೆ ಮಾಡಿದರೆ ಸುಖಕ್ಕೆ ಕಾರಣ ಆಗ್ತದೆ. ಅದೇ ಅಭಿಮಾನ ತನ್ನಲ್ಲೇ ಮಾಡ್ಕೊಂಡ ದುಃಖಕ್ಕೆ ಕಾರಣ ಆಗ್ತದೆ ಅಂತ. ಈಗ ಅಭಿಮಾನ ಎಂಬುದು ದುಃಖಕ್ಕೆ ಕಾರಣ ಸುಖಕ್ಕೆ ಕಾರಣ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಕುದುರೆ ಮಾರವಿದ್ನಂತ. ಕುದುರೆಯನ್ನು ಚೆನ್ನಾಗಿ ಬೆಳೆಸಿದ.
ಅದಕ್ಕೆ ಏನಾದ್ರು ಸ್ವಲ್ಪ ಗಾಯ ಆದರೆ ಸಾಕು ಅದಕ್ಕೆ ಪಶುವೈದ್ಯ ಚಿಕಿತ್ಸಾಲಯ ಕರ್ಕೊಂಡು ಹೋಗೋದು, ಅದಕ್ಕೆ ಔಷಧಿ ಚಿಕಿತ್ಸಾಲಯ ಕೊಡಿಸೋದು, ಏನು ಭಾಳ ಉಪಚಾರ ಮಾಡಿ ನಡ್ಕೋತಾ ಇದ್ದ. ಅದಕ್ಕೆ ಒಂದು ಸರ್ತಿ ಅವ್ನು ಮಾರಾಕ್ಬಿಟ್ಟ. ಮಾರಾಕಿದ್ಮೇಲೆ ಅವ್ನು ದುಡ್ಡು ಬಂತು, ಅಭಿಮಾನ ಅಂಬೋದು ಹೋಯ್ತು. ಸ್ವಲ್ಪ ದಿವಸಕ್ಕೆ ವಿಷಯ ಗೊತ್ತಾಯ್ತು, ಸತ್ತೋಯ್ತು ಆ ಕುದುರೆ ಅಂತ. ಒಳ್ಳೆದಾಯ್ತು ನಾನು ಮಾರಿದ್ದು ಅಂದ. ನನ್ನ ಹತ್ರ ಇದ್ದ ಸತ್ತು ಹೋಗ್ಬಿಟ್ಟಿದ್ದರೆ ನನಗೆ ದುಡ್ಡು ಬರ್ತಿರ್ಲಿಲ್ಲ. ನನ್ನ ಹತ್ರ ಇದ್ದಾಗ ಅದಕ್ಕೆ ಏನಾದ್ರು ಸ್ವಲ್ಪ ಗಾಯ ಆದರೆ ಸಾಕು, ಭಾಳ ಚಿಕಿತ್ಸೆ ಮಾಡಿ ಭಾಳ ಜಾಗೃತಿ ನೋಡ್ಕೋತಾ ಇದ್ದ. ಇನ್ನೊಬ್ಬನಿಗೆ ಕೊಟ್ಟಮೇಲೆ ಸತ್ತೋದ್ರೂ ನನಗೆ ದುಃಖ ಆಗಲಿಲ್ಲ. ಯಾಕೆ ಅಂದರೆ ಇನ್ನೊಬ್ಬನಿಗೆ ಕೊಟ್ಟಾಗ ಅದು ಅವಳಾಯ್ತು, ಆಗಲಿಲ್ಲಲ್ಲ, ಇವನಿಗೆ ಅಭಿಮಾನ ಇಲ್ಲ ಅದರಲ್ಲಿ. ಹೀಗಾಗಿ ಸತ್ರನೂ ದುಃಖ ಆಗಲಿಲ್ಲ. ಅದೇ ಅವನ ಹತ್ರ ಇದ್ದಾಗ ಸ್ವಲ್ಪ ಗಾಯ ಆದರೂ ದುಃಖ ಆಗಿತ್ತು ಅವನಿಗೆ. ಹಾಗೆ ನಮಗೇನಾದರೂ ಆಗ್ತದೆ ಅಂತಂದರೆ ನಮಗೆ ಭಾಳ ದುಃಖ ಆಗ್ತದೆ. ನಮ್ಮವರಿಗೆ ಆಗೋದು ದುಃಖಕ್ಕಿಂತಲೂ ನಮಗಾಗೋದು ದುಃಖ ಇದೆಯಲ್ಲ, ಅದು ಭಾಳ ದುಃಖ ಆಗ್ತದೆ. ಹಾಗೆ ನಮಗೆ ಸುಖ ಆಗೋದಕ್ಕೆ ಇನ್ನೂ ನಾವು ಹೆಚ್ಚಿನ ಪ್ರಯತ್ನವನ್ನು ಪಡ್ತೀವಿ, ನಮಗೆ ಬೇಕು ಅಂತ ರೀತಿಯಾಗಿ ವಿಚಾರ ಮಾಡ್ತೀವಿ. ಆಗ ನಮ್ಮ ಮೇಲೆ ಏನು ಅಭಿಮಾನ ಇದೆಯೋ ಈ ಅಭಿಮಾನವನ್ನು ನಾವು ಮೊದಲು ಬಿಡಬೇಕು. ನಮಗಿಂತಲೂ ಕೂಡ ಹೆಚ್ಚಿನ ಅಭಿಮಾನವನ್ನು ನಮ್ಮ ಮೇಲೆ ಮಾಡೋಕ್ಕಿಂತಲೂ ಕೂಡ ಹೆಚ್ಚಿನ ಅಭಿಮಾನ ಭಗವಂತನ ಮೇಲೆ ಮಾಡಬೇಕು. ಈ ಭಗವಂತನ ಮೇಲೆ ಮಾಡುವಂಥ ಅಭಿಮಾನ ಇದೆಯಲ್ಲ, ಇದೇ ಭಕ್ತಿ ಅಂತ ಆಗ್ತದೆ, ಮತ್ತೇನಿಲ್ಲ. ಭಕ್ತಿ ಶಬ್ದಾರ್ಥ ಆ ಮಾಡುವಂತಹ ಅಭಿಮಾನ ಇದೆಯಲ್ಲ, ಅಭಿಮಾನ ಮಾಡೋ ಕಾಲಕ್ಕೆ ಅನೇಕ ವಿಘ್ನಗಳು ಬರ್ತಾವೆ. ಅದಕ್ಕೆ ಅನೇಕ ವಿಘ್ನಗಳು ಅಂದರೆ ಎಂತೆಂಥ ವಿಘ್ನಗಳು. ಭಗವಂತನ ಒಂದು ಒಪ್ಪತ್ತು ನಾವು ಏಕಾಗ್ರತೆ ಚಿತ್ರದಿಂದ ಭಗವಂತನ ಧ್ಯಾನ ಮಾಡ್ತೀವಿ ಅಂತಂದರೆ ಅದಕ್ಕೆ 108 ವಿಘ್ನ ಬರ್ತದೆ. ಸಾಮಾನ್ಯ ವಿಘ್ನಗಳು ಬರೋದಿಲ್ಲ, ದೊಡ್ಡ ದೊಡ್ಡ ವಿಘ್ನಗಳು ಬರ್ತವೆ ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ವಿಘ್ನ ಯಾವುದಪ್ಪ ಅಂತಂದರೆ ಸತಿಸುತ್ತರು ಅಂತ ಈ ರೀತಿಯಾಗಿ ಹೇಳ್ಬಿಡ್ತಾರೆ ಶಾಸ್ತ್ರಕಾರರು. ಅವನ್ನೆಲ್ಲ ಬಿಟ್ಟು 1 ಗಂಟೆ ಪೂಜಾ ಕೂತಿರ್ಬೇಕು, ಆವಾಗೇ ಶುರುವಾಗ್ತದೆ ಇವ್ರದೆಲ್ಲ ಪುರಾಣ, ಹರಿಕಥೆ ಶುರು ಪುರಾಣ. ಅಲ್ಲಿ ಹಿಂಗಾಯ್ತು ಕೇಳ್ರಿ, ಇನ್ಯಾವ ಟೈಮ್ ಸಿಗ್ತದೆ ನಮಗೆ, ನಿಮ್ಗೆ ಹೇಳಲಿಕ್ಕೆ ಸಿಗೋದಿಲ್ಲ ಟೈಮ್, ಇವಾಗ ಸಿಗೋದು ಅಂತ ಅಭಿಮೆ ಶುರು ಆಗ್ತದೆ. ಆಮೇಲೆ ಅದು ದೊಡ್ಡ ವಿಘ್ನ. ಪುತ್ರಾದಿ ನಕ್ರಗೃಹೀತ ಅಂತ ಪರಮಾತ್ಮ ಹೇಳ್ಬಿಟ್ಟ. ಮಕ್ಕಳ ಮುಂತಾದ ಮೊಸಳೆಗಳಿದ್ದಂಗೆ ಸಂಸಾರ ಸಾಗರದಲ್ಲಿ ಅವ್ರು ಹಿಡ್ಕೊಂಡ್ರು ಅಂದ್ರೆ ಅದಕ್ಕಿಂತ ದೊಡ್ಡ ವಿಘ್ನ ಇನ್ಯಾವುದೂ ಇಲ್ಲ. ಆದ್ದರಿಂದ ಇದೆಲ್ಲವನ್ನು ಕೂಡ ತ್ಯಾಗ ಮಾಡಿ ಕೇವಲ ಭಗವಂತನ ನಿರೋಧಿಕವಾಗಿರತಕ್ಕಂಥ ಅಭಿಮಾನವನ್ನು, ಪ್ರೀತಿಯನ್ನು ತೋರಿಸ್ತಾ ಇರ್ತಾನಲ್ಲ, ಅದು ಎಲ್ಲ ವಿಘ್ನಗಳನ್ನು ದಾಟಿ ತೋರಿಸ್ಬೇಕು ಆ ಅಭಿಮಾನವನ್ನು. ಆಗ ಮಾತ್ರ ಅದನ್ನು ಭಕ್ತಿ ಅಂತ ರೀತಿಯಾಗಿ ಕರೀತಾರೆ. ಅಂತಹ ಆ ಭಕ್ತಿ ಅದನ್ನು ಮಾಹಾತ್ಮ್ಯ ಜ್ಞಾನಪೂರ್ವಸ್ಥ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರತಿ ಪ್ರೋಕ್ತಃ ತಯಾ ಭಕ್ತಿರ ರಚಾನ್ಯತ ಅಂತ ಪ್ರಮಾಣ ಹೇಳಿದೆ. ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿ ದೃಢವಾದ ಸ್ನೇಹ ಇರಬೇಕು. ಆ ಸ್ನೇಹವನ್ನು ಭಕ್ತಿ ಅಂತ ಕರೀತಾರೆ. ಅದು ಬಿಟ್ಟು ಮತ್ತೊಂದು ಭಕ್ತಿ ಅಂತ ಆಗೋದಿಲ್ಲ. ಅದು ಆ ಭಕ್ತಿ ಇನ್ನೊಂದು ಭಗವಂತ ಹೇಳಿದ, ಈ ಭಕ್ತಿ ಬರಬೇಕಾದ್ರೆ ಸಾಕ್ಷಾತ್ಕಾರ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದ. ಇಂತಹ ಭಕ್ತಿ ಬರಬೇಕಾದ್ರೆ ಮೊದಲಿಗೆ ಬರೋ ಭಕ್ತಿ ಬರ್ತದೆ, ಆದರೆ ಎಲ್ಲವನ್ನೂ ತ್ಯಾಗ ಮಾಡಿ ಅವನನ್ನೇ ನೋಡಬೇಕು ಎಂಬುವಂಥ ಹಂಬಲ ಹುಟ್ಟೋದಿಲ್ಲ, ಆ ಭಕ್ತಿ ಬರೋದಿಲ್ಲ. ಆ ಭಕ್ತಿ ಅಷ್ಟು ಜಾಗರೂಕ ಆಗೋದಿಲ್ಲ. ಅದು ಹೇಗೆ ಅಂದರೆ ಷೋಡಶಿಯಲ್ಲಿ ಹೇಳ್ತಾರೆ, ತೀರ್ಥರು ಮೊದಲಿಗೆ ವಾರ್ತೆ ಕೇಳಿರ್ತಾನೆ. ವಾರ್ತೆ ಕೇಳಿದಾಗ ನಿನ್ನ ಮದುವೆ ಅಂತ ಯಾರೋ ಹೇಳ್ಬಿಡ್ತಾರೆ. ಹೇಳಿದಾಗ ಅವನು ಕಲ್ಪನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಹೀಗಿರ್ಬೋದಾ, ಹೆಣ್ಣು ಹೀಗಿರ್ಬೋದಾ, ಹೆಣ್ಣು ಮಗಳಿಗೂ ಅಷ್ಟೇ, ಗಂಡು ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಕಲ್ಪನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಆಗ ಅವ್ನು ಯಾರೋ ಬೈತಾ ಇದ್ರೆ, ಯಾವ ಬೈಲಿ ಬಿಡೋ, ಏನಾಗಬೇಕು, ನನಗೇನು ಸಂಬಂಧ ಇಲ್ಲಲ್ಲ ಅಂತ ಸುಮ್ಮನೆ ಇರ್ತಾರೆ. ಅವಾಗ ಅದೇ ಅವರಿಗೆ ಒಬ್ರಿಗೊಬ್ರಿಗೆ ಮುಖ ನೋಡಿಕೊಂಡು ಅವರಿಗೆ ಒಂದು ಸತಿ ಮದುವೆ ಆಗಬೇಕು ಅಂತ ಈ ರೀತಿಯಾಗಿ ಮನಸ್ಸಿನ ಭಾವ ವಿಕಾರಗಳೆಲ್ಲ ಆಯಿತು ಅಂತಂದರೆ, ಪ್ರೇಮ ಅಂಕರ ಹುಟ್ಟಿತು ಅಂತಂದರೆ ಆಗ ಏನಾರು ಅವನಿಗೆ ಅನ್ಲಿ ನೋಡೋಣ, ಯಾಕೆ ಏನು ಹೆಂಗೆ ಅನ್ನಿಸ್ತದೆ ನಿನಗೆ ಅಂತ ಕೇಳ್ತಾನೆ. ಅಂದರೆ ಅಭಿಮಾನ ಎಂಬುದು ಹುಟ್ಟಿದ ಕೂಡಲೇ ಏನಾಗ್ತದೆ, ಆ ಭಕ್ತಿ ಎಂಬುದು ಜಾಸ್ತಿ ಆಗ್ತದೆ. ಆ ಭಕ್ತಿ ಅಂತ ಪ್ರೀತಿ ಮತ್ತೇನಿಲ್ಲ, ಅದು ಜಾಸ್ತಿ ಆಗ್ತದೆ. ಜಾಸ್ತಿ ಆದಾಗ ತಮಗೆ ಬೇಕಾಗಿರೋ ವಸ್ತುಗಳಲ್ಲಿ ಪ್ರೀತಿ ಜಾಸ್ತಿ ಆದಾಗ ಯಾರು ಅದಕ್ಕೇನು ಅನ್ನಬಾರದು, ಯಾರೋ ಆ ತಂಟೆಗೆ ಹೋಗಬಾರ್ದು, ಹೀಗೆಲ್ಲ ಶುರು ಆಗ್ತದೆ ಅಭಿಮಾನಗಳೆಲ್ಲ. ಹಾಗೆ ಮಹಾತ್ಮ ಜ್ಞಾನಪೂರ್ವಕ ಅಂತಂದರೆ ಅದೇನೇ ಅಭಿಪ್ರಾಯ ಅಂದರೆ ಅದನ್ನು ನೋಡಿದಾಗ, ಆ ವಸ್ತುಗಳನ್ನು ನೋಡಿದಾಗ ಆ ವಸ್ತುವಿನಲ್ಲಿ ನಮಗೆ ಅನುರಾಗ ಉಂಟಾಗ್ತದೆ. ಆ ಅನುರಾಗವನ್ನು ಭಕ್ತಿ ಅಂತ ರೀತಿಯಾಗಿ ಕರೀತಾರೆ. ಅದನ್ನು ಭಗವಂತನನ್ನ ಈ ರೀತಿಯಾಗಿ ನಾವು ನೋಡಿದ ಹೊರತು ಇಂಥ ನಿರವಧಿಕವಾದ ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಾಕ್ಷಾತ್ಕಾರ ಆಗೋದು ನಮಗೆ ಆಗಬೇಕು. ಅವನ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ಅದು 2 ರೀತಿ ಸಾಕ್ಷಾತ್ಕಾರ, ಪರೋಕ್ಷ ಸಾಕ್ಷಾತ್ಕಾರ, ಅಪರೋಕ್ಷ ಸಾಕ್ಷಾತ್ಕಾರ ಅಂತ 2 ರೀತಿಯಾಗಿದೆ. ಮೊದಲಿಗೆ ಭಗವಂತ ಸಿಗೋದಿಲ್ಲ, ಏನು ಮಾಡಿದರೂ ಕೂಡ ಅವನ ಕಣ್ಣಿಗೆ ಕಾಣೋದಿಲ್ಲ, ಅವ್ಯಕ್ತ ಸ್ವಭಾವ. ಉಪಾಯ ಸಹಸ್ರಗಣಾಪಿ ನಲಭ್ಯತೆ. ಅವನು 1000 ಉಪಾಯಗಳನ್ನು ಮಾಡಿ ತಲೆ ಕೆಳಗಾಗಿ ನಿಂತ್ಕೊಂಡ್ರೂ ಕೂಡ ದೇವರು ಸಿಗೋದಿಲ್ಲ. ಹಾಗಾದ್ರೆ ಮೊದಲು ಏನು ಮಾಡಬೇಕು? ಮೊದಲಿಗೆ ಅವನ ಅಪರೋಕ್ಷ ಅಂದ್ರೆ ನಮ್ಮ ಈ ಕಣ್ಣಿಗೆ ಅವನು ಕಾಣೋಕ್ಕಿಂತ ಪೂರ್ವದಲ್ಲಿ ಶಾಸ್ತ್ರಾಪರೋಕ್ಷ ಅಂತ ನಮಗಾಗಬೇಕು. ಭಗವಂತ ಶಾಸ್ತ್ರದಲ್ಲಿ ಬೇಕಾದಂಗೆ ಸಿಗ್ತಾನೆ. ಆ ಶಾಸ್ತ್ರೀಯವಾಗಿ ಅವನ ಬಗ್ಗೆ ನಾವೇನು ಮಾಡಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಯಾವ ರೀತಿಯಾಗಿ ವಾರ್ತೆಗಳನ್ನು ಕೇಳಿದಾಗ ಕಲ್ಪನಾ ಆರಂಭ ಆಗ್ತದೋ ಹಾಗೆ ಭಗವಂತನ ವಾರ್ತೆಗಳು ಶಾಸ್ತ್ರಗಳು. ಆ ಭಗವಂತನ ವಾರ್ತೆಗಳನ್ನು ಕೇಳಿದಾಗ ಆ ಭಗವಂತನ ಬಗ್ಗೆ ಕಲ್ಪನೆ ಆರಂಭ ಆಗ್ತದೆ ನಮ್ಮ ಮನಸ್ಸಿನಲ್ಲಿ. ಆ ಮನಸ್ಸಿಗೆ ಒಂದು ವಾಸನಾಮಯ ಮೂರ್ತಿ ಅಂತ ಮೂಡ್ತದೆ. ಅದನ್ನು ಕಂಡಾಗ ಅದರಲ್ಲಿ ಪ್ರೀತಿಯನ್ನು ತೋರಿಸಿರೋ ಕಾಲಕ್ಕೆ ಒಳಗೆ ಕಂಡಿರುವಂಥ ವ್ಯಕ್ತಿ ಆ ಮೂರ್ತಿ ಅದೇ ಒಂದು ದಿವಸ ನಮ್ಗೆ ಹೊರಗೆ ಕಾಣ್ತದೆ. ಅವನ ಲಕ್ಷಣ ಶಾಸ್ತ್ರ ತಿಳಿಸಿಕೊಡ್ತದೆ ಅವನು ಹೇಗಿದ್ದಾನೆ ಅಂತ. ಭಗವಂತನಲ್ಲಿ
ದಟ್ಟವಾಗಿರತಕ್ಕಂತಹ ಶಿರಸ್ಸಿನಲ್ಲಿ ಕೇಶಗಳು, ಆಮೇಲೆ ಅವನ ವಿಶಾಲವಾಗಿರತಕ್ಕಂತಹ ಹಣೆ, ಆ ಹಣೆಯ ಮೇಲೆ ಇರ್ತಕ್ಕಂಥ ಹುಬ್ಬು, ಕಣ್ಣು, ಆ ಕಣ್ಣುಗಳೆಲ್ಲವೂ ಕೂಡ ಕರ್ಣಾಂತ. ಅಂದರೆ ಕರ್ಣಾಂತ ಅಂದರೆ ಕಿವಿಗೆ ಹತ್ತಿರುವಂತಹದ್ದು, ನೋಡ್ಲಿಕ್ಕೆ ಕಮಲದಂತೆ ವಿಶಾಲವಾಗಿರುವಂತಹ ಕಣ್ಣುಗಳು. ಆ ಭಗವಂತನ ಕಿವಿಗಳೆಲ್ಲವೂ ಕೂಡ ಭುಜಕ್ಕೆ ಮುಟ್ಟಿರುವಂತಹ ಕಿವಿಗಳು, ಭುಜಾಂತ ಕರ್ಣಗಳು. ಆ ಭುಜ ಕೂದಾಗಲ್ಲ, ಎದ್ದು ನಿಂತಾಗ ಮಂಡಿ ದಾಟಿರತಕ್ಕಂತಹ ಕೈಗಳವು, ಆಜಾನುಬಾಹು. ವಿಶಾಲವಾದ ಎದೆ ಭಗವಂತನದು. ಆ ಎದೆ ಮಧ್ಯದಲ್ಲಿ ಸಣ್ಣಕ್ಕಿರುವಂತಹ ಹೊಟ್ಟೆ ಭಗವಂತನಿಗೆ, ಕಟಿ ಪ್ರದೇಶ, 3 ತಿರುಳುಗಳು ಬೀಳ್ತಾ ಇದೆ, ಬ್ರಹ್ಮಾಂಡ ಒಳಗಿಟ್ಕೊಂಡಿದ್ದಾನೆ ಭಗವಂತ. ಹೀಗಾದ ಭಗವಂತನ ದಪ್ಪಗಿರುವಂತಹ ತೊಡೆಗಳು, ಊರುಗಳು, ನಿತಂಬ ಸ್ಥಾನ, ಜಾನುಗಳೆಲ್ಲವೂ ಕೂಡ ಗಟ್ಟಿಯಾಗಿರುವಂತಹದ್ದು. ಅನಂತರ ಪಾದ, ಭಗವಂತನ ಕೈಗಳು ಕಾಲುಗಳೆಲ್ಲವೂ ಕೂಡ ಆನೆ ಸೊಂಡಲಿನಂತೆ ಉದ್ದಕ್ಕೆ ನೀಳವಾಗಿದ್ದಾವೆ. ಈ ರೀತಿಯಾಗಿ ಆ ಭಗವಂತನ ಲಕ್ಷಣಗಳನ್ನ ಏನು ಹೇಳ್ತಾವೆ ಶಾಸ್ತ್ರದಲ್ಲಿ, ಆ ರೀತಿ ಪ್ರತಿಮೆಗಳಿದ್ದಾವೆ. ಸ್ವಯಂ ವ್ಯಕ್ತ ಪ್ರತಿಮೆಗಳು, ಹಾವು ಪ್ರತಿಮೆಗಳು ಬೇಕಾಷ್ಟಿದ್ದಾವೆ. ಅವುಗಳ ದರ್ಶನ ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ವಾಸನಾಮಯ ಮೂರ್ತಿ ಮೂಡಲಿಕ್ಕೆ, ಪರೋಕ್ಷವಾಗಿ ಒಂದು ತಿಳ್ಕೊಳ್ಳಿಕ್ಕೆ, ಸಾಕ್ಷಾತ್ಕಾರ ಆಗಲಿಕ್ಕೆ ಒಂದು ಕಾರಣ, ಸಾಧನ ಅಂತ ಆಗ್ತದೆ. ಈ ರೀತಿಯ ಸಾಧನವನ್ನು ಬಹುಕಾಲ ಮಾಡಿದಾಗ ಅವನ ಅಪರೋಕ್ಷ ಅಂತ ಆಗ್ತದೆ. ಅಪರೋಕ್ಷ ಆದಾಗ ನಿರವಧಿಕವಾದ ಭಕ್ತಿ ಎಂಬುದು ಬರ್ತದೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಇದಕ್ಕೆ ಭಗವಂತ ತಾನು ಪ್ರಸನ್ನನಾದರೆ ಮಾತ್ರ ತನ್ನ ಅಪರೋಕ್ಷವನ್ನು ಕೊಡ್ತಾನೆ. ಶಾಸ್ತ್ರಜ್ಞಾನದಿಂದ ಅವನ ಪ್ರಸನ್ನತೆ ಎಂಬುದು ನಾವು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಈ ರೀತಿಯಾಗಿ ಹೇಳಿದ ಕಡೆ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಶಾಸ್ತ್ರಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಮೊದಲು ವಿರಕ್ತಿಯನ್ನು ತಾಳಬೇಕು. ವಿರಕ್ತಿ ಅಂತಂದರೆ ವೈರಾಗ್ಯದಿಂದ ಶಾಸ್ತ್ರಜ್ಞಾನ ಬರ್ತದೆ ಅಂತ ಅಭಿಪ್ರಾಯ. ವೈರಾಗ್ಯ ಇಲ್ಲ ಅಂದರೆ ಶಾಸ್ತ್ರಜ್ಞಾನ ಬಂದ್ರೂ ವ್ಯರ್ಥ, ಶಾಸ್ತ್ರ ಉಪಯೋಗ ಬೀಳೋದಿಲ್ಲ. ಮೊದಲು ವೈರಾಗ್ಯ ಬೇಕು. ವೈರಾಗ್ಯ ಎಂಬುದು ಹೇಗೆ ಬರಬೇಕು ಅಂತಂದರೆ, ತಪ್ಪು ತಿಳುವಳಿಕೆ ಹೋಗಬೇಕು ಅಂತ ಹೇಳ್ತಾನೆ ದೇವರು. ತಪ್ಪು ತಿಳುವಳಿಕೆ ಯಾವುದು ಅಂತ ತನ್ನ ಶರೀರ ಯಾವುದಿದೆಯೋ ಆ ಶರೀರವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇದು ತಪ್ಪು ತಿಳುವಳಿಕೆ. ಶರೀರಕ್ಕೆ ಏನಾದರೂ ಗಾಯ ಆಗ್ತಾ ಇದ್ರೆ ಆತ್ಮನಿಗೆ ಆಯ್ತು, ನನಗಾಯ್ತು ಅಂತ ಈ ರೀತಿ ಭಾವಿಸಿಬಿಡ್ತಾನೆ. ಇದೇ ಮೊದಲು ಮಾಡುವಂಥ. ಆಮೇಲೆ ಶರೀರಕ್ಕೆ ಬೇಕಾಗಿರುವಂತಹ ಯಾವುದು ಅನುಕೂಲ ವಸ್ತುಗಳೋ ಅವುಗಳ ಮೇಲೆ ಪ್ರೀತಿಯನ್ನು ಮಾಡ್ತಾನೆ. ಅದು ತಪ್ಪು. ಶರೀರವೇ ತನ್ನದಲ್ಲ. ಹಾಗಿದ್ದಾಗ ಶರೀರ ತನ್ನದನ್ನು ತಿಳ್ಕೊಂಡಿರೋದು ಮೊದಲು ತಪ್ಪು. ಯಾಕೆ ಶರೀರ ಎಂಬುದು ಪಂಚಭೂತಗಳಿಂದ ಪ್ರಕೃತಿಯಿಂದ ನಿರ್ಮಿತವಾದ ಶರೀರ ಇದೆ. ಆ ಪ್ರಕೃತಿ ವಿಕಾರ ಆಗಿದೆ, ಪರಮಾತ್ಮ ವಿಕಾರ ಮಾಡಿಸಿದ್ದಾನೆ. ಆ ಶರೀರವೇ ದೇವರದು, ಪ್ರಕೃತಿ ಇದು. ಹೀಗಿದ್ದಾಗ ಒಳಗಿರುವಂಥ ಜೀವಿಗೆ ಇದರಲ್ಲಿ ಯಾವ ರೀತಿಯಾದ ಸ್ವತಂತ್ರವೂ ಇಲ್ಲ. ಇಲ್ಲಿರೋದು ಸುಮ್ಮನೆ ನಿಜವಾದ ನಮ್ಮ ಮನೆ ಇರೋ ವೈಕುಂಠದಲ್ಲಿ ಸ್ವರೂಪ ದೇಹ ನಮಗಿರೋದು ಏನಿದೆಯೋ ಅದು ವೈಕುಂಠದಲ್ಲಿ ಮಾತ್ರ ಅಭಿವ್ಯಕ್ತ ಆಗ್ತದೆ. ಅಲ್ಲಿದೆ ನಮ್ಮ ಮನೆ ಅಂತ ಹೇಳಿದ್ದು ದಾಸರು ಅದನ್ನು ಹೇಳಿದ್ದು. ನಮ್ಮ ಮನೆ ಅಲ್ಲಿದೆ, ವೈಕುಂಠದಲ್ಲಿ ನಮ್ಮ ಸ್ವರೂಪ ಅಭಿವ್ಯಕ್ತ ಆಗೋದು ಅದು ನಮ್ಮ ಶರೀರ. ಇಲ್ಲಿರೋ ಸುಮ್ಮನೆ ಅಂತ, ಇದೆಲ್ಲ ಬಾಡಿಗೆ ಮನೆ, ಸ್ಥೂಲ ಶರೀರ ಎಂಬುದು ಪಂಚಭೂತಗಳ ವಿಕಾರ ಅದಾಗಿದೆ, ಭಗವಂತ ಮಾಡಿದ್ದಾನೆ. ಹಾಗಾಗಿ ಭಗವಂತನ ಸಂಬಂಧಪಟ್ಟಿರುವಂಥದ್ದು ಕಲ್ಲು ಮಣ್ಣು ಪ್ರಕೃತಿಯಲ್ಲಿ ಸಿಗುವಂಥದ್ದು. ಅದನ್ನು ಕಟ್ಟಿಸಿದ ಯಜಮಾನ ಇನ್ನೊಬ್ಬ ಇರ್ತಾನೆ. ಯಾವನೋ ಬಾಡಿಗೆಗಿದ್ದವನು ನಂದೇ ಮನೆ ತರಡಿದ್ರೆ ಬಿಡ್ತಾರೆ, ಅವನ್ನ ಬಂದು ಒಳ ಹಾಕ್ತಾರೆ ಅವನನ್ನು. ಆಗಿದ್ದಂಗೆ ಇದು ನಾವು ಬಾಡಿಗೆ ಮನೇಲಿ ಬಂದಿದ್ದೀವಿ. ನಾವು ನಮ್ಮ ಶರೀರ ಪ್ರಕೃತಿ ನಿರ್ಮಿತವಾದದ್ದು, ಭಗವಂತ ನಿರ್ಮಾಣ ಮಾಡಿದ್ದು, ನಮಗೆ ಕೊಟ್ಟಿದ್ದು ನೀ ಸಾಧನೆ ಮಾಡ್ಕೋ ಅಂತ. ಅದು ಬಿಟ್ಟು ನಂದೇ ಅಂತ ರೀತಿಯನ್ನು ಆರೋಪ ಮಾಡಿಕೊಂಡ್ರೆ ನಾವು ಇಲ್ಲೇ ಬಿದ್ದಿರೋ ಸಂಸಾರದಲ್ಲಿ ಅಂತ ರೀತಿಯ ಇದನ್ನು ತೆಗಿತಾನೆ, ಇನ್ನೊಂದಕ್ಕೆ ಹಾಕ್ತಾನೆ, ಇನ್ನೊಂದಕ್ಕೆ ಹಾಕ್ತಾನೆ. ಹೀಗೆ 84 ಲಕ್ಷ ತಿರುಗಿಸ್ಬಿಟ್ಟಾನೆ ದೇವರು ನಮ್ಮನ್ನು. ಅದಕ್ಕೆ ಇದನ್ನು ಮೊದಲು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಪರಮಾತ್ಮ. ಇದು ಶರೀರದಲ್ಲಿ ನಂದು ಅಭಿಮಾನ ಮೊದಲು ತ್ಯಾಗ ಮಾಡಬೇಕು. ಅದು ಆ ಅಭಿಮಾನ ತ್ಯಾಗ ಆದರೆ ಶರೀರಕ್ಕೆ ಆಗುವಂಥ ಅನುಕೂಲ ಯಾವುದು ಪ್ರತಿಕೂಲ ಯಾವುದು ಅದರಲ್ಲಿ ನಂದು ಒಂದು ಬುದ್ಧಿ ಬರಬಾರದು. ಅನುಕೂಲ ಆದರೆ ಸುಖ ಅಂತ ರೀತಿ ಹಿರಿಯ ಹಿಗ್ತಾ ಇರ್ತಾರೆ, ಅದನ್ನು ಬಿಡಬೇಕು ಅಂತ ಹೇಳ್ದ. ಪ್ರತಿಕೂಲ ದುಃಖ ಅಂತ ಕುಗ್ತಾ ಇರ್ತಾರೆ, ಅದನ್ನು ಬಿಡಬೇಕು ಅಂತ ಭಗವಂತ ಹೇಳ್ದ. ಈ ರೀತಿಯಾಗಿ ಶರೀರಕ್ಕೆ ಯಾವುದು ಅನುಕೂಲ ಪ್ರತಿಕೂಲ ಇದೆಯೋ ಅವುಗಳಲ್ಲಿ ಮಮತಾ ತ್ಯಾಗವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡದೇನೆ ಅದರಲ್ಲಿ ಸುಖ ಬರೋದರಲ್ಲಿ ಹೆಚ್ಚಿನ ತಿಳ್ಕೊಂಡು ಪಾಪಪುಣ್ಯಗಳನ್ನು ಸಂಚಯ ಮಾಡ್ತಾ ಹೋಗ್ತಾನೆ. ಅವು ಸಂಚಿತ ಆಗ್ತಾ 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 ಹೋಗ್ತದೆ. ಅವು ಕರ್ಮಗಳನ್ನು ಅನುಭವಿಸಿದ್ರೆ ತೀರೋದಿಲ್ಲ. ಅವು ಒಂದು ಕರ್ಮಗಳನ್ನು ಅನುಭವಿಸಿ ತೀರಿಸಬೇಕು ಅಂತ ನಾವು ಬಂದವರು, ಅದಕ್ಕೆ ಆ ಕರ್ಮಗಳಿಗೆ 100 ಪಟ್ಟು ಕರ್ಮಗಳು ಎಷ್ಟು ಹೆಚ್ಚಾಗಬೇಕೋ ಅಷ್ಟು ನಾವು ಮಾಡ್ಕೋತಾ ಇದ್ದೀವಿ. ಅದು ಹೇಗೆ ಅಂದರೆ 14ನೇ ವರ್ಷದಿಂದ ಆರಂಭಿಸಿ ಇರುವಂಥ ಹುಡುಗ ಸುಮಾರು ಒಂದು ಕ್ಷಣಕ್ಕೆ, ಒಂದು ನಿಮಿಷಕ್ಕೆ 10 ಜನ್ಮಕ್ಕೆ ಬೇಕಾಗಿರುವಷ್ಟು ಕರ್ಮಗಳನ್ನು ಮಾಡ್ತಾನಂತೆ. ಒಬ್ಬ ಯೋಗಿ, ದೊಡ್ಡ ಯೋಗಿ, ಸಾಧಕ ಅಂತ ಆದವನು ಕೂಡ ಸುಮಾರು 1 ಗಂಟೆಗೆ ಮಾಡ್ತಾನೆ, ಇವನು 1 ಕ್ಷಣಕ್ಕೆ ಮಾಡ್ತಾನೆ. ಅಯೋಗಿ ಆಗಿರ್ತಕ್ಕಂಥ ಒಂದು ಕ್ಷಣಕ್ಕೆ, 1 ಗಂಟೆಗೆ 10 ಜನ್ಮಕ್ಕೆ ಬೇಕಾಗಿರುವಷ್ಟು ಕರ್ಮಗಳನ್ನು ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಕರ್ಮಗಳೆಲ್ಲವೂ ಕೂಡ ಭೋಗದಿಂದ ನಾಶವಾಗ್ತದೆ ಅಂತ ರೀತಿಯಾಗಿ ಹೇಳಿದ್ರೆ ಅದು ಅಲ್ಲೇ ಅಲ್ಲ. ಕೇವಲ ಭಗವದ್ ದರ್ಶನ ಆಗಬೇಕು, ಭಗವಂತ ಅದನ್ನು ನಾಶ ಮಾಡಬೇಕು, ಪ್ರಾರಬ್ಧವಾದ ದೇವರಿಗೆ ಅದನ್ನು ಅನುಭವಿಸಬೇಕು. ಈ ರೀತಿಯಾಗಿ ಭಗವಂತ ಮಾಡಿದರೆ ಮಾತ್ರ ಪ್ರಾರಬ್ಧ ಕರ್ಮ ಎಂಬುದು ಕ್ಷಯ ಆಗಲಿಕ್ಕೆ ಸಾಧ್ಯ. ಇಲ್ಲ ದರ್ಶನ ಇಲ್ಲದೆ, ಭಗವಂತನ ದರ್ಶನ ಇಲ್ಲದೆ ಪ್ರಾರಬ್ಧ ಕರ್ಮ ಎಂಬುವಂತಹದ್ದು ನಾಶ ಆಗೋದಿಲ್ಲ. ಈ ರೀತಿಯಾಗಿ ಭಗವಂತನ ಆ ದರ್ಶನಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡಬೇಕಾದ್ರೆ ಮೊದಲು ಮಾಡಬೇಕಾದ ಕರ್ತವ್ಯ ಏನಪ್ಪ ಅಂದರೆ ಶರೀರಾದಿಗಳಲ್ಲಿ ಆತ್ಮ ಅಂತ ರೀತಿಯ ತಿಳುವಳಿಕೆಯನ್ನು ಬಿಡಬೇಕು.
ಅನುಕೂಲ ಪ್ರತಿಕೂಲ ಶರೀರಕ್ಕೆ ಯಾವ್ದಾಗಿರ್ತದೆ ಅದು ಸುಖ ದುಃಖಗಳು ಬರ್ತವೆ ಅಂತ ರೀತಿಯಾಗಿ ತಿಳ್ಕೊಳ್ಳೋದನ್ನು ಬಿಡಬೇಕು. ಪಾವಪುಣ್ಯಗಳಂತೆ ದೂರ ಆಗುವ ಪ್ರಯತ್ನ ಮಾಡಬೇಕು. ಅಂದ್ರೆ ವಿಹಿತ ಕರ್ಮಗಳನ್ನು ಮಾಡ್ತಾ ಇದ್ದ ಅಂತಂದ್ರೆ ಅದು ಭಗವತ್ ಪ್ರೀತಿಗೆ ಅಂತ ತಿಳ್ಕೊಂಡು ಮಾಡಿದ ಅಂತಂದ್ರೆ ಆ ಕರ್ಮಲೇಪ ಅವನಿಗೆ ಆಗೋದಿಲ್ಲ. ಭಗವಂತ ಹೇಳ್ದ ಅಪರೋಕ್ಷ ಜ್ಞಾನಿ ಆದ್ರೂ ಕೂಡ ಜ್ಞಾನಾವಸ್ಥೆಯನ್ನು ಬಿಟ್ಟು, ಅಂದ್ರೆ ಅಪರೋಕ್ಷ ಜ್ಞಾನಾವಸ್ಥೆ ಸಮಾಧಿ ಅವಸ್ಥೆಯಲ್ಲಿ ಇರ್ತಾನಲ್ಲ ಆವಾಗ ಬಿಟ್ಟು ಬಾಕಿ ಅವಸ್ಥೆಯಲ್ಲಿದ್ದಾಗ ವಿಹಿತ ಕರ್ಮಗಳನ್ನು ಸರಿಯಾದ ಕಾಲಕ್ಕೆ ಮಾಡಲಿಲ್ಲ ಅಂತಂದ್ರೆ ಅವನಿಗೂ ಕರ್ಮಲೇಪ ಆಗ್ತದೆ ಅಂತ ಭಗವಂತ ಹೇಳ್ಬಿಟ್ಟ. ಅರ್ಜುನ ಅಪರೋಕ್ಷ ಜ್ಞಾನಿ, ಭಗವಂತ ಹೇಳ್ಬಿಟ್ಟ ಹಿತ್ವಾ ಪಾಪ ಮವಾಪ್ಸಿಸಿ, ನಿನ್ಗೆ ವಿಹಿತವಾದ ಧರ್ಮ ಇದು ಯುದ್ಧ, ಇದನ್ನ ನೀವು ಮಾಡಲಿಲ್ಲ ಅಂದ್ರೆ ನನಗೆ ಪಾಪ ಬರ್ತದೆ, ನೀನು ನರಕಕ್ಕೆ ಹಾಕ್ತೀನಿ ಭಗವಂತ ಹೇಳ್ಬಿಟ್ಟ ಅರ್ಜುನನಿಗೆ. ಅಂದ್ರೆ ಅರ್ಜುನ ಇಂದ್ರದೇವರು ಅಪರೋಕ್ಷ ಜ್ಞಾನಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಭಗವಂತ ಅಂತವರಿಗೆ ಹೇಳ್ದ. ನಮ್ಮಂತರ ಗತಿ ನಮಗೇನೂ ಇಲ್ಲ. ವಿಹಿತ ಕರ್ಮವನ್ನು ನಾವು ಮಾಡದೇ ಇದ್ದಾಗ ಎಷ್ಟು ಭಗವಂತ ನಮಗೆ ಹಾಕಬೇಡ ನರಕದಲ್ಲಿ. ಹಾಗಾಗಿ ವಿಹಿತ ಕರ್ಮವನ್ನ ಮಾಡದೇ ಇದ್ದಾಗ ಆ ಸಮಾಧಿ ವ್ಯವಸ್ಥೆಯಲ್ಲಿದ್ದರೆ ಮಾತ್ರ ಅವನಿಗೇನು ಕರ್ಮಗಳ ಲೇಪ ಇಲ್ಲ. ಸಮಾಧಿ ವ್ಯವಸ್ಥೆಯನ್ನು ಬಿಟ್ಟು ಸಾಧಾರಣ ಜನರು ಇದ್ದಾರಲ್ಲ ಆ ರೀತಿಯ ವ್ಯವಸ್ಥೆಯಲ್ಲಿ ಇದ್ದ ಅಂತಂದ್ರೆ ವಿಹಿತ ಕರ್ಮ ಎಂಬುದು ಜ್ಞಾನಿಗೂ ಕೂಡ ಇರೋದಂತದ್ದೇ. ಅದಕ್ಕೆ ಆಚಾರ್ಯರು ಗುರು ಹುಂಶುಚ ಕರ್ಮ ನಿಜಂ ನಿಯತಂ ಅಂತ ಹೇಳ್ಬಿಟ್ರ. ನಿಯತ ಕರ್ಮಗಳನ್ನು ಮಾಡಲೇಬೇಕು ಅಂತ ರೀತಿಯಾಗಿ ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು. ನಿಯತಂ ಗುರು ಕರ್ಮತ್ವಂ ಸಂಗಂ ತ್ಯಕ್ವಾ ಧನಂಜಯ ಅಂತ ರೀತಿಯ ಪರಮಾತ್ಮ ಆವೇಶ ಕೊಟ್ಟಿದ್ದಾನೆ ಅರ್ಜುನನಿಗೆ. ಫಲದ ಅಪೇಕ್ಷೆಯನ್ನು ಬಿಟ್ಟು ನಿಯತವಾದ ಕರ್ಮವನ್ನು ಮಾಡು ನೀನು ಅಂತ ರೀತಿಯಾಗಿ ಹೇಳ್ತಾನೆ. ಕಡೆಗೆ ಅದನ್ನು ಮಾಡಿದ ಮೇಲೆ ನನಗೆ ಅರ್ಪಣೆ ಮಾಡು ಅಂತ ಹೇಳ್ದ. ಆವಾಗ ನಿನ್ನ ಪಾಪ ಬರೋದಿಲ್ಲ ಅಂದ್ಬಿಟ್ಟ. ಯದ್ ಕರೋಷಿ ಯದಶ್ನಾಸಿ ಯದ್ ಜೋದಾಸಿ ಯದ್ ತಪಸ್ಸಿ ಕೌಂತೆಯ ತತ್ ಕರುಷ ಮದರ್ಪಣಂ ಅನನ್ಯಾಶ್ರಿತಯಂತಮ ಸರ್ವಧರ್ಮ ಕಡೆಗೆಲ್ಲ ನನಗೆ ಅರ್ಪಣೆ ಮಾಡು ಅಂತ ಹೇಳ್ಬಿಟ್ಟ ಭಗವಂತ. ಹಾಗೆ ಭಗವದರ್ಪಣ ಬುದ್ಧಿಯಿಂದ ಮಾಡಿರುವಂಥ ವಿವಿಧ ಕರ್ಮಗಳೇ ನಿಷ್ಕಾಮ ಕರ್ಮ ಅಂತ ಆಗ್ತದೆ. ಆ ಕರ್ಮಗಳನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡದೆ ನಮಗೆ ಬೇಕು ಅಂತ ಮಾಡ್ಕೊಂಡ್ರೆ ಅದೇ ಪ್ರವೃತ್ತ ಕರ್ಮ ಅಂತ ಆಗ್ತೀವಿ. ನಿವೃತ್ತ ಕರ್ಮ ಅಲ್ಲ, ಪ್ರವೃತ್ತ ಕರ್ಮ ಅಂತ ಭಾವಪುಣ್ಯಗಳಿಗೆ ಕಾರಣ ಆಗ್ತದೆ. ಈ ರೀತಿಯಾಗಿ ಕರ್ಮಗಳ ವಿವೇಕವನ್ನು ಸರಿಯಾಗಿ ತಿಳ್ಕೊಂಡು ಕರ್ಮಗಳನ್ನು ಮಾಡ್ತಾ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು. ಯಾಕೆ? ಇನ್ನೊಂದು, ಈ ನಮ್ಮ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮತ್ತೊಂದು ಯಾವುದೂ ಅಲ್ಲ, ನಮ್ಮ ಕರ್ಮನೂ ಅಲ್ಲ, ಇದೂ ಅಲ್ಲ. ಇದಕ್ಕೆಲ್ಲ ಏನಪ್ಪ ಭಗವಂತನ ಪ್ರೇರಣಾ ಶಕ್ತಿ ಇದೆಯಲ್ಲ ಅದೇ ಕಾರಣ. ಯಾಕೆಂದ್ರೆ ಭಗವಂತನ ಕೈಯಲ್ಲಿ ಎಲ್ಲವೂ ಕೂಡ ಇರುವಂತಹದ್ದು. ದ್ರವ್ಯಂ ಕರ್ಮಚ ಕಲಶ ಸ್ವಭಾವೋ ಜೀವಯೇವಚ ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷೆ ಅನೃತೇ ತುಕ್ರಿಯತೆ ಕಿಂಚನಾರೇ ಮಹಾವರ್ಕಂ. ವೇದ ಏನು ಹೇಳ್ತಾ ಭಗವಂತ ಅದನ್ನೇ ಉಪದೇಶ ಮಾಡ್ತಾ ಇದ್ದಾನೆ. ಭಗವಂತನನ್ನು ಬಿಟ್ಟು ಇನ್ಯಾವುದೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಭಗವಂತನ ಪ್ರೇರಣೆ ಇಲ್ಲದೆ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜಡ ಅಂತ ರೀತಿಯಾಗಿ ಹೇಳ್ಬಿಟ್ರು. ನ ಚಕರ್ಮ ವಿಮಾ ಮಲಕಾಲ ಗುಣ ಪ್ರಭೃತೀಶನ ಚಿತ್ತರು ಅಚಿತ್ತನು ತದ್ಯತ. ಅವೆಲ್ಲವೂ ಕೂಡ ಅಚಿತ್ತನು ಅಂತ, ಅಚೇತನ. ಅವು ಯಾವುವು ಕೂಡ ಸಂಸಾರಕ್ಕೆ ದುಃಖಕ್ಕೆ ಕಾರಣ ಆಗೋದಿಲ್ಲ. ಆ ಭಗವಂತನೇ ಅವಕ್ಕೆಲ್ಲ ಶಕ್ತಿಯನ್ನು ಕೊಟ್ಟು ಸಂಸಾರವನ್ನ ಹೊಂದುವಂತೆ ಮಾಡಿದ್ದಾನೆ ಭಗವಂತ. ಹಾಗಾಗಿ ಅವನ ಸ್ವತಂತ್ರ. ಆದ್ರಿಂದ ಅವನ ಇಚ್ಛೆಯಿಂದ ಬಂದಿರುವಂಥ ಈ ಬಂಧನ ಅವನ ಇಚ್ಛೆಯಿಂದ ನಿವೃತ್ತಿ ಆಗಬೇಕು. ಯಥಾ ದೃಷ್ಟ್ಯಾ ಪ್ರಸನ್ನಸ್ಸನ್ ರಾಜ ಬಂಧಾಪನೋದ ಕೃತ ಅಂತ. ಯಾವಾಗ ಭಗವಂತ ಇಚ್ಛೆಯಿಂದ ಪ್ರಸನ್ನನಾಗಿ ನೋಡ್ತಾನೆ ಆವಾಗ ಬಂದ ನಿವೃತ್ತಿ. ಹೇಗೆ ಅಂದ್ರೆ ರಾಜ ಕಾರಾಗೃಹದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಯಾವಾಗ ಪ್ರಸನ್ನತೆಯಿಂದ ನೋಡ್ತಾನೋ ಆಗ ಅವರಿಗೆ ಬಂಧನದಿಂದ ಮುಕ್ತಿ, ಕಾರಾಗೃಹದಿಂದ ಮುಕ್ತಿ ಆಗ್ತದಂತೆ. ಆ ಕಾರಾಗೃಹ ಕಾಯಲಿಕ್ಕೆ ಕಾವಲುಗಾರರು ಇರ್ತಾರಲ್ಲ, ಹಾಗೆ ಈ ನಮ್ಮ ಸಂಸಾರ ಕಾರಾಗೃಹವನ್ನು ಕಾಯಲಿಕ್ಕೆ ಸತ್ವಾಮನ ದೇವತೆಗಳೆಲ್ಲ ಇದ್ದಾರೆ, ವಾಯುದೇವರಿದ್ದಾರೆ. ಅವರು ಭಗವಂತನ ಕರ್ಕೊಂಡೋಗಿ ಸ್ವಾಮಿ ಒಂದಿನ ಭಕ್ತ ಅಂತ ಹೇಳಿದ್ರೆ ಭಗವಂತ ಅವನನ್ನ ಕಾರಾಗೃಹದಿಂದ ಮುಕ್ತನನ್ನಾಗಿ ಮಾಡ್ತಾನೆ, ಜೀವನ ಮುಕ್ತನನ್ನಾಗಿ ಮಾಡ್ತಾನೆ ಭಗವಂತ ಅಂತ ಅರ್ಥ. ಈ ರೀತಿಯಾಗಿ ಆ ಭಗವಂತನ ಪ್ರೇರಣೆಯಿಂದ ಯಾವುದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಪ್ರಸನ್ನತೆಯನ್ನು ಗಳಿಸ್ಕೊಳ್ಬೇಕು, ಕಾರಾಗೃಹದಿಂದ ಮುಕ್ತರಾಗುವ ಪ್ರಯತ್ನವನ್ನು ಮಾಡಬೇಕು ಅಂತ. ಅನಾದಿ ಮಾಯೆಯ ಸುಪ್ತ ಅಂತ ಪರಮಾತ್ಮ ಹೇಳ್ತಾನೆ. ಅನಾದಿ ಕಾಲದಿಂದ ಇರ್ತಕ್ಕಂಥ ಒಂದು ಮಾಯಾ ಅಂತ ಇದೆ. ಮಾಯಾ ಶಬ್ದಕ್ಕೆ ಅಭಿಪ್ರಾಯ ಏನಪ್ಪ ಅಂದ್ರೆ ಭಗವಂತನ ಇಚ್ಛಾಶಕ್ತಿ ಅಂತ. ಅದರಿಂದ ಇವನೇನಾಗಿದ್ದಾನಪ್ಪ ಅಂದ್ರೆ ಸುಪ್ತ ಸ್ವರೂಪದಲ್ಲಿ ಜ್ಞಾನ ಹೊಂದಿದವನಾದ ವ್ಯಕ್ತಿ ಆದ್ರೂ ಕೂಡ ಅದು ಯಾವುದನ್ನು ಕೂಡ ಹೊರಗೆ ತರಿಸ್ಕೊಳ್ಳದೆ ಹಾಗೆ ಇದ್ದಾನಿವ. ಅದೇ ತರಿಸ್ಕೊಳ್ಬೇಕು ಅಂತ ಬಂದಾಗ ಆ ಭಗವಂತನ ಇಚ್ಛಾದಿಂದಲೇ ಗುರುಗಳ ಲಭ್ಯ ಎಂಬುದಾಗ್ತದೆ. ಆ ಇಚ್ಛಾ ಭಗವಂತ ಯಾವಾಗ ಅವನಿಗೆ ಗುರುಗಳು ಸಿಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾನೋ ಅವಾಗ ಗುರುಗಳು ಲಾಭ ಆಗ್ತಾರೆ ಅವನಿಗೆ. ಅದಕ್ಕೆ ಅವನು ಪ್ರಯತ್ನ ಎಂಬುದು ಬೇಕು. ಆ ಪ್ರಯತ್ನವನ್ನು ಮಾಡುವಂತೆ ಭಗವಂತ ಮಾಡ್ತಾನೆ. ಈಗ ಯೋಗ್ಯ ಜೀವರಿಗೆ ಯೋಗ್ಯ ಕಾಲದಲ್ಲಿ ಅದನ್ನ ಎಲ್ಲವನ್ನೂ ಕೂಡ ಪ್ರೇರಣೆ ಮಾಡ್ತಾನೆ ಭಗವಂತ. ಅದಕ್ಕೆಲ್ಲ ಭಗವಂತನ ಪ್ರೇರಣೆ ಆಗಬೇಕಾದ್ರೆ ಮೊದಲಿಗೆ ಇವನದೇ ಒಂದು ಜ್ಞಾನ ಅಂತಿದೆ, ಈ ಜ್ಞಾನ ಅವನದೇ ಒಂದು ಇಚ್ಛಾ ಅಂತಿದೆ, ಅದನ್ನ ಅವನಿಗೆ ಭಗವಂತ ಹೊಂದಿಸ್ತಾನೆ. ಅಂದ್ರೆ ತನ್ನ ವಶದಲ್ಲಿರ್ತಕ್ಕಂತಹ ಇವನ ಜ್ಞಾನ ಇಚ್ಛೆಗಳನ್ನ ಅವನಿಗೆ ಹೊಂದಿಸ್ತಾನೆ ದೇವರು. ಅದನ್ನೇನು ಕರೀತಾರಪ್ಪ ಅಂದ್ರೆ ಸ್ವಾತಂತ್ರ್ಯವನ್ನ ಕೊಟ್ಟ, ಅಂದ್ರೆ ದತ್ತ ಸ್ವಾತಂತ್ರ್ಯವನ್ನ ಕೊಟ್ಟ ಅಂತ ರೀತಿಯಾಗಿ ಕರೀತಾರೆ. ಅಂದ್ರೆ ಗೋಪಾಲಕ, ದನ ಕಾಯುವಂಥ ವ್ಯಕ್ತಿಗೆ ಯಜಮಾನ ಆಕಳನ್ನು ಕೊಡ್ತಾನೆ, ದನ ಕಾಯ್ಕೊಂಬ ಅಂತ. ಅವನಿಗೆ ಎಷ್ಟು ಸ್ವಾತಂತ್ರ್ಯ ದನದ ಮೇಲೆ ಅಂತಂದ್ರೆ ಅದು ಎಲ್ಲಿ ಹೋಗ್ತದೆ, ಎಲ್ಲಿ ಹುಲ್ಲು ತಿಂತದೆ, ಎಲ್ಲಿ ನೀರು ಕುಡಿತದೆ, ಮನೆ ಕಡೆ ವಾಪಸ್ ಬರ್ತದೋ ಇಲ್ಲ ಅದನ್ನು ನೋಡ್ಕೊಳ್ಳೋ ಅಷ್ಟೇ ಜವಾಬ್ದಾರಿ ಅವರು. ಅದು ಹುಲ್ಲು ತಿಂದ ಮೇಲೆಲ್ಲ ಮನೆ ಮೇಲೆ ಕೊಡುವಂಥ ಹಾಲು ಇದೆಯಲ್ಲ, ಹಾಲು ನನಗೆ ಕರ್ಕೊಂಡು ಕುಡಿದು ಅದು ಯಜಮಾನ ಹಾಕಿ ಬರುತ್ತಾನೆ ಅವನು.
ಆ ದನ ಅವನಿಗೆ ಕೊಟ್ಟಾಗ ದನದ ಮೇಲೆ ಎಷ್ಟು ಸ್ವತಂತ್ರ ಇದೆ ಅವನಿಗೆ? ಪೂರ್ಣ ಸ್ವತಂತ್ರ ಎಂಬುದಿಲ್ಲ ಅವನಿಗೆ. ಆ ದನವನ್ನು ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಅಷ್ಟೇ ಅವನಿಗೆ. ಹಾಗೆ ನಮ್ಮ ಜ್ಞಾನ ಇಚ್ಛಾ ನಮಗೆ ಕೊಟ್ಟಾಗ ಸರಿಯಾದ ಮಾರ್ಗದಲ್ಲಿ ಅದನ್ನು ಹೋಗುವಂತೆ ನಾವು ಇಚ್ಛಾ ಪಡಬೇಕು, ಜ್ಞಾನವನ್ನು ಹಾಕಿ ಪಡ್ಕೊಳ್ಬೇಕು. ಇದೇ ನಮ್ಮ ಕರ್ತವ್ಯ. ಹಾಗೆ ಅಂತೇಳಿ ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೋಗ್ಬಿಟ್ರೆ ಭಗವಂತ ನಮ್ಮನ್ನು ಕಾರಾಗೃಹದಲ್ಲಿ ಹಾಕಿ ಕೊಡಿಸ್ತಾನೆ ಸಂಸಾರದಲ್ಲಿ. ದತ್ತು ಸ್ವತಂತ್ರ ಅಂತ ಇದೇ ಅಭಿಪ್ರಾಯ. ದನ ಕಾಯೋನಿಗೆ ದನ ಕೊಡುವ ಯಜಮಾನ ಹೇಗೋ ಹಾಗೆ ನಾವು ಹೋಗುವಂತ ಕೊಟ್ಟಿದ್ದಾನೆ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಿ ಅವನಿಗೆ ಅರ್ಪಣೆ ಮಾಡಿದ್ವಿ ಅಂತಂದ್ರೆ ಭಗವಂತ ನಮಗೆ ತಾನು ಉಣ್ಣುವಂತಹ ಆನಂದ ಏನಿದೆಯೋ ಆ ನಿತ್ಯಾನಂದ ಸ್ವರೂಪಿ ಅದರಲ್ಲಿರ್ತಕ್ಕಂಥ ಆನಂದದ ಒಂದು ಭಾಗವನ್ನು ಭಗವಂತ ನಮಗೆ ಕೊಡ್ತಾನೆ. ಅಂದ್ರೆ ಮೋಕ್ಷದಲ್ಲಿ ಭಗವಂತ ಆನಂದವನ್ನು ಎಷ್ಟು ಕೊಡ್ತಾನೆ ಅಂತಂದ್ರೆ ಅವನ ಆನಂದಕ್ಕೆ ಒಂದು ಹನಿ ಅಂತ ಒಂದು ಬಿಂದು ಅಂತ, ಅವನ ಆನಂದದ ಒಂದು ಬಿಂದು ಮಾತ್ರದಿಂದ ರಮಾದಿ ಎಲ್ಲ ಮುಕ್ತರು ಕೂಡ ಸುಖ ಪಡ್ತಾ ಇದ್ದಾರೆ. ಭಗವಂತ ಅಂತಹ ಭಾಗವನ್ನು ನಮಗೆ ಕೊಡ್ತಾನೆ. ಅದನ್ನು ಅಮೃತ, ಅನಂತಾಸನ, ಅಭಯ, ಶಗದೀಪ ಮತ್ತೆ ಅನಂತ ವೈಕುಂಠ ಈ ರೀತಿಯಾಗಿ ಭಗವಂತ ಕೊಡುವಂತಹ ಸ್ಥಾನಗಳು, ಅಲ್ಲ ಮೋಕ್ಷವನ್ನು ಭಗವಂತ ಕೊಡ್ತಾನೆ. ಈ ರೀತಿಯಾಗಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಸರಿ. ಆದರೆ ಈ ಸಂಸಾರ ಹೊಂದಿಸ್ತಾನಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಹೇಗೆ ಸಂಸಾರ ಹೊಂದಿಸ್ತಾನೆ ಭಗವಂತ ಅಂತ ಅದಕ್ಕೆ ಹೇಳ್ತಾನೆ. ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿ ಜಡಬಹುದು ಪ್ರಕೃತಿ, ಆ ಪ್ರಕೃತಿಯಲ್ಲಿ ಮೊದಲು ಭಗವಂತ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಆ ಪ್ರಕೃತಿ ವಿಕ್ಷೋಭಗೊಳಿಸ್ತಾನೆ. ಆ ವಿಕ್ಷೋಭಗೊಳಿಸಿದಾಗ ಮಹತ್ತತ್ವ, ಅಹಂಕಾರ ತತ್ವ ಎಲ್ಲ ಉಂಟಾಗ್ತದೆ. ಆ ಅಹಂಕಾರ ತತ್ವ, ಮಹತ್ತತ್ವ ಎಲ್ಲವೂ ಕೂಡ ದೇಹದಲ್ಲಿ ಸೇರ್ಕೊಂಡಾಗ ಆಗ ಇವನಿಗೆ ನಾ ಕರ್ತ, ನಾ ಮಾಡುವ ಎಂಬ ಬುದ್ಧಿ ಹುಟ್ಟಿಸ್ತಾನೆ ದೇವರು. ನಾನೇ ಭೋಗ್ತ, ನಾ ಭೋಗಿಸುವ ಎಂಬ ಬುದ್ಧಿ ಹುಟ್ಟಿಸ್ತಾನೆ. ನಾ ಸ್ವಾತಂತ್ರ್ಯ ಅಂತ ಈ ರೀತಿಯಾಗಿ ಬುದ್ಧಿ ಹುಟ್ಟಿಸ್ತಾನೆ. ಈ ರೀತಿಯಾಗಿ ನಾನೇ ಎಲ್ಲ ಈ ವಸ್ತುಗಳಿಗೆ ಸ್ವಾಮಿ, ಒಡೆಯ, ಈ ಮನೆ ಯಜಮಾನ, ಇದೆಲ್ಲ ಬುದ್ಧಿ ಹುಟ್ಟಿಸ್ತಾನೆ ದೇವರವನಿಗೆ. ವಾಸ್ತವಿಕವಾಗಿ ಇದೆಲ್ಲ ಅವನ ಅನುಗ್ರಹ ತಪ್ಪಿದಾಗ ಆಗುವಂತಹ ಕೆಲಸಗಳಿವು. ಅವನ ಅನುಗ್ರಹ ಇದ್ದರೆ ಈ ರೀತಿಯಾದ ಬುದ್ಧಿ ಬರೋದಿಲ್ಲ. ಎಂಥ ದೊಡ್ಡ ಐಶ್ವರ್ಯ ಕೊಟ್ಟಿರಲಿ ಭಗವಂತ, ಭೂಮಂಡಲ ಚಕ್ರಾಧಿಪತ್ಯ ಕೊಟ್ಟಿರಲಿ, ಅಂಬರೀಷ ಮಹಾರಾಜನಿಗೆ ಭಗವಂತ ಅದನ್ನೇ ಕೊಟ್ಟಿದ್ದ, ಸಪ್ತದ್ವೀಪಾಧಿಪತ್ಯ ಕೊಟ್ಟಿದ್ದ. ಆದರೆ ಇದು ಯಾವುದೂ ಇರಲಿಲ್ಲ ಅವನಿಗೆ. ನಾ ಕರ್ತ, ನಾ ಭೋಕ್ತ, ನಾ ಕಾರಕ, ಸ್ವಾಮಿ ಇದ್ಯಾವ ಜ್ಞಾನ ಇರಲಿಲ್ಲ. ನಾ ಭಗವಂತ ಅಂತ ಜ್ಞಾನ ಇತ್ತು ಅವನಿಗೆ. ಅಂತ ದೊಡ್ಡ ಪದವಿಲಿದ್ರೂ ಕೂಡ ನಿರಹಂಕಾರನಾಗಿದ್ದ ಯಾರು? ಅಂಬರೀಷ ಮಹಾರಾಜ. ಜನಕರಾಜ ಹಾಗಿದ್ದ ಅಂತೆಲ್ಲ ಕೇಳ್ತೀವಿ. ಅಂದ್ರೆ ಅವರಿಗೆ ಇದೆಲ್ಲ ಇದ್ದಾಗ ನಮ್ಮದು ಎಂಬ ಜ್ಞಾನ ಇಲ್ಲ ಅವರಿಗೆ. ಹಾಗಾಗಿ ದೊಡ್ಡವರು ಅಂತ ಆದ್ರು. ನಮಗೇನು ಇರೋದಿಲ್ಲ, ಕವಡಿ ಕಾಸು ಇರ್ತದೆ ಇಲ್ಲೋ ನಮ್ಮದೇ ತಿಳ್ಕೊಂಡ್ಬಿಟ್ಟಿರ್ತೀವಿ. ಈಗ ನಾವೆಲ್ಲ ಮಹಾಪೆದ್ರು ಅಂತ ಆಗಿದ್ದೀವಿ. ಈಗ ಭಗವಂತ ಇಂಥದನ್ನು ಹುಟ್ಟಿ ಸಂಸಾರದಲ್ಲಿ ನಮ್ಮನ್ನು ಹಾಕಿರ್ತಾನೆ ದೇವರು. ಅವನ ಪ್ರಸನ್ನನಾದರೆ ಮಾತ್ರ ಇಂಥ ಜ್ಞಾನ ಹೋಗ್ತದೆ, ಇಲ್ಲ ಜ್ಞಾನ ಹೋಗೋದಿಲ್ಲ ಅಂತ. ಅದಕ್ಕೆ ಭಗವಂತನನ್ನು ಕರೆಯೋದು ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೇಕೋ ಜನಾರ್ದನ ಅಂತ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವನು ಭಗವಂತನೇ, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡುವನು ಭಗವಂತನೇ, ಮೋಕ್ಷಗಳ ಮುಕ್ತರಾದವರಿಗೆ ಆನಂದವನ್ನು ಕೊಡುವಂತನು ಭಗವಂತನೇ. ಅವನ ಕೈಯಲ್ಲಿ ಎಲ್ಲವೂ ಕೂಡ ಇರುವಂತಹದ್ದು. ಅದಕ್ಕೆ ಅವನು ಜನಾರ್ದನ ಅಂತ ಈ ರೀತಿಯಾಗಿ ಅವನನ್ನು ಕರೆಯೋದು ಅಂತ ಈ ರೀತಿಯಾಗಿ ಹೇಳಿ ಕಡೆಗೆ ಭಗವಂತ ಹೇಳಿದ, ದೇಹನ್ಯ ದೇಹವೇ ಜಠರಾಜ್ಞಾಸನ್ ವಿಣ್ಮೂತ್ರಗೋಪುಜಿತ ವೃಷತ್ವ ದೇಹ ಇಚ್ಛನ್ಯತೋವಿಷ್ಟಂ ಗಡಿಯನ್ ಸುಮಾಸನ್ ನಿರ್ವಾಸತೆ ಕೃಪಣಧಿ ಭವತಾ ಕದಾನು ಅಂತ. ಮೊದಲಿಗೆ ವೈರಾಗ್ಯ ಬರಬೇಕಾದ್ರೆ ತತ್ವಗಳು ತಿಳ್ಕೊಳ್ಬೇಕು, ವೈರಾಗ್ಯ ಬೇಕಲ್ಲ. ವೈರಾಗ್ಯ ಬರೋ ಕಾಲಕ್ಕೆ ಒಂದು ಗರ್ಭವಾಸದ ವಿಶ್ಲೇಷಣೆಯನ್ನು ಮಾಡ್ತೀನಿ ಕೇಳು ಅಂತ ಭಗವಂತ ತಾಯಿಗೆ ಹೇಳ್ತಾ ಇದ್ದಾರೆ. ಈ ದೇಹದಲ್ಲಿ ನಾವು ಬಂದಾಗ ಹೇಗೆ ಬರ್ತೀವಿ? ತಾಯಿ ದೇಹದಲ್ಲಿ ಬರ್ತೀವಿ. ಆ ತಾಯಿ ದೇಹ ಬಂದಾಗ ಅದು ನಮ್ಮ ದೇಹನೂ ಅಲ್ಲ, ತಾಯಿ ದೇಹ. ಹೋಗಲಿ ದೇವ್ರು ನಮಗೆ ಕೊಟ್ಟಿರೋ ದೇಹನೋ ಅದು ದೇಹನೂ ಅಲ್ಲ. ದೇವ್ರು ಇನ್ನೊಬ್ರಿಗೆ ಕೊಟ್ಟಿರೋ ದೇಹದಲ್ಲಿ ನಾವು ಇನ್ನೊಂದು ದೇಹದಲ್ಲಿ ನಾವು ಸೇರ್ಕೊಂಡಿರ್ತೀವಿ. ಆಗ ಅದು ಹೇಗಿದೆ ಅಂತಂದ್ರೆ ಬಾಡಿಗೆ ಮನೆಗೆ ಹೋದಂಗೂ ಅಲ್ಲ, ಇನ್ನೊಬ್ಬರ ಮನೆಯಲ್ಲಿ ನಾವು ಹೋದಂಗೆ ಇರ್ತದೆ. ಇನ್ನೊಬ್ಬರು ಯಜಮಾನನ ಮನೆಯಲ್ಲಿ ನಾವು ಹೋದಂಗೆ ಇರ್ತದೆ. ದೇಹನ್ನೇ ದೇಹ ವಿವರೇ ಆ ಗರ್ಭಕೋಶದಲ್ಲಿ ಜಠರಾಗ್ನಿನ, ನಮ್ಮ ಜಠರಾಗ್ನಿ ಅಷ್ಟೇ ಅಲ್ಲದೆ ಅವ್ರ ಜಠರಾಗ್ನಿಯಿಂದ ನಾವು ಬೇಯಬೇಕಾಗಿರ್ತದೆ ಅಂತ ಸಂದರ್ಭ ಇರ್ತದೆ. ಅಂದ್ರೆ ಅವ್ರು ಮತ್ತೊಬ್ಬರ ಮನೆಗೆ ಹೋದಾಗ ನಮಗೆ ಯಾವ ಸ್ವತಂತ್ರವೂ ಇರೋದಿಲ್ಲ. ಅಲ್ಲಿ ಯಜಮಾನ, ಅವ್ರ ಹೆಂಡತಿ, ಅವ್ರ ಮಕ್ಕಳೆಲ್ಲ ಇರ್ತಾರೆ. ಅಲ್ಲಿ ಒಂದು ಬಚ್ಚ ಮನೆಗೆ ಹೋಗ್ಬೇಕಾದ್ರೂ ಕೂಡ ಅವರೆಲ್ಲ ಹೋದ್ರಾ ಇಲ್ಲ ನಾವು ಹೋಗ್ಬೋದಾ, ಈಗ ಖಾಲಿ ಇದೆಯಾ ಅಂತ ಕೇಳ್ಕೊಂಡು ಹೋಗ್ಬೇಕು ನಾವು. ಅಂತ ಪರಿಸ್ಥಿತಿ ಇರ್ತದೆ ಆ ಸಂದರ್ಭದಲ್ಲಿ. ಹೀಗಿದ್ದಾಗ ಇಂಥ ದೇಹದಲ್ಲಿ ತಾಯಿ ಇವನಿಗೆ ಹಸಿವೆ ಆಗೂ ಕೂಡ ಆಕೆಗೆ ಬೈಕೆ ಆಗಿ ಆಕೆ ಊಟ ಮಾಡಿದ್ರೆ ಇವನಿಗೆ ಊಟ ಇಲ್ಲ, ಊಟನೇ ಇಲ್ಲ. ಇವನಿಗೆ ಎಂತದ್ದು ಬೇಕು ಅನ್ನೋದಿಲ್ಲ. ಆಕಿ ಎಂತ ತಿಂತಾಳೋ ಬೈಕಿ ಅಂತ ಚಕ್ಲಿ ಕೊಡ್ಬಿಡಿ ಮಾಡ್ತೀನಿ ಸಾಕ್ಬಿಡ್ತಾರೆ ಅಕ್ಕಿಗೆ. ಅದು ಖಾರ ಉಪ್ಪು ಹುಳಿ ಇವನಿಗೆ ಬಂತು ಅಂದ್ರೆ ಒಳಗೆ ಸಂಕಟ ಕುದ್ದು ಹೋಗ್ತಾನೆ, ಜಠರಾಗ್ನಿಯಿಂದ ಕುದ್ದು ಹೋಗ್ತಾನೆ. ವಿಣ್ಮೂತ್ರಕ್ಕೆ ಉಪ್ಪುಚಿತ. ಇದಾದ್ಮೇಲೆ ಏನೋ ತಿನ್ನಬೇಕು, ತಿಂದ ಮೇಲೆ ಮಲಮೂತ್ರ ಏನು ಮಾಡಬೇಕು? ಗರ್ಭಾಶಯದಲ್ಲೇ ಮಾಡಬೇಕು. ಅದೇನಪ್ಪ ಅಂದ್ರೆ ಮಲಮೂತ್ರಗಳೆಲ್ಲವೂ ಕೂಡ ಅಲ್ಲೇ ಬಿದ್ದಿರ್ತದೆ, ಅಲ್ಲೇ ಒಂದು ತಿರುಗಬೇಕು, ಅಲ್ಲೇ ಬಿದ್ದಿರಬೇಕು, ಅದನ್ನೇ ತಿನ್ನಬೇಕು. ಕೆಲವೊಂದು ಸರ್ತಿ ಸಂದರ್ಭ ಬಂದಾಗ ಒಂದೊಂದು ಮಕ್ಕಳು ಬಿಟ್ಟಿದ ತಕ್ಷಣ ಅಳೋದಿಲ್ಲ. ಡಾಕ್ಟರ್ ಕೇಳ್ತಾರೆ ಯಾಕ್ರಿ ಅಂತಂದ್ರೆ ಅದು ಒಳಗೇನೋ ತಿಂದುಬಿಟ್ಟಿದೆ, ಅದು ಕಳ್ತಾ ಇಲ್ಲ ಅಂತ ಬಡಿತಾರೆ ಹಾಕಿ ಹೊರಗೆ ಬರೋ ಹಂಗೆ. ಇನ್ನು ಕೆಲವರೆಲ್ಲ ಐಸೋನಿಲಿಟ್ಟದನ್ನು ತೆಗೆದು ನೋಡಿ, ಎಲ್ಲ ಬೇಕಾಷ್ಟು ನೋಡಿದಾಗ ಅನುಭವ ಆಗ್ತದೆ ಭಗವಂತ ಎಂಥದ್ರಲ್ಲಿ ಇಟ್ಟಿದ್ದ ನಮ್ಮನ್ನ ಅಂತ. ಇಂತಹ ವಿಣ್ಮೂತ್ರಕ್ಕೆ ಉಪಯುಕ್ತ ಭ್ರಷಿತಪ್ತದೆ
ಎಲ್ಲಿ ತನಕ ಅವನ ದೇಹ ಕಾದು ಹೋಗಿರ್ತದೆ ಅಂತಂದರೆ ಈ ಮೂಲೆಗಳೆಲ್ಲವೂ ಕೂಡ ಎಲುಬುಗಳೆಲ್ಲ ಅದು ಕಾವು ಕೊಟ್ಟಂಗೆ ಮೆತ್ತಗಾಗ್ತದಂತ ಎಲುಬುಗಳೆಲ್ಲ. ಬೋನ್ ಸೆಟ್ರಸ್ ಹತ್ರ ಹೋಗ್ಬೇಕು, ಅವ್ರು ಕರೆಕ್ಟಾಗಿ ಹೇಳ್ತಾರೆ ಹೇಗೆ ಎಲುಬುಗಳು ಮೆತ್ತಗಾಗ್ತವೆ ಅಂತ. ಅದು ಕಾವು ಕೊಡಬೇಕು ಅದಕ್ಕೆ ಅಂತ POP ಯಾಕೆ ಅಂಟಿಸ್ತಾನ ಕಾಲಿಗೆ, ಅಂಟಿಸಿದಾಗ ಗೊತ್ತಾಗ್ತದೆ ಕಾಲಿನ ಎಲುಬು ಮೆತ್ತಾಗಿ ಸೇರ್ಕೋಬೇಕ್ರಿ ಅಂತಾನೆ. ಇದು ಈ ಕಾವು ಹೊರಗಿನಿಂದ ಕೊಡುವಂಥ ಕಾವು, ಇದು ಭಗವಂತ ಒಳಗೆ ಕೊಟ್ಟಿರೋ ಕಾವಿರ್ತದೆ. ಎಲ್ಲ ಎಲುಬುಗಳು ಮೆತ್ತಗಾಗ್ಬಿಡ್ತಾವೆ. ಆ ಮೆತ್ತಗಾಗಿರುವಂಥ ಎಲುಬುಗಳು ಹೊರಗೆ ಬಂದ್ಮೇಲೆ ಗಟ್ಟಿ ಆಗಲಿ ಚಿತ್ರಿಸ್ಕೊಳ್ಳಿಕ್ಕೆ ಅದಕ್ಕೆ 16-18 ವರ್ಷ ಬೇಕು. ಅದಕ್ಕೆ ಎಲುಬುಗಳೆಲ್ಲ ಗಟ್ಟಿ ಆಗಬೇಕು ಅಂತಂದ್ರೆ 16-18 ವರ್ಷ ಅದಕ್ಕೆ ಬೇಕು ಆ ಎಲುಬು ಗಟ್ಟಿ ಆಗ್ಲಿಕ್ಕೆ. ಅಷ್ಟು ಮೆತ್ತಗಾಗ್ಬಿಡ್ತಾವೆ ಎಲುಬುಗಳೆಲ್ಲವೂ ಕೂಡ. ಮುದ್ರಕೊಂಡು ವ್ಯಕ್ತಿ ಪಿಂಡ ಆದಂತ ಆಗ್ಬಿಟ್ಟಿರ್ತಾನೆ ಒಳಗೆ, ಹೊಟ್ಟೆ ಒಳಗೆ. ಇಚ್ಛೆ ಯಾವಾಗ ಈ ದೇಹದಿಂದ ಹೊರಗೆ ಹೋಗ್ತೀನಿ ಅಂತ ಈ ರೀತಿಯಾಗಿ ಕಾಯ್ತಾ ಇರ್ತಾನೆ. ಗಣಯನ್ ಸುಮಾಸಾನ್ 6 ತಿಂಗಳಾಯ್ತು 7 ತಿಂಗಳಾಯ್ತು ಅಂತ ಈ ರೀತಿಯಾಗೆಲ್ಲ ಒಳಗೆ ಕಾಯ್ತಾ ಇರ್ತಾನಂತ. ಆಗ 6-7 ತಿಂಗಳಾದ್ಮೇಲೆ ಭಗವಂತ ಒಂದು 100 ಜನ್ಮದ ಹಿಂದಿನ ಜ್ಞಾನವನ್ನು ಭಗವಂತ ಕೊಡ್ತಾನ. ಕೊಟ್ಟಾಗ ಆಗ ಅವನಿಗೆ ಅನಿಸ್ತದೆ, ಭಗವಂತ ಇನ್ನೊಮ್ಮೆ ಈ ಜನ್ಮಕ್ಕೆ ನಾ ಬರೋದಿಲ್ಲ, ನನ್ನ ತಂದು ಹಾಕ್ಬೇಡ, ನಾ ಈಗ ಹೊರಗೆ ಕಳಿಸ್ಬಿಡು. ಹೊರಗೆ ಹೋದ್ರೆ ಇಲ್ಲಿ ಬರದೇ ಇರೋದಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡ್ತೀನಿ ಅನ್ಕೊಂಡು ಬಂದಿರ್ತಾನೆ. ಬಂತಷ್ಟೇ ಎಲ್ಲ ಮರೆತು ಬಿಡ್ತಾನೆ. ಆವಾಗ ಅವನಿಗೆ ಮಳ್ಳಿಯಿಂದ ಬರ್ತಿರ್ತವೆ. ಮಳ್ಳಿಯಿಂದ ಬಂದಾಗ ನಗುತ್ತದೆ ಅಳ್ತದೆ ಕೂಸು, ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ಕೊಳ್ಳಿಕ್ಕೆ ಬರೋ ಟೈಮ್ ಬಂತು ಅಂದ್ರೆ ಅದಕ್ಕೆ ಎಲ್ಲ ಮರ್ತೋಗ್ಬಿಟ್ಟಿರ್ತದೆ ಪೂರ್ತಿ. ಹೊರಗೆ ಬಂದ್ಕೊಳ್ಳಿ ತಕ್ಷಣಕ್ಕೆ ಮರೆಯಲ್ಲ, ನಿಧಾನಕ್ಕೆ ಒಂದೊಂದೇ ಮರಿಬೇಕು. 5 ವರ್ಷ ಆಗೋ ತನಕ ಎಲ್ಲ ಮರ್ತೋಗ್ತದೆ. ಆವಾಗ ಹೊಸ ಸಂಬಂಧಗಳು, ಹೊಸ ಜನರು, ಹೊಸ ಭೇಟಿ, ಅವ್ರ ಹತ್ರ ಹೋಗಬೇಕು ಹೋಗಬಾರ್ದು ಇವೆಲ್ಲ ಶುರು ಆಗ್ತದೆ. ಆಗ ಬೆಳೀತಾ 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 ನಾನು ಎಲ್ಲಿ ಇದ್ದೆ, ಏನು ಮಾಡ್ತಾ ಇದ್ದೆ, ಏನು ನೆನಪಿತ್ತು ಎಲ್ಲ ಬರ್ತು ಹೋಗಿ ಮುಂದಿನ ಏನು ಮಾಡ್ಕೋಬೇಕು ಅಂತ ಅದಕ್ಕೆ ಆ ಕರ್ಮಗಳನ್ನು ಮಾಡ್ಕೊಳ್ಳಿ ಕರ್ಮ ಮಾಡಿಬಿಡ್ತಾನೆ. ಈ ರೀತಿಯಾಗಿ ಈ ಸಂಸಾರದಲ್ಲಿ ಬರುವಂಥ ಜೀವರಾಶಿ ಹಣೆಬಾರ. ಅದಕ್ಕೋಸ್ಕರವಾಗಿ ಈ ಆಗತಿ ಕ್ರಮ ಇದೆ, ಇದು ಗತಿಕ್ರಮ ಇನ್ನೊಂಥರ ವಿಚಿತ್ರ ಭಗವಂತ ಹೇಳ್ತಾನೆ ನೋಡಿ. ಈ ಪಂಚಭೂತಗಳಿದ್ದಾವೆ. ಈ ಪಂಚಭೂತಗಳೆಲ್ಲವೂ ಕೂಡ ನಮ್ಮ ದೇಹವನ್ನು ಬಿಟ್ಟು ಹೋಗೋ ಕಾಲಕ್ಕೆ ಹೇಗೆ ಹೋಗ್ತವೆ ಅಂತಂದರೆ, ನಮ್ಮ ವಾಗೀಂದ್ರಿಯ ಇದೆಯಲ್ಲ ಅದು ಭೂತಾಗ್ನಿಯ ಲಯ ಹೊಂದ್ಬಿಡ್ತದೆ. ನಮ್ಮ ಜಿಹ್ವೇಂದ್ರಿಯ ವರ್ಣದೇವರಲ್ಲಿ ಭೂತ ಅಂದರೆ ಭೂತವರ್ಣ ಭೂತ ಜಲದಲ್ಲಿ ಲಯ ಹೊಂದ್ಬಿಡ್ತದೆ. ರಸಗಳೆಲ್ಲವೂ ಕೂಡ ಜಲದಲ್ಲಿ ಲಯ ಹೊಂದ್ಬಿಡ್ತದೆ. ಇವೆಲ್ಲ ಬೇಕಂತ ನೀವು ಬೇಕು ಅಂದ್ರೆ ಬೇಡ ಅಂದ್ರೆ ಲಯ ಹೊಂದೇ ಅಂತ. ಅದಕ್ಕೆ ಪರಮಾತ್ಮ ಅಂದ ಇವನೇ ತಿಳ್ಕೊಂಡು ಲಯ ಮಾಡಿಬಿಟ್ಟ ಅಂತಂದ್ರೆ ಇದು ನಂದು ಯಾವುದೂ ಅಲ್ಲ, ಈ ವಾಗೇಂದ್ರಿಯ ಆದ್ಮಿ ಇದು ನೀ ಇಟ್ಕೊಳಪ್ಪ ಅಂತ ಹೇಳಿ ಮಾತಾಡಿದ ಸುಮ್ಮನೆ ಕೂತ್ಕೊಂಡು ಅಗ್ನಿದೇವ ಅರ್ಪಣೆ ಮಾಡಿಬಿಟ್ಟ ಅಂತಂದ್ರೆ ಮುಕ್ತಿ ಹೋಗ್ತಾನೆ ಇವ. ಹಾಗೆ ಅವ್ರ ಅನುಗ್ರಹ ಆಗ್ತದೆ. ಅದಕ್ಕೆ ಶುಕಾಚಾರ್ಯ ಮೊದಲು ಹೇಳಿದರು, ತತ್ವಾಭಿಮಾನಿಗಳ ಅನುಗ್ರಹ ಇಂದ್ರಿಯ ಜಯ ಅದನ್ನು ಪಡ್ಕೊಳ್ಬೇಕು, ಮುಖ್ಯ ಪ್ರಾಣಿಗಳ ಅನುಗ್ರಹ ಆಸನ ಜಯ ಅದನ್ನು ಪಡ್ಕೊಳ್ಬೇಕು, ಶ್ವಾಸಗಳನ್ನು ನಿಯಂತ್ರಣ ಮಾಡ್ಕೊಳ್ಬೇಕು, ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಲಯಕಾಲ ಬಂದಾಗ ಸಾಯುವಂಥ ವ್ಯಕ್ತಿ ಏನು ಮಾಡಬೇಕು ಅಂತಂದ್ರೆ, ಯಾಕೆ ಇವ್ನು ಮಾಡಲಿಲ್ಲ ಅಂದ್ರೂ ಹಾಗೆ ಆಗ್ತದೆ ಅದೆಲ್ಲವೂ ಕೂಡ. ಇವ್ರು ಬೇಕು ಬೇಡ ಮಾತೆಲ್ಲ ಕಟ್ಟು ಹೋಗ್ತದೆ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಗ್ನಿದೇವ್ರು ಕಸ್ಕೊಂಡ್ಬಿಡ್ತಾರೆ ಅಲ್ಲಿ. ಅದು ಈಗ ಉದಾಹರಣೆ ಕೊಡಬೇಕು ಅಂದ್ರೆ ಕ್ರಿಕೆಟ್ ಮ್ಯಾಚ್ 11 ಜನ ಇರ್ತಾರೆ. ವಿಕೆಟ್ ಒಂದೊಂದೇ ಬಿದ್ದಾಗ ಯಾವ ರೀತಿ ಆಲ್ಔಟ್ ಆಗ್ತಾರೋ ಹಾಗಿದ್ದಂಗೆ 11 ಇಂದ್ರಿಯಗಳಿವೆಲ್ಲ ಒಂದೊಂದೇ ಸ್ಟಾಪ್ ಆಯಿತು ಅಂದ್ರೆ ಒಂದೊಂದು ವಿಕೆಟ್ ಬಿತ್ತು, ಎಲ್ಲ ಮುಗಿತು. ಕಡೆ ಮುಖ್ಯ ಪ್ರಾಣದೇವರು ಆಲ್ಔಟ್ ಎಲ್ಲ ಮುಗಿತು. ಈ ರೀತಿಯಾಗಿದೆ ಹಣೆಬಾರ. ಹಾಗೆ ಒಂದೊಂದ್ರ ಲಯ ಆಗ್ತಾ ಹೋಗ್ತವೆ. ವಾಗೀಂದ್ರಿಯ ಅಗ್ನಿಯ ಲಯ, ಜಿಹ್ವೇಂದ್ರಿಯ ವರ್ಣದ ಲಯ, ರಸನೇಂದ್ರಿಯ ಜಲದ ಲಯ, ಘ್ರಾಣ ಪೃಥ್ವಿಯ ಲಯ ಆಗ್ತದೆ, ಗಂಧ ವನಸ್ಪತಿಯ ಲಯ ಆಗ್ತದೆ, ಶ್ರೋತ್ರ ಆಕಾಶದ ಲಯ ಆಗ್ತದೆ, ಶಬ್ದ ವ್ಯಾಪ್ತವಾದ ಆಕಾಶದ ಲಯ ಆಗ್ತದೆ, ಅಂದರೆ ವ್ಯಾಕೃತ ಆಕಾಶದ ಲಯ ಆಗ್ತದೆ, ಚಕ್ಷುರಿಂದ್ರಿಯ ಸೂರ್ಯನ ಲಯ ಆಗ್ತದೆ, ರೂಪ ದೇಶದ ಲಯ ಆಗ್ತದೆ, ಸ್ಪರ್ಶ ಅಹಂಕಾರಿಕ ವಾಯುದೇವರ ಲಯ ಆಗ್ತದೆ, ವಾಯು ಪ್ರಾಣಾಪಾನಗಳ ಲಯ ಆಗಿಬಿಡ್ತದೆ, ಮನಸ್ಸು ಇಂದ್ರದೇವರ ಲಯ ಆಗ್ತದೆ, ಅಹಂಕಾರ ಕಾಮದೇವರ ಲಯ ಆಗ್ತದೆ, ಬುದ್ಧಿ ಉಮಾದೇವಿಯ ಲಯ ಆಗ್ತದೆ, ಮತ್ತೆ ಸ್ವಾಂತ ಅಂತ ಒಳಗಿರುವಂಥ ಅವನ ಅಂತಃಕರಣ ಇರ್ತದೆ, ಆ ಅಂತಃಕರಣ ರುಚಿದೇವರ ಲಯ ಆಗ್ತದೆ, ಕ್ರಿಯಾದಿಗಳೆಲ್ಲವೂ ಕೂಡ ಭಾರತೀಯ ಲಯ ಆಗ್ತದೆ, ವಿಜ್ಞಾನ ವಾಯುದೇವರ ಲಯ ಆಗ್ತದೆ, ಗುಣಗಳೆಲ್ಲವೂ ಕೂಡ ಲಕ್ಷ್ಮೀದೇವಿಯ ಲಯ ಆಗ್ತದೆ. ಎಲ್ಲವೂ ಕೂಡ ಭಗವಂತನ ಲಯ ಹಾಕಿ ಕೊಡ್ತಾರೆ. ಆಗ ಭಗವಂತನನ್ನ ಬಲದ ಭುಜದ ಮೇಲೆ ವಾಯುದೇವರು ಹೊತ್ಕೊಳ್ತಾರೆ, ಜೀವನನ್ನು ಎಡದ ಭುಜದ ಮೇಲೆ ಹೊತ್ಕೊಳ್ತಾರೆ. ವಾಯುದೇವರು ಹೊತ್ಕೊಂಡು ಈ ದೇಹದಿಂದ ಉತ್ಕ್ರಮಣ ಹಾರತಾರೆ. ನಾಭಿಯಿಂದ ಮೇಲೆ ಬಂತು, ಮೇಲೆ ಹೃದಯಕ್ಕೆ ಬಂತು, ಕಣ್ಣಿಗೆ ಬಂತು. ಇದೆಲ್ಲ ಸಾತ್ವಿಕರಿಗೆ. ಅಧಮ ಜೀವರಾಶಿಗಳಿಗೆ ಕೆಲವರಿಗೆ ನಾಭಿಯಿಂದನೇ ಹೋಗ್ತದೆ, ಕೆಲವರಿಗೆ ಮಲಮೂತ್ರಗಳಿಂದ ಹೋಗ್ಬಿಡ್ತದೆ ಪ್ರಾಣ. ಎಲ್ಲಿಂದ? ಅದು ರಾಕ್ಷಸರಿಗೆ ಹೋಗುವಂಥದ್ದು ದ್ವಾರಗಳು. ಈ ಬಾಯಿಯಿಂದ ಹೋದವರೆಂದರೂ ಕೂಡ ರಾಜಸರು, ಮೂಗಿನಿಂದ ಬಾಯಿಯಿಂದ. ಇನ್ನು ಕಿವಿಯಿಂದ ಕಣ್ಣಿಂದ ಯಾರು ಹೋಗ್ತಾರೆ ಸ್ವಲ್ಪ ಸಾತ್ವಿಕರು ಅಂತ ಗೊತ್ತಾಗ್ತದೆ. ಕಡೆ ಮುಖ್ಯ ಪ್ರಾಣದರು ಬಂದು ಇಲ್ಲಿ ಕಿವಿಯಿಂದ ಉತ್ಪನ್ನ ಮಾಡಿದ್ರು ಅಂತಂದರೆ ಬಲಗಡೆ ಕಿವಿಯಿಂದ ದಕ್ಷಿಣಂ ದೇವಯಾನಂ ವಾಮಂತು ಪಿತೃಯಾನಂ ಉಚ್ಯತೆ ಅಂತ. ದಕ್ಷಿಣ ಕ್ಷೇತ್ರ ಮಾರ್ಗೇಣ ದೇವಲೋಕ ಮುಜತ್ಯಸೋ ಅಮಲೋಕಿನ ವಾಮಲೋಕಿನ ಪಿತೃಣಾಮ ಇತಿ ವೇದ ವಿಧೋ ಬಲಗಿವಿಯಿಂದ ಹೋದ ಅಂದರೆ ದೇವಲೋಕಕ್ಕೆ ಹೋಗ್ತಾನೆ, ಎಡಗಿವಿಯಿಂದ ಹೋದ ಅಂತ ಮುಖ್ಯ ಪ್ರಾಣದೇವರು ಪಿತೃಲೋಕಕ್ಕೆ ಹೋಗ್ತಾನೆ ಅಂತ. ಅಲ್ಲಿಂದ ಕಡೆಗೆ ಮುಂದಿನ ಜನ್ಮ ಭಗವಂತ ಯೋಗಭ್ರಷ್ಟನಾಗಿರ್ತಕ್ಕಂಥ ಇದ್ದನಿಗೆ ಒಳ್ಳೆ ಸಾಧನ ಸಂಪತ್ತಿರುವಂತಹ ದೇಹ ಜನ್ಮವನ್ನು ಕೊಟ್ಟು
ಆ ಭಗವಂತ ಬ್ರಹ್ಮರಂಧ್ರದಿಂದ ಹೋಗುವಂಥ ಪ್ರಯತ್ನವನ್ನು ಮಾಡಿಸಿ ಅವನ ಕೈಯಿಂದ ಬ್ರಹ್ಮರಂಧ್ರದಿಂದ ಉತ್ಪನ್ನ ಆಗ್ತಾನೆ ದೇವರು. ಈ ರೀತಿಯಾಗಿ ಭಗವಂತನನ್ನ ವಾಯುದೇವ ಕರ್ಕೊಂಡು ಹಾರ್ತಾರೆ. ಇದನ್ನೇ ನೋಡಿ ರಾಮಾಯಣ ತಿಳಿಸಿಕೊಡ್ತಾರೆ. ರಾಮಾಯಣದಲ್ಲಿ ಹನುಮಂತ ದೇವರು ಇದ್ದಾರಲ್ಲ, ಅವರು ಬಲಗಡೆ ರಾಮನನ್ನು ಕೂಡಿಸ್ಕೊಂಡ್ರು, ಎಡಗಡೆ ಲಕ್ಷ್ಮಣನನ್ನು ಕೂಡಿಸ್ಕೊಂಡು ಹಾರಿದ್ದಾರೆ ವಾಯುದೇವರು. ಜೀವೋತ್ಪನ್ನವನ್ನು ಕೂಡ ಹೀಗೆ ಆಗ್ತದೆ ಅಂತ ಅರ್ಥ. ಎಲ್ಲ ಜೀವರಾಶಿಗಳಲ್ಲೂ ಹೀಗೆ. ಎಲ್ಲ ಜೀವರಾಶಿಗಳಿಗೆ ಮುಖ್ಯ ಯಾರು? ಶೇಷದೇವರು. ಅವರಿಗೆ ಜೀವ ಅಂತ ರೀತಿಯಾದ ಹೆಸರು. ಅವರನ್ನ ಎಡಗಡೆ ಮೇಲೆ ಕೂಡಿಸ್ಕೊಂಡ್ರು ಹನುಮಂತ ದೇವರು. ರಾಮ ಪರಮಾತ್ಮ ಎಲ್ಲವನ್ನೂ ಲಯ ಮಾಡ್ಕೊಂಡಿರ್ತಕ್ಕಂಥ ಸ್ವಾಮಿ, ಅವನು ಬಲಗಡೆ ಕೂಡಿಸ್ಕೊಂಡ್ರು. ಮುಖ್ಯ ಪ್ರಾಣದೇವರು ವಾಯುದೇವರು ಎತ್ಕೊಂಡು ಹಾರಿದರು, ಸಮುದ್ರಕ್ಕೆ ಹಾರಿದರು. ಈ ರೀತಿಯಾಗಿ ನಮ್ಮನ್ನು ಕೂಡಿಸ್ಕೊಂಡು ಹಾರಿ ಕ್ಷೀರಸಮುದ್ರ ತನಕಲೂ ಕರ್ಕೊಂಡು ಹೋಗಿ ವಾಯುದೇವರು ದೇವರ ಮುಂದೆ ನಿಲ್ಲಿಸಿ ಇವನನ್ನ ಇವ ಯೋಗ್ಯ ಸ್ವಾಮಿ ಇವನನ್ನು ಮೋಕ್ಷ ಕೊಡುವನಿಗೆ ಅಂತ ಹೇಳಿದಾಗ ಏನಂ ದೀನಂ ದೂನ ಮನಾಥಂ ಶರಣಾಗತಂ ಉದ್ಧರ ಅಂತ ಪ್ರಾರ್ಥನಾ ಮಾಡಿದಾಗ ಆಗ ಭಗವಂತ ಏನು ಮೋಚಯಾಮಿ ಅಂತ ಇಚ್ಛೆಯನ್ನು ಮಾಡಿ ಮುಕ್ತಿಯನ್ನು ಭಗವಂತ ಕೊಡ್ತಾನೆ. ಈ ರೀತಿಯಾಗಿ ನಾವು ಸಂಸಾರದಿಂದ ಹೋಗೋ ಕಾಲಕ್ಕೆ ಹೀಗೆ ಹೋಗೋ ಪ್ರಯತ್ನವನ್ನು ಮಾಡಬೇಕು. ಇದೆಲ್ಲ ಲಯ ಆಗ್ತದೆ ಅಂತ ಹೇಳ್ತಾನೆ. ಕಡೆಗೆ ಕೆಲವರು ಹೇಳ್ತಾರೆ, ಈ ಪ್ರಕೃತಿ ಪಂಚಭೂತಗಳ ಬಂಧನ ಇದೆಯೋ ಇದೇ ಸಂಸಾರ, ಇದು ಮುಕ್ತಿ ಆಗ್ಬಿಡ್ತು ಅಂದ್ರೆ ಮುಕ್ತಿ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಅದು ಮಹಾಮೂರ್ಖತನ ಅಂತ ರೀತಿಯಾಗಿ ಬೈತಾರೆ. ಅದನ್ನು ಸಬಲ್ನ ಪರಮಾತ್ಮ ಅಂತಾನೆ. ಆ ರೀತಿಯಾಗಲ್ಲ. ಯಾಕೆಂದ್ರೆ ಈ ಪಂಚಭೂತಗಳೆಲ್ಲವೂ ಕೂಡ ನಮ್ಮನ್ನ ಸಾಧಾರಣವಾಗಿ ಬಿಡೋದಿಲ್ಲ. ಅವು ಒಂದೊಂದು ಅಂಶಗಳಿಂದ ಮಾತ್ರ ಬಿಟ್ಟು ಹೋಗ್ತವೆ, ಸಂಪೂರ್ಣ ಬಿಟ್ಟು ಹೋಗೋದಿಲ್ಲ. ಅಂಶದಿಂದ ಈ ಜೀವನ ಜೊತೆಗೇ ಹೋಗ್ತಿರ್ತಾವೆ. ಯಾಕೆಂದ್ರೆ ಈ ದೇವನಿಗೆ ಈ ದೇಹ ಬಿಟ್ಕೊಳ್ಳೆ ಇನ್ನೊಂದು ದೇಹ ಬರ್ತದಂತ. ಅವನಿಗೆ ಅಂಗುಷ್ಟ ಗಾತ್ರ ದೇಹ ಬಂದಿರ್ತದೆ, ಎಳ್ಕೊಂಡು ಹೋಗ್ತಾರೆ ಯಮಭಟ್ರು ಅವನನ್ನ, ಕಳೆ ತಂದು ಬಿಡ್ತಾರೆ. ಇಲ್ಲಿ ಮಕ್ಕಳ ಪಿಂಡ ಎಲ್ಲ ಇಟ್ಮೇಲೆ ಹಸ್ತ ಗಾತ್ರ ದೇಹ ಬರ್ತದೆ ಅವನಿಗೆ. ಒಂದು ಅಂಗೈಯಷ್ಟು ಗಾತ್ರದ ದೇಹ ಬರ್ತದೆ ಪೂರ್ತಿ. ಆ ದೇಹ ಬಂದ್ಮೇಲೆ ಅದಕ್ಕೆ ಯಾತನಾ ಶರೀರಕ್ಕೆ ಅದನಿಗೆ ಬೇಡಿ ಹಾಕಿ ಎಳ್ಕೊಂಡು ಹೋಗ್ತಾರೆ ಅವನನ್ನು. ಹಾಗಾಗಿ ಆ ದೇಹ ಬರಲಿಕ್ಕೆಲ್ಲ ಬೇಕಾಗಿರುವಂಥ ಪಂಚಭೂತಗಳು ಅವನ ಒಳಗೆ ಇದ್ದಾವೆ. ಅದು ಪೂರ್ಣ ಬಿಡೋದಿಲ್ಲ. ಭೂತಯುಕ್ತ ಪರಂ ಲೋಕಂ ಇಮಂ ಲೋಕಂಚ ಗಚ್ಚತಿ ಅಂತ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ. ಭೂತಯುಕ್ತನಾಗೇ ಈ ಜೀವರಾಶಿ ಈ ಲೋಕಕ್ಕೂ ಬರ್ತಾನೆ, ಪರಲೋಕಕ್ಕೂ ಕೂಡ ಹೋಗ್ತಾನೆ ಅಂತ. ಪಾಸಾಂ ತ್ರಿವೃತಂ ಏಕೈಕಾಮ ಕರೋತ್ ಅಂತ ಮೂರು ಅಂದ್ರೆ ಆಪಹ ಅಂತ ಓಂ ಆಪಹ ಓಂ ಅಂತ ಸೂತ್ರಕಾರ ಹೇಳಿದ್ದಾರೆ. ತ್ರಿವೃತ ಅಂದ್ರೆ ಅಗ್ನಿ, ನೀರು, ಈ ಭೂಮಿ, ಇವು ಮೂರು ಸೇರಿದಾಗ ಅದು ತ್ರಿವೃತ ಅಂತ ಆಗ್ತದೆ. ಈ ಮೂರು ಸೇರ್ಕೊಂಡಾಗ ವಾಯು ಮತ್ತೆ ಆಕಾಶ ಕಣ್ಣಿಗೆ ಕಾಣೋದಿಲ್ಲ, ಹಾಗಾಗಿ ಅವನು ಹೇಳಿಲ್ಲ. ಅವು 5 ಸೇರಿಕೊಳ್ತವೆ. ತ್ರಿವೃತ್ಕರಣ ಅಂತ ಕರೀತಾರೆ ಅದಕ್ಕೆ, ಪಂಚೀಕರಣ ಅಂತ ಸೇರ್ಕೊಂಡು ಈ ಪಿಂಡ ಆಗಿ ದೇಹ ಉತ್ಪತ್ತಿ ಆಗ್ತದೆ. ಮಿಶ್ರಾಣಿ ಭೂತಾನಿ ಅಂತ ಈ ರೀತಿಯಾಗಿ ಭೂತಗಳೆಲ್ಲವೂ ಕೂಡ ಮಿಶ್ರಿತವಾಗಿ ಇವನು ಬರುವಂತಹ ಇವನ ಶರೀರ. ಯತ್ರ ಭಾವ ಭೂತಾನ್ ತತ್ರ ಕರಣಾನಿ ನಿತ್ಯಾನಿ ಅವಾ ಏತಾನಿ ಭೂತಾನಿ ಅಂತ ಈ ರೀತಿಯಾಗಿ ವೇದಗಳೆಲ್ಲವೂ ಕೂಡ ಈ ಪಂಚಭೂತಗಳು ಜೀವನ ಜೊತೆಗೆ ಇದ್ದು ಅವನನ್ನ ಮತ್ತೊಂದು ದೇಹಕ್ಕೆ ಹೋಗುವಂತೆ ಮಾಡಿ ಅಲ್ಲಿ ದುಃಖವನ್ನು ಅನುಭವಿಸುವಂತೆ ಮಾಡ್ತವೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಆದ್ದರಿಂದ ಆ ವ್ಯಕ್ತಿ ಇಲ್ಲಿಂದ ಬಿಟ್ಟು ಹೋಗೋ ಕಾಲಕ್ಕೆ ಈ ಭೂತಗಳ ಜೊತೆಗೆ ಹೋಗ್ತಾನೆ. ಯಾತನಾ ಶರೀರದಲ್ಲಿ ಆ ಅಧಿದೈವವನ್ನ ಅಂದ್ರೆ ಮೊದಲಿಗೆ ಹೋಗೋ ಕಾಲಕ್ಕೆ ಧೂಮ ಇವನು ಸುಡ್ತಾರಲ್ಲ, ಧೂಮಯಾನ ಅಂತ ಹೇಳ್ತಾರೆ. ಹೋಗಿ ಅಂತ ಶುರುವಾಗ್ತದೆ ಹೋಗ್ಲಿಕ್ಕೆ ಪ್ರಯಾಣ. ಧೂಮ ಹೋಗಿ ಅಬ್ರ ಅಂದ್ರೆ ಮೇಘ ಆಗ್ತಾನೆ. ಮೇಘ ಧೂಮ ಭೂತ್ವ ಅಬ್ರೋಭೂತ್ ಮೇಘ ಆಗ್ತಾನೆ. ಮೇಘ ಆಗಿ ಅಂದ್ರೆ ಆ ಮೇಘದಲ್ಲಿರ್ತಕ್ಕಂಥ ಅಭಿಮಾನ ದೇವತೆ ಜೊತೆಗೆ ಹೋಗಿ ಸೇರ್ಕೊಳ್ತಾನೆ. ಅವನು ಸೇರ್ಕೊಂಡಾಗ ಅಲ್ಲಿಂದ ಅವನನ್ನ ಮುಂದೆ ಕೆಳಗೆ ಹಾಕ್ತಾರೆ ಅಂತ. ಇವನು ಧೂಮ ಇದ್ದವನು ಮೇಲೆ ಹೋಗಿರ್ತಾನೆ. ಯಾತನೆ ಎಲ್ಲ ಅನುಭವಿಸಿದ ಮೇಲೆ ಅಲ್ಲಿಂದ ಮೇಘಕ್ಕೆ ಅವನು ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಪ್ರವರ್ಷತಿ ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೆಳಗೆ ಬೀಳ್ತಾನೆ ಮಳೆಯಿಂದ. ಸಸ್ಯಗಳಲ್ಲಿ ಹೋಗ್ತಾನೆ. ಸಸ್ಯಗಳಲ್ಲಿ ಹೋಗಿ ಅಲ್ಲಿ ಅದರ ಜೊತೆಗೆ ಇದ್ದು ಅದರೊಳಗೆ ತಂದೆಯ ದೇಹದಲ್ಲಿ ಹೋಗ್ತಾನೆ. ಅಲ್ಲಿ 3 ತಿಂಗಳು ಇದ್ದು ವೀರ್ಯಾಣು ಆಗಿ ತಾಯಿಯ ದೇಹದಲ್ಲಿ ಸೇರಿಕೊಡ್ತಾನೆ. ಅಲ್ಲಿ 9 ತಿಂಗಳು ತನ್ನ ದೇಹವನ್ನು ವಿಕಾಸ ಮಾಡ್ಕೊಂಡು ಹೊರಗೆ ಬರ್ತಾನೆ. ಈ ರೀತಿಯಾಗಿ ಇವನು ಗತಿ ಮತ್ತೆ ಆಗತಿ ಕ್ರಮ ಹೀಗೆ ತಿಳ್ಕೊಂಡಾಗ ಈ ಜೀವನಿಗೆ ಇಂತಹ ಗತ್ಯಾಗತಿ ತಪ್ಪಿಸ್ಕೊಳ್ಬೇಕಾದ್ರೆ ಭಗವಂತನನ್ನ ಶರಣ ಹೊಂದೋದೊಂದೇ ಮಾರ್ಗ. ಅದು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ. ಅದು ಅಲ್ಲಿ ಹೋದ್ಮೇಲೆ ಭುಕ್ತಶೇಷಾನ್ ಇಮಾಮ್ ಅವನು ಭೋಗ ಮಾಡಿರುವಂತಹದ್ದು ಏನಿದೆಯೋ ಸಂಪೂರ್ಣ ಅವನಿಗೆ ಭೋಗ ಕೊಡೋದಿಲ್ಲ ಅಂತ. ಸ್ವಲ್ಪ ಶೇಷ ಉಳಿಸಿ ಈ ಭೂಲೋಕಕ್ಕೆ ಹಾಕ್ತಾರೆ ಅವನನ್ನು. ಆ ಶೇಷ ಉಳಿಸಿದ ಚಿಹ್ನೆ ಇಲ್ಲಿ ಬಂದಾಗ ವಿಶೇಷವಾಗಿ ಕಾಣ್ಕೊಳ್ತದೆ. ಪಾಪ ಚಿಹ್ನೆಗಳು ಪುಣ್ಯ ಚಿಹ್ನೆಗಳು ಅಂತ ಈ ರೀತಿಯ ಗರುಡ ಪುರಾಣದಲ್ಲಿ ವಿಸ್ತಾರ ಮಾಡಿದ್ದಾರೆ. ಅದನ್ನು ಅವನು ಪಾಪ ಚಿಹ್ನೆಗಳಿದ್ದಾಗ ಯಾವ ರೀತಿಯಾಗಿ ಬಿಡ್ತಾನೆ, ಪುಣ್ಯ ಚಿಹ್ನೆ ಇದ್ದಾಗ ಯಾವ ರೀತಿಯಾಗಿ ಬಿಡ್ತಾನೆ ಅಂತ. ಆ ರೀತಿಯಾಗಿ ಚಿಹ್ನೆಯಿಂದ ಯುತವಾಗಿ ತತಃ ಶೇಷಾಣ ಇಮಂ ಲೋಕಮಾಯಾತಿ ಪುನಃ ಕರ್ಮ ಕುರುತೆ ವೇದ ಹೇಳ್ತದೆ. ಮತ್ತು ಶೇಷದಿಂದ ಈ ಲೋಕಕ್ಕೆ ಬರ್ತಾನೆ, ಪುನಃ ಮತ್ತೆ ಕರ್ಮಗಳನ್ನು ಮಾಡ್ತಾನೆ. ಈ ರೀತಿಯ ಕರ್ಮಗಳನ್ನೆಲ್ಲವನ್ನು ಕೂಡ ಮಾಡಿದ ಮೇಲೆ ಭುಕ್ತಶೇಷಾನು ಶಯವಾನ್ ಇಮಾಂ ಪ್ರಭುವಂ ಪುನಃ ಕರ್ಮ ಕೃತ್ವ ಪುನರ್ಗಚ್ಚೇತ್ ಪುನರಾಯಾತಿ ನಿತಿಶಃ ಆ 14 ವರ್ಷಾತ್
ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅದಕ್ ಕರ್ಮಕ್ಷಯಾನ್ ಮುಕ್ತಿ ಕೃತಯೇ ಭವಿಷ್ಯತಿ ಅಂತ ಪರಮಾತ್ಮ ಕಡೆ ತಾಯಿ ಹೇಳಿದ. ಭುಕ್ತಶೇಷಾನುಶಯವಾನ್, ಭೋಗವನ್ನ ಮಾಡಿರುವಂಥದ್ದು ಏನಿದೆಯೋ ಅದು ಶೇಷ ಉಳಿಸ್ಕೊಂಡೇ ಭೂಮಿಗೆ ಬರ್ತಾನೆ. ಇಮಾಂ ಪ್ರಾಪುವಂ ಪುನಃ, ಈ ಭೂಮಿಗೆ ಬಂದ ಮೇಲೆ ಕರ್ಮಕೃತ್ವ ಪುನರ್ಗಚ್ಚೇತ್, ಪುನಃ ಮತ್ತೆ ಕರ್ಮವನ್ನು ಮಾಡಿ ಮತ್ತೆ ಹೋಗ್ತಾನೆ. ಪುನರಾಯಾತ್ ಋತ್ಯುಷಃ, ಮತ್ತೆ ಬರ್ತಾನೆ ಇದನ್ನು ಈ ಲೋಕದಲ್ಲಿ ಬಂದು ಆಚತುರ್ದಶಮಾನ್ ವರ್ಷ, 14ನೇ ವರ್ಷದಿಂದ ಆರಂಭ ಮಾಡ್ತಾನೆ. ಕರ್ಮಾಣಿ ನಿಯಮೇನತು, ನಿಯಮವಾಗಿ ಎಷ್ಟಪ್ಪ ಅಂದ್ರೆ ದಶಾವರಾಣಾಂ ದೇಹಾನಾಂ, ಕನಿಷ್ಠ ಪಕ್ಷ ಅಂದ್ರೆ 10 ದೇಹಕ್ಕೆ ಬೇಕಾಗಿರುವಂತಹ ಕರ್ಮಗಳನ್ನೆಲ್ಲವನ್ನು ಕೂಡ ಕಾರಣಾನಿ ಕರೋತ್ಯಯಂ ಮಾಡ್ತಾನೆ ಇರ್ತಾನೆ ಜೀವರಾಶಿ. ಆದ್ದರಿಂದ ಕರ್ಮಕ್ಷಯದಿಂದ ಮುಕ್ತಿ ಅಂತ ಯಾವ ರೀತಿ ಆಗ್ತದೆ? ಆಗೋದೇ ಇಲ್ಲ ಅಂತ. ಈ ರೀತಿಯಾಗಿ ಕಪಿಲನ ಪರಮಾತ್ಮ ತಾಯಿಗೆ ಏನು ಹೇಳಿದ್ನೋ ನೋಡ್ರಿ, ಶಂಕರಾಚಾರ್ಯ ಅದನ್ನೇ ಹೆಚ್ಚು ಹಂಗೆ ಹೇಳಿಸ್ಬಿಟ್ಟಿದ್ದಾರೆ. ಶಂಕರಾಚಾರ್ಯ ಮಾತು ಕೇಳಬೇಕು, ಬಹಳ ರಮಣೀಯ. ಭಜ ಗೋವಿಂದಂ ಅಂತ ಹೇಳೋ ಕಾಲಕ್ಕೆ ಪಾಪ ಅವರಿಗೆ ಬೇಕಾಗಿತ್ತು, ಹಂಗಾಗಿ ಅವ್ರು ಹೇಳಿಬಿಟ್ರು. ಭಜ ಗೋವಿಂದಂ ಹೇಳೋ ಕಾಲಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಏ ಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಯಿ ಪುರಾರೆ ಅಂತ. ಮತ್ತೆ ಹೋಗೋದು, ಮತ್ತೆ ಬರೋದು, ಮತ್ತೆ ತನ್ನ ತಾಯಿ ದೇಹದಲ್ಲಿ ಕೂಡೋದು, ಈ ಸಂಸಾರದಲ್ಲಿ ಮತ್ತೆ ಒದ್ದಾಡೋದು ಬಹಳ ಆಗಿದೆ. ಕೃಪಯಾ ಪಾಯಿ ಪಾಯಿ ಮುರಾರೆ ಅಂತ, ಕೃಪಯಾ ಪಾರೆ ಪಾಯಿ ಮುರಾರೆ, ಸ್ವಾಮಿ ಇದರಿಂದ ರಕ್ಷಣೆ ಮಾಡುವಂತ ಆ ಗೋವಿಂದನನ್ನು ಕೇಳ್ಕೊಳ್ತಾರೆ. ಇದೆಲ್ಲ ನಾಟಕ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ಮುಂದೆ ನಾನು ಗೋವಿಂದ ಅವನು ಒಂದೇ ಹೇಳ್ಬಿಡ್ತಾರೆ. ಕೇಳ್ಕೊಳ್ಳೋದೇನು ಬಂತು, ಒಂದೇ ಅನ್ನೋದೇನು ಬಂತು. ಒಂದೇ ಆದರೆ ಕಾಯೋದು ಯಾಕೆ, ಕೇಳೋದು ಯಾಕೆ? ಇವೆಲ್ಲ ಚಿಚ್ಚು ವ್ಯಾಪಾರಗಳಿವೆಲ್ಲ. ಆದ್ದರಿಂದ ಸತ್ಯ ಹೇಳಿ ಜನರನ್ನು ಮೋಸ ಮಾಡೋದು ಹೇಗೆ ಅಂತ ಅವ್ರು ನೋಡಿ ಕಲಿಬೇಕು ನಾವು ಕರೆಕ್ಟಾಗಿ. ಹೇಗೆ ಹೇಳಿ ಹೇಗೆ ಭಗವಂತ ಕಪಿಲನ ಪರಮಾತ್ಮ ಹೇಳಿದ್ದನ್ನೇ ಹೇಳಿದ್ದವರು. ಈ ರೀತಿಯಾಗಿ ಇವನು ಬರ್ತಾನೆ. ಇದರಿಂದ ಮುಕ್ತಿ ಆಗಬೇಕಾದ್ರೆ ಈ ಜಗತ್ತನ್ನು ತಿಳ್ಕೊಳ್ಬೇಕು ಅಂತ ಈ ರೀತಿಯಾಗಿ ಭಗವಂತ ಹೇಳಿದ. ಆ ಜಗತ್ತನ್ನು ಹೇಗೆ ತಿಳ್ಕೊಳ್ಬೇಕು, ಅದರ ತಿಳುವಳಿಕೆ ಹೇಗೆ ಬರಬೇಕು ಅಂತ ಈ ರೀತಿಯಾಗಿ ವಿಚಾರ ಬಂದಾಗ ಭಗವಂತ ಆಗ ಈ ಜಗತ್ತತ್ವದ ಬಗ್ಗೆ ಮತ್ತು ಪರಮಾತ್ಮ ತನ್ನ ಬಗ್ಗೆ ಒಂದು ವಿಶೇಷಣವನ್ನು ಭಗವಂತ ಕೊಡ್ತಾನೆ. ಯಾವುದೆಲ್ಲ ಜಗತ್ತಿನಲ್ಲಿ ಅಸ್ವತಂತ್ರ ಅಂತ ಕಾಣ್ತಾ ಇದೆಯೋ ಜಗತ್ತು ಅಂತ ತಿಳ್ಕೊ, ಸ್ವತಂತ್ರ ಅಂತ ಕಾಣುವಂಥ ವಸ್ತು ಏಕೈಕ ವಸ್ತು ಇತ್ತು ಅಂದ್ರೆ ನಾನು ತಿಳ್ಕೊ ಅಂತ ಭಗವಂತ ಹೇಳಿಬಿಟ್ಟ. ಅಸ್ವತಂತ್ರವಾದದ್ದು ಈ ಪ್ರಕೃತಿ. ಈ ಪ್ರಕೃತಿ ಎಂಬುವಂಥದ್ದು ಇದೆಯಲ್ಲ, ಇದರಲ್ಲಿ ಜಡ ಪ್ರಕೃತಿಗೆ ಅಭಿಮಾನಿಯಾದ ರಮಾದೇವಿ ಇದ್ದಾಳೆ. ಆಕೆ ನಿತ್ಯ ಮುಕ್ತಳು, ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು. ಇನ್ನು ಬಾಕಿ ಎಲ್ಲರಿಗೂ ಕೂಡ ಈ ಪ್ರಕೃತಿಯಿಂದ ದೇಹ ಬಂದಿದೆ. ಆದ್ರಿಂದ ಅವರ ದೇಹ ನಾಶ ಆಗ್ತದೆ, ಅವ್ರು ಯಾರು ನಿತ್ಯ ಮುಕ್ತರಲ್ಲ. ಒಂದು ಕಾಲಕ್ಕೆ ಅವರಿಗೆ ಮುಕ್ತಿ ಬರುವಂತ. ಹಾಗಾಗಿ ಜಗತ್ತಿನ ಸ್ವತಂತ್ರ ತತ್ವ ನಾನೇ ಒಬ್ಬನೇ, ಬಾಕಿ ಎಲ್ಲವೂ ಕೂಡ ಸ್ವತಂತ್ರ ತತ್ವ. ಆ ಸ್ವತಂತ್ರ ತತ್ವಗಳಲ್ಲೂ ಮತ್ತೆ 2 ಥರ ವಿಭಾಗ ಇದೆ. ಒಂದು ಭಾವತತ್ವಗಳು, ಇನ್ನೊಂದು ಅಭಾವ ತತ್ವಗಳು ಅಂತ. ಭಾವತತ್ವಗಳಲ್ಲಿ 5 ಭೇದ ಇದೆ, ಅಭಾವದಲ್ಲೂ 3 ಭೇದ ಇದೆ ಅಂತ ಈ ರೀತಿ ಪರಮಾತ್ಮ ಹೇಳಿದ. ಅದನ್ನ ಸುಲಭವಾಗಿ ಹೇಳಬೇಕು ಅಂದ್ರೆ 3 ಇಲ್ಲ ಅಂತ ಹೇಳುವಂತಹದ್ದು, 5 ಅಲ್ಲ ಅಂತ ಹೇಳುವಂತಹದ್ದು. 3 ಇಲ್ಲ ಅಂತ, ಮೊದಲ ವಸ್ತು ಹುಟ್ಟೋಕ್ಕಿಂತ ಮುಂಚೆ ಆ ವಸ್ತು ಇದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀವಿ. ವಸ್ತು ಹುಟ್ಟಿದ ಮೇಲೆ ವಸ್ತು ಇದೆ ಅಂತ, ಆ ವಸ್ತು ನಾಶ ಆದಮೇಲೆ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ವಿ. ಹುಟ್ಟೋಕ್ಕಿಂತ ಮುಂಚೆ ಇಲ್ಲ ಅಂತ ಒಂದು ಹೇಳಿದ್ವಿ, ನಾಶ ಆದ್ಮೇಲೆ ಇಲ್ಲ ಅಂತ ಹೇಳಿದ್ವಿ. ಇದೆರಡು ಅಲ್ಲದೇನೆ ಯಾವತ್ತು ಹುಟ್ಟೋದು ಇಲ್ಲ, ಯಾವತ್ತು ಇರೋದು ಇಲ್ಲ, ಅದೊಂದು ಇಲ್ಲ ಅಂತಿದೆ. ಯಾವತ್ತು ಇರೋದೇ ಇಲ್ಲ, ಹಾಗಾಗಿ ಅದಕ್ಕೆ ಯಾವಾಗೂ ಇಲ್ಲ ಅಂತ ಕರೀತಾರೆ ಅದನ್ನು. ಅದು ಯಾವುದಪ್ಪ ಅಂದ್ರೆ ಅಸತ್ ವಸ್ತು ಅಂತ, ಸುಳ್ಳಾಗಿರುವಂಥ ವಸ್ತು. ಮರದ ಕೊಂಬು, ಆನೆ ಕೊಂಬು ಮುಂತಾದವುಗಳೆಲ್ಲವೂ ಕೂಡ. ಹಾಗಾಗಿ 3 ಇಲ್ಲ, ಯಾವಾಗೂ ಇಲ್ಲ ಅಂತ ಒಂದು, ಈಗಿಲ್ಲ ಮುಂದೆ ಹುಟ್ಟುತ್ತದೆ ಅಂತ ಇನ್ನೊಂದು, ಹುಟ್ಟಿತ್ತು ದಿವಸ ಇತ್ತು ಈಗಿಲ್ಲ ಅಂತ ಇನ್ನೊಂದು. ಧ್ವಂಸ, ಇನ್ನೊಂದು ಪ್ರಾಗಭಾವ, ಇನ್ನೊಂದು ಸದಾಭಾವ ಅಂತ ಈ ರೀತಿಯಾಗಿ 3 ಅಭಾವಗಳಿದೆ. ಭಾವ ಪದಾರ್ಥಗಳಲ್ಲಿ 5 ಅಲ್ಲ ಅಂತ ಈ ರೀತಿಯಾಗಿ ಹೇಳುವಂಥ ವಸ್ತುಗಳು. ಜೀವ ಈಶನ ಅಂತಂದ್ರೆ ಅಲ್ಲ, ಈ ಜೀವ ಆ ಜೀವನ ಅಂದ್ರೆ ಅಲ್ಲ ಅಂತ 2 ಅಲ್ಲ. ಜಡ ಜೀವನ ಅಂದ್ರೆ ಅದೊಂದಲ್ಲ, ಈ ಜಡ ಆ ಜಡ ಅದೊಂದಲ್ಲ ಅಂತ ಈ ರೀತಿಯಾಗಿ. ಜಡಗಳಿಗೆ ಅಲ್ಲ ಅಂತ ಒಂದು ಬರುತ್ತೆ, ಜೀವಗಳಿಗೆ ಅಲ್ಲ ಅಂತ ಒಂದು ಬರುತ್ತೆ, ಜೀವ ಈಶನಿಗೆ ಅಲ್ಲ ಅಂತ ಇನ್ನೊಂದು ಬರುತ್ತೆ, ಜಡ ಈಶನಿಗೆ ಅಲ್ಲ ಅಂತ ಇನ್ನೊಂದು ಬರುತ್ತೆ. ಬಟ್ 5 ಅಲ್ಲಗಳು ಬರ್ತವೆ ಅಂತ. ಹಾಗಾಗಿ ಪರಸ್ಪರ ಎಲ್ಲ ಒಟ್ಟಿಗೆ ಅಲ್ಲ ಅಂತ ಇರೋದು 5ಗಳು. ಈ 5ಗಳು ಅಲ್ಲ ಅಂತ ತಿಳ್ಕೊಂಡು ಅಲ್ಲ ಅಂತ ಕೂಗಿದ್ರೆ ನಮಗೇನು ತೊಂದರೆ ಇಲ್ಲ. ಅದು ಅಲ್ಲ ಅಂತ ತಿಳ್ಕೊಂಡು ಬೇರೆ ಅಲ್ಲ ಅಂತ ಕೂಗ್ತಿರ್ತಾರೆ, ಅದು ನಮಗೆ ತೊಂದರೆ ಆಗೋದು. ಈ 5 ಅಲ್ಲ ಇರೋದು ವಾಸ್ತವಿಕ ಜಗತ್ತಿನಲ್ಲಿ. ಪಂಚವೇದ ಇದೆ, 3 ಇಲ್ಲ ಅಂತಿದೆ. ಅವ್ರು ಅಲ್ಲ ಇಲ್ಲ 2 ಕರೀತಿರ್ತಾರೆ, ಅದು ಯಾವ್ದು ಯಾರು ಕರೀತಾರೆ ಗೊತ್ತಿಲ್ಲ ಒಟ್ಟಿನಲ್ಲಂತೂ. ಅಲ್ಲ ಇಲ್ಲ ಅಂತ ಈ ರೀತಿಯಾಗಿ ಎಲ್ಲ ನಮಗೆ ಸರಿಯಾದ ಜ್ಞಾನ ಬೇಕು. ಈ ರೀತಿಯಾಗಿ ಭಾವ ಪದಾರ್ಥಗಳಲ್ಲಿ 5 ತರಹದ ಅಲ್ಲ. ಅಭಾವ ಪದಾರ್ಥಗಳಲ್ಲೂ ಕೂಡ ಈ ಅಲ್ಲ ಇದೆ. ಪ್ರಾಗಭಾವ, ಧ್ವಂಸಭಾವ ಅಲ್ಲ, ಧ್ವಂಸ ಪ್ರಾಗಭಾವನ ಅಲ್ಲ. ಅವುಗಳಲ್ಲೂ ಪರಸ್ಪರ ಜಡ ಆದ್ರಿಂದ ಅಭೇದ ಎಂಬುದಿದ್ದೇ ಇದೆ.
ಒಟ್ಟೆಲ್ಲ ಕಡೆಯಲ್ಲೂ ಕೂಡ ಈ ಭೇದ, ಈ ಪಂಚ ಅಲ್ಲ, ಪಂಚಭೇದ ಇದೆಯಲ್ಲ, ಇದು ಎಲ್ಲ ಕಡೆ ವಿಸ್ತಾರವಾಗಿರೋದ್ರಿಂದ ಇದು ಪ್ರಪಂಚ ಅಂತ ಕರೆಯೋದು. ಪಂಚ ಇದು ವಿಸ್ತಾರವಾಗಿದೆ, ಅದಕ್ಕೆ ಇದು ಪ್ರಪಂಚ ಅಂತ ಈ ರೀತಿಯಾಗಿ ಹೆಸರು. ಪ್ರಪಂಚೋ ವೇದ ಪಂಚಕಃ ಅಂತ ರೀತಿಯಾಗಿ ಉಪನಿಷತ್ತು ಹೇಳ್ತಾ ಇದೆ. ಆ ಭಾವದಲ್ಲೂ ಕೂಡ ಚೇತನ ಮತ್ತು ಅಚೇತನ ಅಂತ ಎರಡು ತರಹದ ವಿಭಾಗ ಇದೆ. ಅದರಲ್ಲಿ ಅಚೇತನದಲ್ಲಿ ಅಭಾವ ವಸ್ತುಗಳಾಯಿತು. ಚೇತನದಲ್ಲಿ ಎರಡು ಥರ ಇದೆ. ದುಃಖವನ್ನು ಹೊಂದಿರೋರು ಅಂತ, ದುಃಖ ಯಾವತ್ತೂ ಇಲ್ಲೇ ಇರೋರು ಅಂತ ಇನ್ನೊಂದು ಚೇತನ ಇದೆ. ಯಾವತ್ತೂ ದುಃಖ ಇಲ್ಲ, ಅದು ಯಾರು ಅಂದರೆ ರಮಾದೇವಿ ಅಂತ ಅರ್ಥ. ರಮಾದೇವಿಗೆ ನಿತ್ಯ ಮುಕ್ತಳು, ನಿರ್ವಿಕಾರಳು, ಯಾವತ್ತೂ ದುಃಖ ಅಂಬುದಿಲ್ಲ. ಅದು ವೇದ ಹೇಳ್ತಾ ಇದೆ, ಮತ್ತೆ ಸ್ಮೃತಿಗಳು ಹೇಳ್ತಾ ಇದೆ. ನಿತ್ಯ ಮುಕ್ತೋ ಹರಿಹಿ ಶ್ರೀಶ್ಚಾನ್ನೇ ದುಃಖವಾಗಿನಃ ಅಂತ. ನಿತ್ಯ ಮುಕ್ತೋ ಹರಿಸ್ ಸಾಕ್ಷಾತ್, ನಿತ್ಯ ಮುಕ್ತನಾದವನು ಪರಮಾತ್ಮ. ಶ್ರೀಶ್ಚ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಅನ್ನೇ ದುಃಖವಾಗಿನಃ ಅಂತ. ಬಾಕಿ ಎಲ್ಲರಿಗೂ ಕೂಡ ಸಂಸಾರ ಎಂಬುದಿದೆ, ಈ ಲಿಂಗದೇಹ ಎಂಬುದು ಎಲ್ಲರಿಗೂ ಕೂಡ ಇದೆ. ಇದ್ದಂಗಿದೆಯೋ ಒಟ್ಟಂತೂ ಇದೆ ಅಂತ ಅಭಿಪ್ರಾಯ. ವಾಯುಬ್ರಹ್ಮರಿಗೆ ದಂತಪಡಾಯಮಾನವಾಗಿದೆ, ಬಾಕಿ ಎಲ್ಲರಿಗೂ ಕೂಡ ಸರಿಯಾಗೇ ಇದೆ ಅಂತ. ಈ ರೀತಿಯಾಗಿ ದುಃಖ ಸ್ಪಷ್ಟರು ಬಾಕಿ ಎಲ್ಲರೂ ಕೂಡ. ಆ ದುಃಖ ಸ್ಪಷ್ಟರಲ್ಲೂ ಕೂಡ 5 ಪ್ರಭೇದ ಇದೆ, 2 ಪ್ರಭೇದ ಇದೆ. ವಿಮುಕ್ತ, ಮುಕ್ತಿಯೋಗ್ಯ ಅಂತ. ವಿಮುಕ್ತ ಅಂದರೆ ಮುಕ್ತರಾದವರು ಇದ್ದಾರಲ್ಲ, ಅವರು 5 ಥರ ಇದ್ದಾರೆ. ಮುಕ್ತಿ ಯೋಗ್ಯರು 5 ಥರ ಇದ್ದಾರೆ. ಮುಕ್ತರಾದವರು 5 ಥರ ಯಾರಪ್ಪ ಅಂದರೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ ರೀತಿಯಾಗಿ 5 ಥರ ಇದ್ದಾರೆ. ಹಾಗೆ ಮುಕ್ತಿ ಯೋಗ್ಯರು ಕೂಡ ಇದೇ ರೀತಿಯಾಗಿ 5 ಥರ ಇದ್ದಾರೆ. ಆಮೇಲೆ ದುಃಖ ಸಂಸ್ಥಾ ಅಂದರೆ ದುಃಖ ಅಂದರೆ ಸಂಸಾರದಲ್ಲಿ ಈಗ ಇದ್ದವರು ಅಂತ ಅರ್ಥ. ಅವರ ದುಃಖ ಸಂಸಾರದಲ್ಲಿ ಮುಕ್ತಿ ಯೋಗ್ಯರು ಅಂತ ಒಂದು ಪ್ರಭೇದ, ಮುಕ್ತಿ ಅಯೋಗ್ಯರು ಅಂತ ಇನ್ನೊಂದು ಪ್ರಭೇದ ಇದೆ. ಈಗ ಮುಕ್ತಿ ಯೋಗ್ಯರಿದ್ದಾರಲ್ಲ, ಆ ಮುಕ್ತಿ ಯೋಗ್ಯರಲ್ಲೂ ಕೂಡ ಇಬ್ಬರಿದ್ದಾರೆ. ಮುಕ್ತಿ ಯೋಗ್ಯರು, ತಮೋಯೋಗ್ಯರು ಅಂತ ಒಬ್ರು, ನಿತ್ಯ ಸಂಸಾರಿಗಳು ಅಂತ ಒಬ್ರು. ಸಮಸ್ಯೆಗೆ ಹೋಗುವಂಥವರು ಕೆಲವರಿದ್ದಾರೆ, ನಿತ್ಯ ಸಂಸಾರಿಗಳು ಅಂತ ಕೆಲವರಿದ್ದಾರೆ. ತಮೋಯೋಗ್ಯರಲ್ಲಿ ಮತ್ತೆ 4 ಥರ ಇದ್ದಾರೆ. ದೈತ್ಯರು, ರಾಕ್ಷಸರು, ಪಿಶಾಚಿಗಳು, ಮನುಷ್ಯಾದವರು ಅಂತ ರೀತಿಯಾಗಿ 5 ಥರ 4 ಥರ ಅವರಿದ್ದಾರೆ. ಮತ್ತು ನಿತ್ಯ ಸಂಸಾರಿಗಳಲ್ಲೂ ಕೂಡ ನರಾಧಮರು ಬೇಕಾಷ್ಟು ಜನ ಇದ್ದಾರೆ. ಅಂದರೆ ಈ ಭೂಲೋಕ, ಸ್ವರ್ಗಲೋಕ, ನರಕಲೋಕ, ಈ 3 ಲೋಕಕ್ಕೆ ಓಡಾಡ್ಕೊಂಡು ಇಲ್ಲೇ ಇರ್ತಾರೆ ಅವರು. ಅವರಿಗೆ ಇದರಿಂದ ಮುಕ್ತಿಯೇ ಇಲ್ಲ. ತ್ರಿದಿವ ನಿರಯ ಭೂ, ತ್ರಿದಿವ ನಿರಯ ಭೂ ಗೋಚರ ನಿತ್ಯವದ್ಧಾನ ಅಂತ ಹೇಳಿದ್ದಾರೆ. ನಿತ್ಯ ಸಂಸಾರದಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಸರಿಯಾಗಿ ದೇವರ ಬಗ್ಗೆ ಜ್ಞಾನ ಯಾವತ್ತೂ ಬರೋದೇ ಇಲ್ಲ. ದೇವರನ್ನ ಹೆಂಗೆ ತಿಳ್ಕೊಳ್ತಾರವರು ಅಂತಂದರೆ, ಇವನು ಒಬ್ಬ ರಾಜ ಇದ್ದಾನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಳ್ಳೋ ಹೊರತು ಮುಕ್ತಿ ಎಂಬುದು ಆಗೋದಿಲ್ಲ. ಅದಕ್ಕೋಸ್ಕರ ಭಗವಂತ ನಿತ್ಯ ಸಂಸಾರದಲ್ಲಿ ಅವ್ರನ್ನ ಹಾಕಿದ್ದಾನೆ. ಇದಾದ ಮೇಲೆ ಆ ತಮೋಯೋಗ್ಯರಲ್ಲೂ ಕೂಡ ತಮಸ್ಸಿಗೆ ಹೋದವರು ಅಂತ, ಅವರು ತಮಸ್ಸಿಗೆ ಹೋದವರು ಕೆಲವರು, ತಮಸ್ಸಿಗೆ ಹೋಗೋರು ಕೆಲವರು. ಅವರು 4 ಥರ ಇದ್ದಾರೆ. ಮತ್ತೆ ದೈತ್ಯ, ರಾಕ್ಷಸರು, ಪಿಶಾಚಿಗಳು, ಮರ್ತ್ಯಾದವರು, ತಮಸ್ಸಿಗೆ ಹೋದವರು, ಹೋಗುವವರು 4 ಜನ. ಇನ್ನು ಇದಾದ್ಮೇಲೆ ಅಚೇತನ ವಿಭಾಗವನ್ನು ವಿಸ್ತಾರ ಮಾಡ್ತಾರೆ. ಅಚೇತನ, ಈ ಅಚೇತನ ಇದೆಯಲ್ಲ, ಈ ಅಚೇತನದಲ್ಲಿ 3 ಥರ ಇದೆ ಅಂತ ಹೇಳ್ತಾರೆ. ನಿತ್ಯ, ಅನಿತ್ಯ, ನಿತ್ಯಾನಿತ್ಯ ಅಂತ 3 ಥರ ಇದೆ. ನಿತ್ಯ ಅಂತಂದರೆ ವೇದಗಳೆಲ್ಲವೂ ಕೂಡ ನಿತ್ಯ. ಮತ್ತು ಎಲ್ಲ ವರ್ಣಗಳು 51 ವರ್ಣಗಳಿದ್ದಾವೆ, ಏಕವಚನದ ವರ್ಣಗಳು, ಅವು ನಿತ್ಯ. ಆಮೇಲೆ ಅವ್ಯಾಕೃತ ಆಕಾಶ, ಅದು ನಿತ್ಯ. ನಿತ್ಯಾನಿತ್ಯ ಅಂತಂದರೆ ಯಾವುದು ಅಂದರೆ ಪುರಾಣ. ಅಂದರೆ ನಿತ್ಯಾನಿತ್ಯ, ನಿತ್ಯ ಶಬ್ದಾರ್ಥ ತಿಳ್ಕೊಂಡಾಗ ನಿತ್ಯನಿತ್ಯ ಗೊತ್ತಾಗ್ತದೆ. ನಿತ್ಯ ಶಬ್ದಾರ್ಥ ಏನಪ್ಪ ಅಂದರೆ ಯಾವುದಕ್ಕೆ ಹುಟ್ಟು ಇಲ್ಲ, ಯಾವುದಕ್ಕೆ ನಾಶವೂ ಇಲ್ಲ, ಅದು ನಿತ್ಯ ಅಂತ. ವರ್ಣಗಳಿಗೆ ಹುಟ್ಟು ಇಲ್ಲ, ನಾಶವೂ ಇಲ್ಲ. ವೇದಗಳೆಲ್ಲವೂ ವರ್ಣ ಸಮುದಾಯ, ಅದರಿಂದ ಅದಕ್ಕೂ ನಾಶ ಇಲ್ಲ, ಹುಟ್ಟಿಲ್ಲ. ಹಾಗಾಗಿ ಅವು ನಿತ್ಯ. ಅವ್ಯಾಕೃತ ಆಕಾಶಕ್ಕೆ ಹುಟ್ಟಿ ನಾಶ ಯಾರೂ ಇಲ್ಲ, ಅದಕ್ಕೆ ನಿತ್ಯ. ಅವು ನಿತ್ಯ ಆದ್ರೂ ಕೂಡ ಅವು ಕೆಲಸಕ್ಕೆ ಬರೋ ಹಂಗೆ ದೇವರು ಮಾಡ್ತಾನಲ್ಲ, ಅದೇ ಅದಕ್ಕೆ ಸೃಷ್ಟಿ ಅಂತ ಹೇಳ್ತಾರೆ ಮುಂದೆ ಹೇಳೋ ಕಾಲ. ನಿತ್ಯ ಪದಾರ್ಥಗಳಿಗೆ ಭಗವಂತ ನಿತ್ಯತ್ವವನ್ನು ಕೊಡುವನು ಭಗವಂತ, ಅವನ ಅಧೀನದಲ್ಲಿದೆ. ನಿತ್ಯೋ ನಿತ್ಯ ಚೇತನಶ್ಚೇತನಾನಾಮ ಭಗವಂತನನ್ನು ಕರೆಯುವಂಥ. ನಿತ್ಯಾನಿತ್ಯ ಅಂತಂದರೆ ಇದರಲ್ಲಿ ಒಂದು ಇರ್ತದೆ, ಒಂದು ಇರಲ್ಲ. ಅದಕ್ಕೆ ಈ ನಿತ್ಯದಲ್ಲಿ ನಾಶವೂ ಇರಬಾರದು, ಹುಟ್ಟು ಇರಬಾರ್ದು, ಅದು ನಿತ್ಯ ಅಂತ ಕರೀತಾರಲ್ಲ. ಈ ನಿತ್ಯಾನಿತ್ಯಗಳಲ್ಲಿ ಒಂದು ಯಾವುದೂ ಇರ್ತದೆ, ಅದಕ್ಕೆ ಅದು ನಿತ್ಯಾನಿತ್ಯ ಅಂತ ಕರೀತಾರೆ. ಈ ಪುರಾಣ, ಇದಕ್ಕೆ ನಾಶ ಇಲ್ಲ, ಇದಕ್ಕೆ ಹುಟ್ಟಿದೆ. ಒಂದು ಕಾಲಕ್ಕೆ ಏನು ಮಾಡ್ತಾನೆ ದೇವರು, ಈ ಪುರಾಣ ರಚನೆ ಮಾಡಿಬಿಡ್ತಾನೆ. ರಚನೆ ಮಾಡಿಬಿಟ್ಟು ಅದಕ್ಕೆ ನಾಶವೇ ಇಲ್ಲ. ಭಗವಂತನಿಗೆ ರಚಿತವಾಗಿರ್ತಕ್ಕಂಥ ಪುರಾಣಕ್ಕೆ ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಗ ನಾಶ ಆಗೋದಿಲ್ಲ. ಅದಕ್ಕೆ ಹುಟ್ಟಿದೆ, ನಾಶ ಇಲ್ಲ, ಅದಕ್ಕೆ ನಿತ್ಯಾನಿತ್ಯ ಅಂತ ಕರೀತಾರೆ. ಅದನ್ನು ನಾಶ ಇಲ್ಲ ಆದ್ರಿಂದ ಅದು ನಿತ್ಯ, ಹುಟ್ಟಿದೆ ಆದ್ರಿಂದ ಅನಿತ್ಯ. ಈಗ ನಿತ್ಯಾನಿತ್ಯ ಅಂತ 2 ಸೇರ್ಕೊಂಡಿರೋದು. ಆಮೇಲೆ ಕಾಲ ಇದೆಯಲ್ಲ, ಈ ಕಾಲವೂ ಕೂಡ ನಿತ್ಯಾನಿತ್ಯ ಅಂತ ಆಗ್ತದೆ. ಯಾಕಂದರೆ ಈ ಕಾಲಕ್ಕೆ ಹಿಂದೆ ಹೇಳಿದ ಪ್ರಕಾರ ಅದಕ್ಕೆ ಕ್ಷಣ, ಲವ, ತ್ರುಟಿ, ವೇದ ಈ ರೀತಿಯಾಗಿ ಅದಕ್ಕೆ ಈ ಕಾಲಗಳಲ್ಲಿ ಪ್ರಭೇದ ಇದೆ. ಈ ಪ್ರಭೇದದಿಂದ ಕಾಲದಲ್ಲಿ ನಿತ್ಯತ್ವ ಎಂಬುದು ಹಾನಿಯಾಗಿ, ಅಂದರೆ ಕಾಲ ಎಂಬುದು ಪ್ರಭೇದವಾಗಿ ಹುಡ್ತಾ ಬಂತು. ಕ್ಷಣಲವಾದಿಗಳಿಂದ ಅದಕ್ಕೆ ಹುಟ್ಟಿದೆ ಅದು. ಆದರೆ ಈ ಕಾಲ ಪ್ರವಾಹ ಇದೆಯಲ್ಲ, ಈ ಪ್ರವಾಹಕ್ಕೆ ನಾಶ ಇಲ್ಲ. ಕಾಲ ಯಾವಾಗಿದ್ರೂ ಇದ್ದೇ ಇರ್ತದೆ, ಪ್ರವಾಹಕ್ಕೆ ನಾಶ ಇಲ್ಲ. ಹಾಗೆ ಇದು ನಿತ್ಯ ಮತ್ತು ಅನಿತ್ಯ ಎರಡಾಯಿತು. ಅದರ ಜೊತೆಗೆ
ಈ ಪ್ರಕೃತಿ ಇದು ನಿತ್ಯಾನಿತ್ಯ ಅಂತ ಆಗ್ತದೆ. ಯಾಕೆ ಅಂದರೆ ಮೂಲ ಪ್ರಕೃತಿ ಎಂಬುದು ಯಾವಾಗ ಸ್ಪರ ಸಮಗುಣ ಯಾವಾಗ ಇದ್ದು ಇರ್ತದೆ, ಅವುಗಳ ಉಪಚಯ ಆಗ್ತಾ ಬರ್ತದಲ್ಲ. ಉಪಚಯ ಆಗುತ್ತಂದ್ರೆ ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲ ಏನು ಭಗವಂತ ರೆಡಿ ಮಾಡಿ ಬಿಡ್ತಾನೆ, ಇವೆಲ್ಲ ಅನಿತ್ಯ, ನಾಶ ಬಂದ್ಬಿಡ್ತಾವೆ ಮತ್ತೊಂದು ಸತಿ ಇವೆಲ್ಲವೂ ಕೂಡ. ಆದ್ದರಿಂದ ಮೂಲ ಪ್ರಕೃತಿ ಅದು ಯಾವತ್ತೂ ನಾಶ ಆಗೋದಿಲ್ಲ, ಹಾಗೇ ಇರ್ತದೆ. ಆ ಮೂಲ ಪ್ರಕೃತಿಯಿಂದ ಉಪಚಯ ಏಕದೇಶದಲ್ಲಿ ಹುಟ್ಟುತ್ತದೆ, ಏಕದೇಶದಲ್ಲಿ ನಾಶ ಹೊಂದೋದಿಲ್ಲ, ಹುಟ್ಟೋದೂ ಇಲ್ಲ. ಹಾಗಾಗಿ ಏಕದೇಶದಲ್ಲಿ ನಿತ್ಯ, ಏಕದೇಶದಲ್ಲಿ ಅನಿತ್ಯ, ಹಾಗಾಗಿ ನಿತ್ಯಾನಿತ್ಯ ಅಂತ ಆಗಿದೆ. ಈ ರೀತಿಯಾಗಿ ನಿತ್ಯಾನಿತ್ಯ ವಸ್ತುಗಳು 3 ಥರ ಇದೆ. ಆಮೇಲೆ ಅನಿತ್ಯ ವಸ್ತು ಅಂತ ಈ ರೀತಿಯಾಗಿ ಒಂದು, ಅನಿತ್ಯದಲ್ಲಿ ಸಂಸೃಷ್ಟ ಮತ್ತು ಅಸಂಸೃಷ್ಟ ಅಂತ 2 ವಸ್ತುಗಳಿದೆ. ಈ ಸಂಸೃಷ್ಟ ಅಸಂಸೃಷ್ಟ ಅಂದರೆ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಮೇಲೆ ಒಳಗೆ ಬಂದಿರೋದೆಲ್ಲವೂ ಕೂಡ ಸಂಸೃಷ್ಟ ಅಂತ. ಯಾಕೆಂದರೆ ಡೈರೆಕ್ಟ್ ಪ್ರಕೃತಿಯಿಂದ ಸೃಷ್ಟಿಯಾದದ್ದಲ್ಲ, ಈ ಸಾಕ್ಷಾತ್ ಪ್ರಕೃತಿಯಿಂದ ಸೃಷ್ಟಿಯಾದದ್ದು ಯಾವುದು ಅದೆಲ್ಲ ಅಸಂಸೃಷ್ಟ ಅಂತ ಕರೀತಾರೆ. ಪ್ರಕೃತಿಯಿಂದ ಮಹತ್ವ ಸಾಕ್ಷಾತ್ ಸೃಷ್ಟಿಯಾಯಿತು, ಅಹಂಕಾರ ಸೃಷ್ಟಿಯಾಯಿತು, ಇವೆಲ್ಲ ಅಸಂಸೃಷ್ಟ ಇದೆ. ಅಸಂಸೃಷ್ಟ ಅಂದರೆ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ದಶ ಇಂದ್ರಿಯಗಳು, ಮನಸ್ಸು, ಅಹಂಕಾರ ಇವೆಲ್ಲವೂ ಕೂಡ ಇದೆಯಲ್ಲ, ಇದು ಅಸಂಸೃಷ್ಟ. ಯಾಕೆ ಇವು ಪ್ರಕೃತಿಯಿಂದ ನೇರವಾಗಿ ನಿರ್ಮಾಣವಾದದ್ದು. ಇವಕ್ಕೆ ಯಾವುದಕ್ಕೂ ಕೂಡ ಪುನಃಸೃಷ್ಟಿ ಇಲ್ಲ. ಆದರೆ ಇವುಗಳನ್ನು ಬ್ರಹ್ಮಾಂಡದ ಒಳಗೆ ತಂದು ದೇವರು ಇವುಗಳಿಂದ ಮತ್ತೊಂದು ಸೃಷ್ಟಿ ಮಾಡ್ತಾನೆ, ಅವು ಸಂಸೃಷ್ಟ ಅಂತ. ಆ ಪ್ರಕೃತಿ ನೇರ ಸೃಷ್ಟಿ ಇಲ್ಲ, ಅದಕ್ಕೆ ಅದು ಸಂಸೃಷ್ಟ. ಬ್ರಹ್ಮಾಂಡದ ಒಳಗೆ ಬಂದು ಸೃಷ್ಟಿಯಾಯಿತು, ಮತ್ತು ಇವುಗಳ ಉಪಚಯ ಮತ್ತೆ ಹೆಚ್ಚಾಯ್ತಂತೆ, ಅವು ಸಂಸೃಷ್ಟ ಅಂತ ಈ ರೀತಿ ಆಗ್ತವೆ. ಈ ರೀತಿಯಾಗಿ ಸಂಸೃಷ್ಟ ಅಸಂಸೃಷ್ಟ ಅಂತ ಈ ರೀತಿ 2 ವಿಭಾಗವನ್ನು ಮಾಡಿ ಬ್ರಹ್ಮಾಂಡದ ಅನಿತ್ಯ ಪದಾರ್ಥಗಳಿವೆ. ಹೀಗೆ ಈ ರೀತಿಯಾದ ಈ ಎಲ್ಲ ಬ್ರಹ್ಮಾಂಡಗಳನ್ನು ಕೂಡ ನಿಯಮನ ಮಾಡುವಂತಹ ಸ್ವಾಮಿ ನಾನು ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ನಾವು ಮೋಕ್ಷವನ್ನು ಕೊಡ್ತೀನಿ ಅಂತ ಪರಮಾತ್ಮ ಹೇಳಿದೆ. ನೋಡಿ, ಅದನ್ನು ತಿಳ್ಕೊಳ್ಳೋದು ಹೇಗೆ? ನಿತ್ಯದಲ್ಲೂ ಕೂಡ ಸೃಷ್ಟಿಯ ಚಿಂತನ, ಸ್ಥಿತಿಯ ಚಿಂತನ, ಲಯ ಚಿಂತನ ಇದನ್ನು ಮಾಡಬೇಕು ಅಂತ ಭಗವಂತ ಕಡೆಗೆ ಗಮನ ತಿಳಿಸ್ತಾ ಇದ್ದಾನೆ. ಏನು ಸೃಷ್ಟಿ ಚಿಂತನ ಅಂದರೆ ಏನು ಅಂತಂದರೆ ಭಗವಂತ ಭಾಳ ಶಾರ್ಟ್ಕಟ್ ಮಾಡಿ ಹೇಳಿದ, ಅಂದರೆ ಅದನ್ನು ಭಾಳ ಲಘುವಾಗಿ ಹೇಳಿದ. ಮೊದಲು ಪ್ರಕೃತಿಯ ವಿಕ್ಷೋಭ, ಆ ಪ್ರಕೃತಿಯ ವಿಕ್ಷೋಭದಿಂದ ಮಹತ್ತತ್ವದ ಸೃಷ್ಟಿ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಈ ದೇವತೆಗಳ ದೇಹ, ಮನಸ್ಸು ಮತ್ತು ಇಂದ್ರಿಯಗಳು ಇವೆಲ್ಲ ಸೃಷ್ಟಿಯಾಗ್ತದೆ. ಆ ನಂತರದಲ್ಲಿ ಪಂಚಭೂತಗಳು ಸೃಷ್ಟಿಯಾಗ್ತದೆ. ಆಕಾಶ, ವಾಯು, ತೇಜಸ್ಸು, ಅಗ್ನಿ ಮತ್ತು ತೇಜಸ್ಸು, ನೀರು, ಪೃಥ್ವಿ, ಈ ರೀತಿ ಪಂಚಭೂತಗಳ ಸೃಷ್ಟಿ. ಆ ಪಂಚಭೂತಗಳಿಗೆ ಬೇಕಾಗಿರೋ ಪಂಚ ತನ್ಮಾತ್ರಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಸೃಷ್ಟಿ ಎಂಬುದಾಗ್ತದೆ. ಇವುಗಳೆಲ್ಲ ಸೇರಿ ದೇಹ ಸೃಷ್ಟಿ ಆಗ್ತದೆ. ಇದು ಸೃಷ್ಟಿ ಚಿಂತನ ಮಾಡ್ರಿ ಅಂತ. ಇದಾದ ಮೇಲೆ ಸ್ಥಿತಿಯ ಚಿಂತನ, ಸ್ಥಿತಿಯನ್ನು ಹೇಗೆ ಚಿಂತನೆ ಮಾಡಬೇಕು ಅಂತಂದಾಗ ಆಗ ಭಗವಂತ ಹೇಳಿದ. ಹೇಗೆ ಸ್ಥಿತಿ ಚಿಂತನೆ ಮಾಡಬೇಕು ಅಂತಂದರೆ ಭೂಮಿ, ಭೂದ್ವೀಪ, ವರ್ಷ, ಸರಿತ್, ಅದ್ರಿ, ನಭ, ಸಮುದ್ರ, ಪಾತಾಳದಿಂಗ್, ನಾರಕ, ಭಾಗಣ, ಲೋಕ ಸಂಸ್ಥಂ, ಗೀತಂ ಮಯ ನೃಪತವಾದ್ಭುತಂ ಈಶ್ವರಸ್ಯ ಸ್ಥೂಲಂ ವಪು ಸಕಲ ಜೀವ ನಿಕಾಯ ಧಾಮ್ನ ಅಂತ ಶುಕಾಚಾರ್ಯರು ಪ್ರೇಕ್ಷಿತ ಅದನ್ನು ಹೇಳ್ತಾರೆ. ಅಂದರೆ ಯಾವ್ಯಾವ ನಾ ಹೇಳಿದ್ದೀನೋ ಅದನ್ನೇ ಭಗವಂತನಿಂದ ಆಗಿದೆ ತಿಳ್ಕೊಂಡ ಸ್ಥಿತಿ ಅಂತ ಈ ರೀತಿಯ ಶುಕಾಚಾರ್ಯ ಹೇಳ್ಬಿಟ್ಟು. ಭೂಮಿ, ದ್ವೀಪ, ಇಲ್ಲಿ ಬರೋ ದ್ವೀಪಗಳೆಲ್ಲವೂ ಕೂಡ ದ್ವೀಪ, ವರ್ಷಗಳು, ಭಾರತ ವರ್ಷ ಮುಂತಾದಿಗಳೆಲ್ಲವೂ ಕೂಡ ಅಂತ ಅರ್ಥ. ಸರಿತ, ನದಿಗಳು, ಅದ್ರಿ ಇವೆಲ್ಲ ಭಗವಂತನ ಅವಯವಗಳಿಂದ ಸ್ಥಿತಿಯನ್ನು ಪಡೆದಿದೆ ಅಂತ ತಿಳ್ಕೊಳ್ಬೇಕು. ಭೂಮಿ ಕಟಿಭಾಗದಲ್ಲಿ, ಕಟಿಪೃಷ್ಠ ಭಾಗದಲ್ಲಿ, ನೀರು ಭಗವಂತ, ನದಿಗಳೆಲ್ಲವೂ ನಾಡಿ, ಕುಕ್ಷಿಗಳೆಲ್ಲವೂ ಕೂಡ ಸಮುದ್ರ, ಕೆಲವುಗಳೆಲ್ಲವೂ ಕೂಡ ಅದ್ರಿ, ಸರಿದದ್ರಿ, ನಭ ಅಂದರೆ ನಭೋಲೋಕ ಭಗವಂತನ ನಾವಿ ಪ್ರದೇಶ, ನಭ ಸಮುದ್ರ, ನಭೋಲೋಕ ಅಂದ್ರೆ ಆಕಾಶ ಮಂಡಲದಲ್ಲಿ ಇರೋ ನಕ್ಷತ್ರ ಮಂಡಲ ಅಂತ ಅರ್ಥ. ನಭೋಲೋಕ ಅಂತಂದರೆ ಅದು ಭಗವಂತನ ನಾವಿ ಪ್ರದೇಶ. ನಭ ಸಮುದ್ರ, ಪಾತಾಳ ಭಗವಂತನ ಪಾದಮೂಲ, ದಿಕ್ ಎಲ್ಲ ದಿಕ್ಕುಗಳು ಭಗವಂತನ ಕಿವಿ, ಶ್ರೋತ್ರೇಂದ್ರಿಯ, ದಿಂಗ್ ನರಕ ಭಗವಂತನ ಪಾಯುಸ್ಥಾನದಲ್ಲಿ ಬರುವಂಥ ಹಿಂಸಾಸ್ಥಾನ, ಪಾತಾಳದಿಂಗ್ ನರಕ, ಭಾಗಣ, ಲೋಕ ಸಂಸ್ಥ, ಭಾಗಣ ನಕ್ಷತ್ರದ ಮಂಡಲ, ಆ ಭಗವಂತನ ದಂಡ ಮಂಡಲ ಅದು ಇದೆಲ್ಲ ಲೋಕದಲ್ಲಿ ಏನು ಇದೆಯೋ ಇದೆಲ್ಲವೂ ಕೂಡ ಲೋಕ ಸಂಸ್ಥ, ಲೋಕದಲ್ಲಿ ಭಗವಂತನಿಂದ ನಿಯಮಿತವಾಗಿದೆ. ಹೀಗೆ ತಿಳ್ಕೊಳ್ಳೋದೇ ಸ್ಥಿತಿ ಇದು. ಲಯ, ಅದರ ಜೊತೆಗೆ ಲಯ ಹೇಗಪ್ಪ ಅಂತಂದರೆ ಹಿಂದೆ ಹೇಳಿದ ಪ್ರಕಾರ ಲಯ ಅಂದರೆ ದೇಹದಲ್ಲಿರ್ತಕ್ಕಂಥ ಒಂದೊಂದು ಇಂದ್ರಿಯಗಳನ್ನು ಆ ದೇವತೆಗಳಲ್ಲಿ ಹೋಗಿ ಲಯ ಮಾಡಿಸುವಂಥದ್ದು, ಮತ್ತು ಆ ದೇವತೆಗಳನ್ನು ಭಗವಂತನ ಆ ಸ್ಥಾನದಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡುವಂಥದ್ದು. ಅದು ಹೇಗೆ? ಹಿಂದೆ ಹೇಳಿದ ಪ್ರಕಾರ ವಾಗ್ ಅಗ್ನಿಯಲ್ಲಿ, ವಾಗೀಂದ್ರಿಯ ಎಂಬುದು ಅಗ್ನಿಯಲ್ಲಿ ಲಯ ಆಗ್ತದೆ. ಅಗ್ನಿ ಭಗವಂತನ ಮುಖದಲ್ಲಿ ಲಯ, ಮುಖಾದಿಂದ್ರಷ್ಟ ಆಗ್ತಷ್ಟು ಎಲ್ಲಿ ಹುಟ್ಟಿದಾರೋ ಅಲ್ಲಿ ಲಯ ಆಗ್ತಾರೆ, ಅವರು ಅಲ್ಲಿದ್ದಾರೆ. ಹೀಗೆ ಲಯ ಚಿಂತನೆ ಮಾಡ್ತಾ ಹೋಗಬೇಕು ಅಂತ. ಹೀಗೆ ತನ್ಮಾತ್ರಗಳನ್ನು ಭಗವಂತ ಪಂಚಭೂತಗಳಲ್ಲಿ ಲಯ ಮಾಡ್ತಾನೆ, ಪಂಚಭೂತಗಳನ್ನು ಪಂಚ ಕರ್ಮೇಂದ್ರಿಯದಲ್ಲಿ ಲಯ ಮಾಡ್ತಾನೆ.
ಆ ಪಂಚ ಕರ್ಮೇಂದ್ರಿಯಗಳನ್ನು ಪಂಚ ಜ್ಞಾನೇಂದ್ರಿಯದಲ್ಲಿ ಲಯ ಮಾಡ್ತಾನೆ. ಆ ಜ್ಞಾನೇಂದ್ರಿಯಗಳೆಲ್ಲವೂ ಕೂಡ ದೇವತೆಗಳ ವಶದಲ್ಲಿ ಕಡೆಗೆ ಇಂದ್ರದೇವರಲ್ಲಿ ಲಯ ಆಗ್ತಾರೆ. ಆ ಇಂದ್ರದೇವರು ಕಾಮದೇವರಿಬ್ಬರು ಸೇರಿ ಅವರಿಬ್ಬರು ಕೂಡ ಉಮಾದೇವಿಯಲ್ಲಿ ಲಯ ಆಗ್ತಾರೆ. ಉಮಾದೇವಿ ರುದ್ರದೇವರು ಲಯ ಆಗ್ತಾರೆ. ರುದ್ರದೇವರು ಹೋಗಿ ಭಾರತೀ ದೇವಿಯಲ್ಲಿ ಲಯ ಆಗ್ತಾರೆ. ಭಾರತೀ ದೇವಿಯು ವಾಯುದೇವರ ಲಯ ಆಗ್ತದೆ. ಇದೊಂದು ಲಯ ಕ್ರಮ. ಶೇಷಗರುಡರಲ್ಲಿ ಇದೇ ಲಯ ಆಗ್ತದೆ. ಇಂದ್ರಕಾಮರ ಲಯ ಶೇಷಗರುಡ ದೇವರಲ್ಲಿ ಆಗ್ತದೆ. ಶೇಷಗರುಡ ಭಾವಿ ಇದ್ದವರೆಲ್ಲ ಉಮಾದೇವಿಯಲ್ಲಿ, ಈಗಿದ್ದವರೆಲ್ಲರೂ ಕೂಡ ಸರಸ್ವತಿ ಶೇಷದೇವರಲ್ಲಿ ಗರುಡ ದೇವರಲ್ಲಿ. ಆ ಶೇಷಗರುಡ ದೇವರು ಸರಸ್ವತಿ ದೇವಿಯರಲ್ಲಿ, ಸರಸ್ವತಿ ದೇವಿಯರು ಬ್ರಹ್ಮದೇವರಲ್ಲಿ. ಈ ರೀತಿಯಾಗಿ ಲಯ ಚಿಂತನ. ಅದನ್ನು ತತ್ವಗಳ ಮುಖಾಂತರ ಹೇಳಬೇಕು ಅಂತಂದ್ರೆ ಈ ಮನಸ್ಸು ಹೋಗಿ ಅಹಂಕಾರದಲ್ಲಿ ಲಯ ಆಗ್ತದೆ. ಅಹಂಕಾರ ಹೋಗಿ ಬುದ್ಧಿಯಲ್ಲಿ ಲಯ ಆಗ್ತದೆ. ಆ ಬುದ್ಧಿ ಎಂಬುದು ಮಹತ್ತಿನಲ್ಲಿ ಲಯ ಆಗ್ತದೆ. ಮಹತ್ತತ್ವ ಹೋಗಿ ಅವ್ಯಕ್ತದಲ್ಲಿ ಲಯ ಆಗ್ತದೆ. ಅವ್ಯಕ್ತ ತತ್ವ ಅಭಿಮಾನಿಯಾದ ಲಕ್ಷ್ಮೀದೇವಿ, ಅದು ಸತ್ವರಸ್ತಮೋ ಗುಣಾತ್ಮಕ ಪ್ರಕೃತಿ. ಆ ಪ್ರಕೃತಿ ಅದು ಏನಾಗ್ತದಪ್ಪ ಅಂದ್ರೆ ಅದು ಭಗವಂತನ ಆ ಶಕ್ತಿಯಿಂದ ವಿಕಾರ ಹೊಂದಿರ್ತದಲ್ಲ, ಅದು ವಿಕಾರ ಹೊಂದಾಗ ಅದು ವಿಷಮಾವಸ್ಥೆಗೆ ಬಂದಿರ್ತದೆ. ವಿಷಮಾವಸ್ಥೆ ಅದೇ ಸಮಾವಸ್ಥೆ, ಎಲ್ಲ ಬಿಟ್ಕೊಂಡ್ಬಿಡ್ತದೆ. ಒಂದೇ ರೀತಿಯಾಗಿ ಬಿಟ್ಕೊಂಡು ಸಮಾವಸ್ಥೆ ಬರ್ತದೆ. ಅದೇ ಅದಕ್ಕೆ ಲಯ. ಅದಾದ್ಮೇಲೆ ಅಲ್ಲಿ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಇದ್ದಾಳಲ್ಲ, ಎಲ್ಲ ಜಗತ್ ವ್ಯಾಪಾರವನ್ನು ಕೂಡ ನಿಲ್ಲಿಸಿ ಪರಮಾತ್ಮನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಟ್ಟಳು. ಅದು ಲಕ್ಷ್ಮೀದೇವಿಗೆ ಇರತಕ್ಕಂಥ ಅತ್ಯಂತ ಸಾಮೀಪ್ಯ, ಅದೇ ಆಕೆಗೆ ಇರತಕ್ಕಂಥ ಲಯ. ಈ ರೀತಿಯ ಲಯ ಚಿಂತನೆಯನ್ನ ಮಾಡಬೇಕು. ಈ ರೀತಿಯ ಲಯ ಚಿಂತನೆಯನ್ನು ಮಾಡಿದಾಗ ಈ ಸೃಷ್ಟಿ ಲಯ ಇದನ್ನು ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಈ ಮನುಷ್ಯ ದೇಹ ಬಂದಾಗ ಒಂದ್ಸತಿ ಚಿಂತನೆ ಮಾಡಿಬಿಟ್ರು ಬುದ್ಧಿಯಲ್ಲಿ ಅಂತಂದ್ರೆ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಬೇಕಾಗಿರುವಂತಹ ಯಾವ ಶರೀರ ಇದೆಯೋ ಆ ಶರೀರಕ್ಕೆ ಒಂದು ಜನ್ಮ ಕಳೆದಂಗೆ ಆಗ್ತದೆ ಅಂತವ್ರಿಗೆ. ಅಂದ್ರೆ ಅದಕ್ಕೆ ಹತ್ರ ಆದಂಗೆ ಆಗ್ತದೆ ಇವರು ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ನಮಗೆ ಯಾವ ಜನ್ಮದಲ್ಲಿ ಅಪರೋಕ್ಷ ಕೊಡಬೇಕು ಅಂತ ಸಂಕಲ್ಪ ಮಾಡಿದಾನ, ಆ ಸಂಕಲ್ಪದ ಜನ್ಮ ಯಾವುದಿದೆಯೋ ಅದಕ್ಕೆ ನಾವು ಹೋಗಬೇಕು ಬೇಗ ಶೀಘ್ರವಾಗಿ ಅಂತಂದ್ರೆ ಕಪಿಲ ಪರಮಾತ್ಮ ಉಪಾಯವನ್ನು ಹೇಳ್ದ. ಈ ಸೃಷ್ಟಿ ಲಯ ಚಿಂತನವನ್ನು ಮಾಡ್ರಿ, ಆಗ ಈ ಜನ್ಮದಲ್ಲೇನೆ ಒಂದು ಕರ್ಮದ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಬೇಕಾಗಿರುವಂತ ಯಾವ ಜನ್ಮಕ್ಕೆ ಹೋಗಬೇಕಾಗಿದೆಯೋ ಆ ಜನ್ಮಕ್ಕೆ ಅಡ್ಡವಾಗಿರುವಂತ ಒಂದು ಶರೀರ ಕಳ್ಕೊಳ್ತೀವಿ ಅಂತ. ಆಗ ಒಂದೊಂದೇ ಕಳ್ಕೊಂಡು ಪ್ರತಿನಿತ್ಯ ಚಿಂತನೆ ಮಾಡ್ತಾ ಇದ್ರೆ 365 ದಿನಗಳ ಚಿಂತನೆ ವರ್ಷಗಳ ಚಿಂತನೆ ಮಾಡಿ ಒಂದ್ಸಲ ಚಿಂತನೆ ಮಾಡಿದ್ರೆ ಒಂದೇ. ಹಾಗೆ 365 ದಿವಸದಲ್ಲಿ ಎಷ್ಟು ಚಿಂತನೆ ಮಾಡ್ತಿರೋ ಅಷ್ಟು ಲಯ ಆಗ್ತಾ ಬರ್ತದೆ. ಹೀಗೆ ಮಾಡ್ಕೊಂಡು ದೊಡ್ಡ ಜ್ಞಾನಿಗಳೆಲ್ಲರೂ ಕೂಡ ಈ ದೇಹದಲ್ಲಿದ್ದಾಗಲೇ ಭಗವಂತನನ್ನು ಈ ಕಣ್ಣಿಂದಲೇ ಕಂಡು ಅಪರೋಕ್ಷಣೆಗಳಾಗಿರ್ತಾರೆ. ಅವರೆಲ್ಲ ಅಂತ ಮಹಾನುಭಾವರಾಗಿರ್ತಾರೆ. ಅಷ್ಟು ಚಿಂತನೆ ಮಾಡಿರ್ತಾರೆ. ಸಿದ್ಧ ಲಯ ಚಿಂತನೆಗಳನ್ನು ಆ ರೀತಿಯಾಗಿ ಮಾಡಿದಾಗ ಮಾತ್ರ ಅದು ಮೋಕ್ಷಕ್ಕೆ ಕಾರಣ ಆಗ್ತದೆ, ನನ್ನ ಪ್ರಸನ್ನತೆಗೆ ಕಾರಣವಾಗ್ತದೆ. ಯಾಕೆ ಈ ಚಿಂತನೆ ಮಾಡಿದಾಗ ಇದೆಲ್ಲವೂ ಭಗವಂತನ ಅಧೀನ ಅಂತ ಗೊತ್ತಾಗ್ತದಲ್ಲ. ಹೆಂಗೆ ನಾವು ಭಗವಂತನ ಅಧೀನ ಅಂತ ದೃಢಪಡಿಸ್ಕೊಳ್ತಾ ಹೋಗ್ತೀವೋ, ಮನಸ್ಸಿಗೆ ಎಷ್ಟೆಷ್ಟು ಆ ರೀತಿಯಾದ ಪ್ರೇರೇಪಣೆ ಬುದ್ಧಿ ನಾವು ಆ ರೀತಿಯಾಗಿ ಉಡಿಸ್ತಾ ಇರ್ತೀವೋ ಆಗ ನಮಗೆ ಎಲ್ಲವೂ ಕೂಡ ಭಗವಂತ ಭಯವಾಗಿ ಕಾಣಲಿಕ್ಕೆ ಶುರುವಾಗ್ತದೆ. ಆಗ ಭಗವಂತ ನಮಗೆ ಅತ್ಯಂತ ಪ್ರಸನ್ನನಾಗ್ತಾನೆ, ನಮಗೆ ಮೋಕ್ಷವನ್ನು ಕೊಡ್ತಾನೆ. ಇದು ಈ ರೀತಿಯಾಗಿರ್ತಕ್ಕಂಥ ಕಪಿಲ ಗೀತ. ಇದನ್ನು ಯೈದ ಮುನಿ ಶೃಣೋತಿ ಯೋ ವಿಧತ್ತೆ ಕಪಿಲ ಮುನೇಹೇ ಮದಮಾತ್ಮಯೋಗ ಗುಹ್ಯಂ ಭಗವತಿ ಕೃತದೀಹಿ ಸುಪರ್ಣಕೇತ ಉಪಲಭತೆ ಭಗವತ್ಪದಾರವಿಂದಂ. ಶುಕಾಚಾರ್ಯ ಕಡೆ ಬಲಶ್ರುತಿ ಹೇಳಿದ್ದಾರೆ. ಯೈದ ಮುನಿ ಶೃಣೋತಿ ಯೋ ವಿಧತ್ತೆ ಕಪಿಲ ಮುನೇಹೇ. ಈ ಕಪಿಲ ಮುನಿಗಳ ಈ ಸಿದ್ಧಾಂತವನ್ನ ಅನುಶೃಣೋತಿ, ಯಾರು ಮೇಲಿಂದ ಮೇಲೆ ಕೇಳ್ತಾ ಇರ್ತಾರೋ, ಯೋ ಅಭಿಧತ್ತೆ, ಯಾರದನ್ನ ಸ್ಮರಣ ಮಾಡ್ತಾ ಇರ್ತಾರೋ, ಕಪಿಲ ಮುನೇಹೇ ಮದಂ ಆತ್ಮಗುಹ್ಯಂ, ಅತ್ಯಂತ ಗೌಪ್ಯವಾಗಿರುವಂತಹ ಶಾಸ್ತ್ರ ಇದು, ಪರಮಾತ್ಮನ ತಿಳಿಸಿಕೊಡುವಂತಹದ್ದು. ಇದನ್ನ ಯಾರ ನಿತ್ಯದಲ್ಲಿ ಚಿಂತನೆ ಮಾಡ್ತಾ ಇರ್ತಾರೋ ಭಗವತಿ ಕೃತದೀಹಿ, ಅವರಿಗೆ ಭಗವಂತನಲ್ಲಿ ಬುದ್ಧಿ ಎಂಬುವಂತ ಅಭಿವ್ಯಕ್ತವಾಗಿ ಬಂದು ಸುಪರ್ಣಕೇತಾವು, ಸುಪರ್ಣಕೇತು ಅಂದ್ರೆ ಗರುಡಧ್ವಜ, ಸುಪರ್ಣ ಗರುಡದೇವರು, ಅವರ ಕೇತು ಧ್ವಜ ಅಂದ್ರೆ ಭಗವಂತ, ಗರುಡಧ್ವಜನಲ್ಲಿ ಲಯ ಎಂಬುದಾಗ್ತದೆ. ಭಗವಂತನನ್ನ ಸುಪರ್ಣಕೇತೋ ಉಪಲಭತೆ ಭಗವತ್ ಪದಾರವಿಂದ, ಪರಮಾತ್ಮನ ಪಾದವನ್ನ ಅವರು ಗರುಡಧ್ವಜನಾದ ಪರಮಾತ್ಮನ ಪದಾರವಿಂದವನ್ನು ಹೊಂದುತ್ತಾರೆ ಒಂದು ರೀತಿಯಾಗಿ ಕಪಿಲ ನಾವು ಪರಮಾತ್ಮ ಹೇಳಿರುವಂತಹ ಗೀತೆಯ ಮಹತ್ವವನ್ನು ಶುಕಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ತಾಯಿಗೆ ಈ ರೀತಿ ಉಪದೇಶ ಮಾಡಿದ ಪರಮಾತ್ಮ. ತಾಯಿ ಇದನ್ನು ಕೇಳಿ ಆಶ್ಚರ್ಯಚಕಿತಳಾದ್ಲು. ಭಗವಂತನನ್ನು ನಮಸ್ಕಾರ ಮಾಡ್ತಾಳೆ. ನಾ ಸಾಧನೆ ಮಾಡ್ಕೊಳ್ತೀನಿ ಅಂತ ರೀತಿಯಾಗಿ ಅಂದಾಗ ಕಪಿಲ ಮುನಿಗಳ ಉಪದೇಶದಿಂದ ಕಪಿಲ ಪರಮಾತ್ಮ ಸಾಧನೆ ಮಾಡ್ಕೊಂತ ರೀತಿಯನ್ನಾಗಿದ್ರೆ ಮತ್ತೆ ಮಮತಾ ಮೋಹ ಮಗ ಶುರುವಾಗ್ತಾವೆ ಇವೆಲ್ಲ. ನಾ ಹೋಗ್ಬಿಡ್ತೀನಿ, ನೀವು ಹೋದಾಗ ನೀನು ಮುಂದೆ ದೇಹ ಯಾವಾಗ ತ್ಯಾಗ ಮಾಡ್ತೀವೋ ಅವಾಗ ಬಂದು ನಿನ್ನ ಕರ್ಮಗಳನ್ನು ಮಾಡ್ತೀನಿ ಅಂತ ರೀತಿಯ ಭಗವಂತ ಹೇಳಿ ಹೋಗ್ಬಿಟ್ಟಿದ್ದಾನೆ. ಹೋದ್ಮೇಲೆ ದೇವಿ ಮನೆಯಿಂದ ಹೊರಗೆ ಬಂದು ನೋಡ್ತಾಳೆ. ವಿಮಾನ ನೋಡಿದ್ಲು, ಆಕೆ ಸುತ್ತಮುತ್ತ ವಾತಾವರಣ ನೋಡಿದ್ಲು, ಎಲ್ಲ ನೋಡಿ ಆಕೆಗೆ ಎಲ್ಲ ಕಡೆ ಜಿಗುಪ್ಸ ಬಂತು. ಆ ಪರಮಾತ್ಮನಿಂದ ಉಪದೇಶ ಪಡೆದ ಮೇಲೆ ಎಲ್ಲವೂ ಬೇಡ ಆಯ್ತು ಆಕೆಗೆ. ಆಗ ಅದೇ ಆಶ್ರಮದ ಹತ್ರ ಬಿಂದು ಸರೋವರದ ಹತ್ರ ತಪಸ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾಳ. ತಪಸ್ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ ಆಕೆ ದೇಹ 2 ಭಾಗ ಆಯ್ತಂತೆ. ಒಂದು ಆಕೆ ನದಿಯಾಗಿ ಹರಿದು ಹೋದ್ಲು, ಸಿದ್ಧಿದಾ ನದಿ ಅಂತ ರೀತಿಯಾಗಿ ಸಿದ್ಧಿಯನ್ನು ಕೂಡ ನದಿಯಾಗಿ ಹರಿತದ್ದು ಆ ಕಪಿಲ ಮುನಿಗಳ ಆಶ್ರಮದ ಹತ್ರ. ಆ ಕಪಿಲ ಮುನಿ ಆಶ್ರಮ ಬಿಂದು ಸರೋವರ ಅಂತ ರೀತಿಯಾಗಿರುವಂಥ ಏನು ನಾವು ಮಾತೃಗಯ ಅಂತ ನೋಡ್ತೀವೋ ಆ ಕ್ಷೇತ್ರ ಸಿದ್ಧಿದಾ ನದಿ ಆಯ್ತು.
ಇನ್ನೊಂದು ಆಕೆ ಅಲ್ಲೇ ದೇಹ ತ್ಯಾಗ ಮಾಡಿದ್ರು. ಪರಮಾತ್ಮ ಬಂದು ಮಾತೃಗಯ ಅಂತ ಮಾಡಿ ಆಕೆಯ ಒಂದು ಕರ್ಮಗಳನ್ನೆಲ್ಲವನ್ನು ಕೂಡ ಮಾಡಿ ಯಾರಿಗಾದ್ರೂ ತಾಯಿ ಋಣ ತೀರಿಸಬೇಕು ಅಂತಿದ್ರೆ ಇಲ್ಲಿ ಒಂದು ಶ್ರಾದ್ದ ಮಾಡಿದ್ರೆ ತಾಯಿ ಋಣ ತೀರ್ತದೆ ಅಂತೇಳಿ ಅನುಗ್ರಹ ಮಾಡಿಬಿಟ್ಟ ಭಗವಂತ. ಯಾಕೆ ಯಾರ ಋಣ ತೀರಿದ್ರೂ ತಾಯಿ ಋಣ ತೀರೋದಿಲ್ಲ, ಸನ್ಯಾಸಿ ಆದ್ರೂ ಕೂಡ ತಾಯಿಗೆ ಬಗ್ಲೇಬೇಕು. ಈ ರೀತಿಯಾಗಿರುವಂಥ ತಾಯಿ ಋಣ ಅದನ್ನು ಕಿಂಚಿತ್ತಾರೂ ಕೂಡ ತೀರಿಸಬೇಕು, ಇಲ್ಲಿ ಬಂದು ಮಾಡ್ರಿ. ಯಾಕೆ ಭಗವಂತನಿಗೆ ಯಾವ ಋಣನೂ ಇಲ್ಲ. ಆದರೆ ಭಗವಂತ ನಾವೆಲ್ಲ ಕಳ್ಕೋಬೇಕಾದ್ರೆ ಋಣ ಕಳ್ಕೋಬೇಕಾದ್ರೆ ಅನ್ನ ದಾರಿ ತೋರಿಸ್ಬೇಕಲ್ಲ, ಅವನೇ ದಾರಿ ದೀಪ ಆಗಬೇಕು ನಮಗೆ. ಆದ್ದರಿಂದ ಆ ಕೆಲಸವನ್ನು ಮಾಡಿ ನೀವು ಮಾಡ್ರಿ, ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಋಣ ತೀರ್ತದೆ ಅಂತ ರೀತಿ ಇಷ್ಟು ಭಗವಂತ ಅನುಗ್ರಹ ಮಾಡಿದ್ದಾನೆ. ಈ ರೀತಿಯಾಗಿ ದೇವಹೂತಿ ದೇವಿಯ ಮುಕ್ತಿ ಎಂಬುದಾಯಿತು ಎಲ್ಲರೂ ಕೂಡ ಪುಷ್ಪವೃಷ್ಟಿ ಮಾಡಿದ್ದಾರೆ. ಪರಮಾತ್ಮನ ವಿಚಿತ್ರ ಈ ತತ್ವೋಪದೇಶವನ್ನ ಇದನ್ನ ಕೇಳಿ ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ. ಇಂತಹ ಸಮಸ್ತ ವಸ್ತುಚಿಂತನೆಯನ್ನು ಭಗವಂತ ಹೇಳ್ದ. ಇದಾದ ಮೇಲೆ 4ನೇ ಸ್ಕಂದ, ಇನ್ನು ಮುಂದಿನ ಸೃಷ್ಟಿಯನ್ನು ಮತ್ತು ಮುಂದುವರಿಸ್ತಾರೆ. ಈ ರೀತಿಯಾಗಿ ಕರ್ದಮರ ಒಂದು ಸೃಷ್ಟಿ ಆರಂಭ ಆಯಿತು. ಮನು ಋಷಿಗಳ ಮನು ಮಹಾರಾಜರ ಮಗಳ ದೇವಹೂತಿ ದೇವಿಯ ಕಥಾವನ್ನು ಹೇಳಿದ ಮೇಲೆ ಇನ್ನು ಮುಂದಿನ ಸೃಷ್ಟಿ ಅಂದರೆ ಇವರ ತಂಗಿಯಂದರು, ದೇವಹೂತಿ ದೇವಿಯ ತಂಗಿಯಂದರು ಆಕೂತಿ ಎಂಬುವಂಥವು, ಅವರದ್ದು ಆಗಿರುವಂಥ ಸೃಷ್ಟಿಯ ಬಗ್ಗೆ ಮುಂದಿನ ವಿವರಣೆಯನ್ನು ಕೊಡ್ತಾರೆ. ಮುಂದೆ ದಕ್ಷ ಪ್ರಜಾಪತಿಯಿಂದ ಆಗಿರುವಂಥ ಸೃಷ್ಟಿ, ಪ್ರಸೂತಿ ದೇವಿಯಿಂದ ಆಗಿರುವ ಸೃಷ್ಟಿ ಅದರ ಬಗ್ಗೆ. ಆಮೇಲೆ ಕರ್ದಮರ ಮಕ್ಕಳು, ಕರ್ದಮರ ಹೆಣ್ಮಕ್ಳು, ಆ ಕರ್ದಮರ ದೌಹಿತ್ರ ಸಂತಾನ, ಅವರು 9 ಪ್ರಜಾಪತಿಗಳು ಕೊಟ್ಟು ವಿವಾಹ ಮಾಡಿದ್ರಲ್ಲ ತಮ್ಮ ಮಕ್ಕಳನ್ನ, ಅವರಿಂದ ಆಗಿರುವಂಥ ಸೃಷ್ಟಿಯ ವಿಸ್ತಾರ, ಆ ಸಂತಾನದ ವಿಸ್ತಾರ, ಅದನ್ನು ವಿಸ್ತಾರ ಮಾಡ್ತಾ ಮಧ್ಯೆ ಮಧ್ಯೆ ಬಂದಿರುವಂಥ ಉಪಾಖ್ಯಾನಗಳೆಲ್ಲ ಹೇಳ್ತಾ ಹೋಗ್ತಾರೆ. ಮುಂದಿನ ಸ್ಕಂದದಲ್ಲಿ ಈ ಕರ್ದಮರ ದೌಹಿತ್ರರ ಚರಿತ್ರೆ, ಅದಾದಮೇಲೆ ದತ್ತಾತ್ರೇಯ, ಅಲ್ಲಿ ಬಂದಿರುವಂತಹ ಭಗವಂತನ ದತ್ತಾತ್ರೇಯ ಅವತಾರ ಚರಿತ್ರೆಯನ್ನ ವಿಸ್ತಾರ ಮಾಡ್ತಾರೆ. ಅದಾದ್ಮೇಲೆ ದಕ್ಷ ಪ್ರಜಾಪತಿ ಚರಿತ್ರೆ, ರುದ್ರದೇವರಿಗಾಗಿರುವಂತಹ ಅವ್ರಿಗೂ ಆಗಿರುವಂತಹ ಒಂದು ದ್ವೇಷದ ವಿಚಾರ, ರುದ್ರದೇವರ ವಿಶೇಷವಾದ ಮಹತ್ವ, ಆಮೇಲೆ ಸತೀ ಕಲೇವರತ್ಯಾಗ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ವಿವರಣೆ ಮಾಡ್ತಾ ಕಡೆಗೆ ಈ ಸೃಷ್ಟಿಯ ವಿಸ್ತಾರ ಎಂಬುದು ಮುಗಿಯೋದು ಎಲ್ಲಿಗೆ ಅಂತಂದ್ರೆ 6ನೇ ಸ್ಕಂದ, 6ನೇ ಸ್ಕಂದದ ಕಡೆ ಭಾಗದಲ್ಲಿ ಸೃಷ್ಟಿಯ ವಿಸ್ತಾರವನ್ನು ಮುಗಿಸಿ ಒಂದೊಂದು ಉಪಾಖ್ಯಾನವನ್ನು ಮುಂದೆ ಹೇಳ್ತಾ ಬರ್ತಾರೆ. ಯಥಾಯೋಗ್ಯವಾಗಿ ಅದನ್ನು ಮುಂದಿನ ದಿವಸಗಳಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಅಸ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ. ಓ ಬ್ರಾಹ್ಮಣೇಭ್ಯೋ